ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವೀಕೆಂಡ್ನಲ್ಲಿ ವೀಕೆಂಡ್ ಕರ್ಫ್ಯೂ ಬೇರೆ ಇದೆ. ತಾವೆಲ್ಲರೂ ಕೂಡ ಮನೇಲಿ ಇದ್ದೀರಾ, ಬೆಳಗ್ಗೆಯಿಂದ ಮನೇಲಿ ಇದ್ದೀರಾ. ನಾಳೆ ಕೂಡ ತಾವುಗಳು ಮನೆಯಲ್ಲೇ ಇರಬೇಕಾಗುತ್ತೆ. ಸೋಮವಾರ ಬೆಳಗ್ಗೆಯಿಂದ ತಮ್ಮಗಳ ಕೆಲಸಗಳಿಗೆ ತಾವುಗಳು ಹೋಗಬಹುದು. ಈ ಸಂದರ್ಭ ಇವತ್ತಿನ ಒಂದು ದಿನ ಏನಿದೆ, ಒಂದು ಉಪಯುಕ್ತವಾಗಿರುವಂತಹ ವಿಚಾರದ ಜೊತೆ ತಮ್ಮ ಜೊತೆ ನಾನು ಬಂದಿದ್ದೇನೆ. ಒಂದು ಅತಿ ಉಪಯುಕ್ತವಾಗಿರುವಂಥ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಒಂದು ಕಡೆ ಚರ್ಚೆಯಲ್ಲಿರುವಂಥದ್ದು ಕೊರೋನಾ ಯಾವಾಗ ಕಡಿಮೆಯಾಗುತ್ತೋ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮ್ಮ ಜನಸಾಮಾನ್ಯನ ಭವಿಷ್ಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಕ್ಕಿಂತಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ನಮ್ಮ ದೇಶದ ಉಜ್ವಲ ಭವಿಷ್ಯ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ. ಇವರ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ಇವರ ಭವಿಷ್ಯದ ಬಗ್ಗೆ. ಅಂದರೆ ಶೈಕ್ಷಣಿಕ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಎಲ್ಲವೂ ಕೂಡ ಬಂದ್ ಆಗಿದೆ. ಆನ್ಲೈನಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಈ ರೀತಿ ಎಲ್ಲ ಪ್ರಶ್ನೆಗಳು ನಡೆದಾಗ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ, ಪರೀಕ್ಷೆ, ಇಂಥ ಹಲವಾರು ಗೊಂದಲಗಳ ನಡುವೆ ದೊಡ್ಡ ಮಟ್ಟದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಕಲಿತಾರೆ. ಕಲ್ತ ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾರೆ ಇತ್ತೀಚಿನ ಕಾಲಘಟ್ಟದಲ್ಲಿ. ಕಾರಣ ನನ್ನ ಮಗ ಕಲ್ತಿದ್ದಾನೆ, ನನ್ನ ಮಗಳು ಕಲ್ತಿದ್ದಾಳೆ, ಒಳ್ಳೆಯ ಡಿಗ್ರಿ ಇದೆ ಅವರಲ್ಲಿ, ಒಳ್ಳೆಯ ಮಾರ್ಕ್ಸ್ಗಳಿದೆ ಅವರಲ್ಲಿ, ಒಳ್ಳೆಯ ಅಂಕಗಳಿವೆ, ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ, ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಆದರೆ ಕೆಲಸ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಮನೇಲಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸಮಸ್ಯೆ. ಕೊರೋನಾ ಅನ್ನುವಂಥದ್ದು ಇವತ್ತು ಇದೆ, ನಾಳೆ ಹೋಗಬಹುದು. ಆದರೆ ಈ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ, ಶೈಕ್ಷಣಿಕ ವಿಚಾರ, ಅವರ ಭವಿಷ್ಯ ಏನಿದೆ, ಇದು ಯಾವತ್ತೂ ಕೂಡ ನಮ್ಮ ಮುಂದೆ ಇರುವಂಥದ್ದು ಭವಿಷ್ಯದ ಬಗ್ಗೆ ಚಿಂತನೆ. ಸೊ ಹಾಗಾಗಿ ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊಡ್ಲಿಕ್ಕಿದ್ದೇನೆ. ಇಫ್ ಐ ಆಮ್ ನಾಟ್ ರಾಂಗ್, ಐ ಆಮ್ ಶ್ಯೂರ್ ಆಲ್ಸೋ ಈ ಒಂದು ಕಾರ್ಯಕ್ರಮ ಏನಿದೆ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬದಲಾಯಿಸಬಹುದು ಅನ್ನುವಂಥದ್ದು ನನ್ನ ಪ್ರಮುಖವಾಗಿರುವಂತಹ ವಿಚಾರ. ಎಸ್, ವಿಶೇಷ ಕಾರ್ಯಕ್ರಮ ವಿದ್ಯಾರ್ಥಿಗಳ ಆಶಾ ಕಿರಣ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ನಾನಾಗಲೇ ಹೇಳಿದಾಗೆ ಇವತ್ತಿನ ಒಂದು ವೀಕೆಂಡ್ ಕಾರ್ಯಕ್ರಮದಲ್ಲಿ ನಾನು ಒಂದು ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಚಾರವನ್ನ, ತಮ್ಗಳಿಗೆ ಉಪಯೋಗವಾಗಬೇಕಾಗಿರುವಂತಹ ವಿಚಾರವನ್ನ ಹೊತ್ತುಕೊಂಡು ಬಂದಿದ್ದೇನೆ. ಇದರಿಂದ ಒಂದು 5-6 ಜನರಿಗೆ, ವಿದ್ಯಾರ್ಥಿಗಳಿಗೆ ಉಪಯೋಗ ಆದರೆ ಅಷ್ಟೇ ಸಾಕು ಅನ್ನುವಂಥದ್ದು ನಮ್ಮ ಧ್ಯೇಯ. ಜೊತೆಗೆ ಈ ಒಂದು ವಿನೂತನವಾಗಿರುವಂತಹ ಯೋಜನೆಯನ್ನು ಪ್ರಾರಂಭ ಮಾಡಿರುವಂತಹ ಪ್ರಮುಖ ವ್ಯಕ್ತಿಯ ಧ್ಯೇಯ. ಯಾರವರು, ಅವರು ಏನು ಮಾಡಿದ್ದಾರೆ ಎಲ್ಲವೂ ಕೂಡ ನಾನು ಹೇಳ್ತೇನೆ. ಜೊತೆಗೆ ಆಗ್ಲೇ ಹೇಳಿದಾಗೆ ಕಲಿತಾರೆ, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ, ಕಲಿಯುವುದರ ಜೊತೆಗೆ ಗಳಿಕೆ ಅನ್ನುವಂಥದ್ದು, ಅರ್ನ್ ವೈಲ್ ಲರ್ನ್ ಅನ್ನುವಂಥದ್ದು. ನಾವು ಕಲಿತಾಗ ನಮಗೆ ಇಂಡಸ್ಟ್ರಿಗಳಲ್ಲಿ, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲೂ ಕೂಡ ಸಿಗಲ್ಲ, ಆದರೆ ಇಲ್ಲೂ ಸಿಗುತ್ತೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ನಾವು ಕಲಿತು ಔಟ್ಸೈಡ್ ಹೋದ್ಮೇಲೆ ಬರುವಂಥದ್ದು ತಮ್ಗಳಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನುವಂಥದ್ದು. ಆದರೆ ಎಲ್ಲೂ ಕೂಡ ಕಲಿತಾಗ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಎಕ್ಸ್ಪೀರಿಯನ್ಸ್ ಸಿಕ್ಕಾಗ ಮಾತ್ರ ನಮ್ಮ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗೋಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ದೊಡ್ಡ ಸಮಸ್ಯೆ. ಈ ಸಮಸ್ಯೆಗಳ ಬೆನ್ನೇರಿ ನಾವು ಇವತ್ತಿನೊಂದು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮ. ಸದ್ಯ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತಹ ಶಿಕ್ಷಣ ಸಂಸ್ಥೆ, ಒಂದು ವಿನೂತನವಾಗಿರುವಂತಹ ಜೊತೆಗೆ ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಂಸ್ಥೆ. ಈ ಸಂಸ್ಥೆಯ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಯಾವ ಸಂಸ್ಥೆ, ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಲಿಕೆಯೊಂದಿಗೆ ಗಳಿಕೆ, ಅರ್ನ್ ವೈಲ್ ಲರ್ನ್, ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ನ್ಯೂ ಎಜುಕೇಷನ್ ಪಾಲಿಸಿಯೊಂದಿಗೆ ಮಾನ್ಯತೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಶೈಕ್ಷಣಿಕ ಕೇಂದ್ರ ಅಂತ ಗುರುತಿಸೋದು ವಾಡಿಕೆ. ಕಾರಣ ಇಲ್ಲಿ ಅತ್ಯುತ್ತಮ ವಿದ್ಯಾಮಂದಿರಗಳಿವೆ. ಇಂಜಿನಿಯರಿಂಗ್, ವೈದ್ಯಕೀಯ, ಬಿಸಿನೆಸ್ ಮತ್ತು ಫೈನಾನ್ಷಿಯಲ್ ಕ್ಷೇತ್ರಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದಿನಿಂದಲೂ ಹೆಸರು ಮಾಡ್ತಾ ಇರುವ ಪ್ರದೇಶ. ದಕ್ಷಿಣ ಕನ್ನಡ ಮತ್ತು ಉಡುಪಿ 2 ಜಿಲ್ಲೆಗಳಾದರೂ ಅವು ತಮ್ಮ ಮೂಲ ಚಾಪಿನಲ್ಲೇನೂ ಬದಲಾವಣೆಯನ್ನ ಹೊಂದಿಲ್ಲ. ಆಡಳಿತಾತ್ಮಕವಾದ ವಿಭಜನೆ ಇದೆಯೇ ಹೊರತು ಭಾವನಾತ್ಮಕ, ಸಾಂಸ್ಕೃತಿಕ, ಸಾಮಾಜಿಕವಾಗಿ ಏನೂ ಪ್ರತ್ಯೇಕತೆಯನ್ನ ಹೊಂದಿಲ್ಲ. ಹೀಗಾಗಿ ಅವಿಭಜಿತ ದೃಷ್ಟಿಯಿಂದಲೇ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದರಲ್ಲೂ ಗುಣಮಟ್ಟದಲ್ಲಿ ಉತ್ತಮವಾದದನ್ನೇ ಆಯ್ಕೆ ಮಾಡಿಕೊಳ್ಳುವ ಟ್ರೆಂಡ್ ಆಧರಿಸಿ ರೂಪಿಸಿದಂಥ ಮಂಗಳೂರಿನ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಈಗ ಹೊಸ ಕಾಲಘಟ್ಟದ ವಿದ್ಯಾರ್ಥಿಗಳ ಮನೋಗತದ ಮತ್ತು ಕೇಂದ್ರದ ನೂತನ ಶೈಕ್ಷಣಿಕ ನೀತಿಯನ್ನ ಆಧರಿಸಿ ಕಟ್ಟಿದ ಆಕರ್ಷಣೆಯಾಗಿದೆ. ಮಂಗಳೂರಿನ ಉರ್ವ ಸ್ಟೋರ್ನಲ್ಲಿರುವ ಮೆನೆಚಸ್ ಟವರ್ಸ್ನಲ್ಲಿ ಈಗಾಗಲೇ ಆರಂಭಗೊಂಡಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನವಿಕ ಶಿಕ್ಷಣ ಸಂಸ್ಥೆಗಳನ್ನ ಅವಲೋಕಿಸಿದ ಬಳಿಕ ನಿರ್ಮಿಸಿರೋದ್ರಿಂದ ವಿದ್ಯಾರ್ಥಿ ಸ್ನೇಹಿಯಾಗಿಯೂ ಪಾಲಕರ ಅಪೇಕ್ಷಾ ಸಂಸ್ಥೆಯಾಗಿಯೂ ರೂಪಿಸಲು ಮಾನ್ಯವಾಗಿದೆ.
ಬಂಟ್ವಾಳ ತಾಲೂಕಿನ ಬ್ರಹ್ಮರಕೊಟ್ಲು ಸಮೀಪದ ನೆತ್ರಕೆರೆಯ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರ ಚಿಂತನೆಯ ಮೂಸೆಯಲ್ಲಿ ಅರಳಿದ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಅಪ್ಪಟ ಶೈಕ್ಷಣಿಕ ವಾತಾವರಣದ ಸ್ಥಾವರವಾಗಿದೆ. ಇದರ ಚೇರ್ಮನ್ರೂ ಆಗಿರುವ ಡಾಕ್ಟರ್ ರಾಘವೇಂದ್ರ ಹೊಳ್ಳಾರವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಡಬ್ಲ್ಯೂ, ಸಮಾಜಶಾಸ್ತ್ರದಲ್ಲಿ ಎಂಫಿಲ್, ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಅಣ್ಣಾಮಲೈ ವಿವಿಯಿಂದ ಎಂಬಿಎ, ಇಂದಿರಾ ಗಾಂಧಿ ಮುಕ್ತ ವಿವಿಯಿಂದ ಪಿಜಿಡಿಪಿಆರ್ ಮಾಡಿರುವ ಇವರಿಗೆ ಮೈಸೂರು ವಿವಿಯಿಂದ ಡಾಕ್ಟರೇಟ್ ಪ್ರಾಪ್ತವಾಗಿದೆ. ಇದರಿಂದಾಗಿ ಕರಾವಳಿ ಕಾಲೇಜು, ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಶ್ರೀನಿವಾಸ್ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತು ಇದೀಗ ಶಿಕ್ಷಣ ತಜ್ಞರಾಗಿ ಹೊರಹೊಮ್ಮಿದ್ದಾರೆ. ಈಗ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಅನ್ನೋದು ಮಹೋನ್ನತ ಮತ್ತು ಪ್ರತಿಷ್ಠಿತ ಕಲಿಕಾ ಸಂಸ್ಥೆ. ಕೇಂದ್ರ ಸರ್ಕಾರದ ಹೊಸ ಶೈಕ್ಷಣಿಕ ನೀತಿಯ ಕಲ್ಪನೆಗೆ ಪರಿಪುಷ್ಟವಾಗಿ ಕಟ್ಟಿರೋದ್ರಿಂದ ಭವಿಷ್ಯದಲ್ಲಿ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟೆಡ್ ಎಸ್ಟಾಬ್ಲಿಷ್ಮೆಂಟ್ ಎಂಬ ಖ್ಯಾತಿಗೆ ಕಾರಣವಾಗಲಿದೆ. ಇಲ್ಲಿ ಕಲಿತವರಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಮಾನ್ಯತೆ ಗಳಿಸಲು ಸಾಧ್ಯವಾಗಲಿದೆ. ಈ ಶೈಕ್ಷಣಿಕ ಸಂಸ್ಥೆಗೆ ಅಂಥದ್ದೊಂದು ಗೌರವ ಪ್ರಾಪ್ತವಾಗಲು ಕಲಿಕೆಯೊಂದಿಗೆ ಗಳಿಕೆ ಅಂದ್ರೆ ಅರ್ನ್ ವೈಲ್ ಲರ್ನ್ ಎಂಬ ವಿನೂತನ ಅವಕಾಶವನ್ನ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಲಾಗಿದೆ. ಇದು ವಿದ್ಯಾರ್ಥಿಗಳ ಭವ್ಯ ಭವಿಷ್ಯ ರೂಪಿಸಿಕೊಳ್ಳಲು ಅಪೂರ್ವ ಅವಕಾಶವಾಗಿದೆ. ಇದು ಕರಾವಳಿ ಭಾಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿರುವಂತದ್ದು, ಜೊತೆಗೆ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯನ್ನ ಹೆಜ್ಜೆ ಮಾಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ನೋಡ್ಕೊಂಡು ಬಂದ್ರಿ. ಸ್ವಸ್ತಿಕ ಶಿಕ್ಷಣ ಸಂಸ್ಥೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಸ್ವಂತ ಕಾಲ ಮೇಲೆ ವಿದ್ಯಾರ್ಥಿಗಳು ನಿಲ್ಬೇಕು ಅನ್ನುವಂಥ ಕನಸೇನಿದೆ ನೋಡಿ, ಇದು ಕೆಲಸ ಸಿಕ್ಕ ಆದ್ಮೇಲೆ ಅಂದ್ರೆ ಕಲ್ತು 2-3 ವರ್ಷ ಕೆಲಸ ಸರಿಯಾಗಿ ಸಿಕ್ಕಿ ತದನಂತರ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ ಅಥವಾ ಯುವತಿ ಅವರ ಕಾಲ ಮೇಲೆ ನಿಲ್ಬಹುದು, ಸ್ವಾವಲಂಬಿಯ ಜೀವನ, ಸ್ವಾಭಿಮಾನದ ಜೀವನ ಮಾಡಬಹುದು ಅನ್ನೋದು. ಅಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆ ಏನ್ ಕಲಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಕಲಿತಾ ಇರುವಾಗ ನಮ್ಮ ವ್ಯಾಸಂಗ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲೇ ನಮ್ಗಳಿಗೆ ಪ್ರತಿಷ್ಠಿತ ಕಂಪನಿಗಳ ಜೊತೆ ಅಲ್ಲಿ ಕೆಲಸ ಮಾಡುವಂತಹ ಒಂದು ಒಳ್ಳೆಯ ಅವಕಾಶವನ್ನ ಕೊಡ್ತಾ ಇದೆ. ಆಗ್ಲೇ ಹೇಳಿದಾಗೆ ಕಲಿಕೆಯೊಂದಿಗೆ ಗಳಿಕೆ ಅನ್ನುವಂಥದ್ದು. ನಾನು ಕೇಳಿದೆ, ಇಸ್ ಇಟ್ ಪಾಸಿಬಲ್ ಅನ್ನುವಂಥದ್ದು. ಎಸ್, ಪಾಸಿಬಲ್ ಅನ್ನುವಂಥದ್ದು ಈ ಸಂಸ್ಥೆಯ ಚೇರ್ಮನ್ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಬೇಕು ಅಂಡ್ ಉಪಯುಕ್ತವಾಗಿರುವಂಥದ್ದು, ಇಫ್ ಐಮ್ ನಾಟ್ ರಾಂಗ್, ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದಾರೆ. 1 ಗಂಟೆಗಳ ಕಾಲ ಏನಿದೆ ತಮ್ಗಳಿಗೆ ಒಂದು ಭರಪೂರವಾಗಿರುವಂತಹ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಎಸ್, ನಮ್ಮ ಜೊತೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಇದ್ದಾರೆ, ಅದೇ ರೀತಿ ಸಿಇಒ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್, ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು. ಇವರನ್ನ ನಮ್ಮ ಕರಾವಳಿಗರು ಅತ್ಯದ್ಭುತವಾಗಿ ಅನೇಕ ಸಲ ನೋಡಿದ್ದೀರಾ, ನಮ್ಮ ರಾಜ್ಯದಲ್ಲೂ ಕೂಡ ನೋಡಿದ್ದೀರಾ. ಅಂದ್ರೆ ತುಂಬಾ ಪರಿಣಾಮಕಾರಿಯಾಗಿರುವಂತಹ ಒಂದು ಸ್ಫೂರ್ತಿ ಉಳ್ಳಂತಹ ಪರಿಣಾಮಕಾರಿಯಾಗಿರುವಂತಹ ಭಾಷಣಗಳನ್ನ ಮಾಡ್ತಾರೆ. ಜೊತೆಗೆ ಇವರ ಒಂದು ಅಗಾಧವಾಗಿರುವಂತಹ ಜ್ಞಾನ ಅದ್ಭುತವಾಗಿರುವಂಥದ್ದು, ಇವರು ಕಲ್ತಿರುವಂಥದ್ದು. ಸ್ವಲ್ಪ ನಾನು ಇವರ ಬಗ್ಗೆ ಕೂಡ ಪರಿಚಯ ಮಾಡ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ ಅಂತ ಬಂದಾಗ, ಅಥವಾ ಅವರ ಯೋಚನೆಗಳು, ಆಲೋಚನೆಗಳು, ಮುಂದಾಲೋಚನೆಗಳ ಬಗ್ಗೆ ನಾವು ಮಾತನಾಡಿದಾಗ ಅವರ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇವರ ಬಗ್ಗೆ ಅನೇಕ ಜನರು ತಿಳಿದುಕೊಂಡಿದ್ದಾರೆ. ಆದ್ರೂ ಕೂಡ ಇವರ ಒಂದು ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದಾಗ MSW ಮಾಡಿದ್ದಾರೆ, MBA ಮಾಡಿದ್ದಾರೆ, MPhil ಮಾಡಿದ್ದಾರೆ, PGDPR ಮಾಡಿದ್ದಾರೆ, PhD ಕೂಡ ಹೌದು. ಜೊತೆಗೆ ಇವರು ಪ್ರತಿಷ್ಠಿತ ಕಂಪನಿ SEZ ನಲ್ಲಿ ಮ್ಯಾನೇಜರ್ ಆಡಳಿತ ಹುದ್ದೆಯಲ್ಲಿ 13 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ತದನಂತರ ಆ ಒಂದು ಅನುಭವವನ್ನು ಪಡೆದಿದ್ದಾರೆ. ತದನಂತರ ನಾನು ಆಗ್ಲೇ ಹೇಳಿದಾಗೆ ಶಿಕ್ಷಣ ಕ್ಷೇತ್ರ ಇದೇ ರೀತಿ ಹೋಗ್ತಾ ಇದೆ, ನಾನೇನಾದ್ರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಜೊತೆಗೆ ಉಪನ್ಯಾಸಕರಾಗಿ ನಮ್ಮ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕೆಲಸವನ್ನ ಕೂಡ ನಿರ್ವಹಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಶ್ರೀನಿವಾಸ್ ಕಾಲೇಜುಗಳಲ್ಲೂ ಕೂಡ ಉಪನ್ಯಾಸಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ನಿಜವಾಗ್ಲೂ ಕೂಡ ಈ ವ್ಯಕ್ತಿಯಲ್ಲಿ ಅನೇಕ ಜ್ಞಾನ ಇದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತಹ ಒಂದು ಬದಲಾವಣೆಗಳ ಬಗ್ಗೆ ಮಾತನಾಡಬಹುದು, ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬಹುದು, ಇನ್ನಿತರ ವಿಚಾರಗಳನ್ನ ನಾನು ಮತ್ತೆ ಮುಂದಕ್ಕೆ ಮಾತನಾಡ್ತೇನೆ. ಒನ್ಸ್ ಅಗೇನ್ ವೆಲ್ಕಮ್ ಸರ್, ಡಾಕ್ಟರ್ ರಾಘವೇಂದ್ರ ಹೊಳ್ಳ ಸರ್. ಎಸ್ ಸರ್. ಅದೇ ರೀತಿ ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಷ್ಠಿತ ಸಂಸ್ಥೆಯ 2 ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ವರುಣ್ ಪ್ರಭು ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಥ್ಯಾಂಕ್ ಯು. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಬಸವ ಅವರಿದ್ದಾರೆ, ವಿದ್ಯಾರ್ಥಿನಿ. ಆತ್ಮೀಯವಾಗಿರುವಂತಹ ಸ್ವಾಗತ ತಮಗೂ ಕೂಡ.
ಎಸ್, ಮೂವರು ಗಣ್ಯ ವ್ಯಕ್ತಿಗಳಿದ್ದಾರೆ, ಮಾತಾಡಬೇಕು. ತಮ್ಮಲ್ಲೂ ಕೂಡ ಪ್ರಶ್ನೆಗಳಿರಬಹುದು. ನಾನು ಆಗ್ಲೇ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ತಗೊಳ್ತೇನೆ ಸರ್. ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು, ನಾನು ಆಗ್ಲೇ ತಮ್ಮ ಪರಿಚಯ ನಮ್ಮ ಕರ್ನಾಟಕಕ್ಕೆ ಜೊತೆಗೆ ನಮ್ಮ ಕರಾವಳಿ ಭಾಗಕ್ಕೆ ಇರುವಂಥದ್ದೇ, ಅದರಲ್ಲಿ ಏನು ಡೌಟೇ ಇಲ್ಲ. ಆದರೂ ಕೂಡ ನಾನು ಕೇಳ್ತಾ ಇರುವಂಥದ್ದು ಸರ್, ಈ ಒಂದು ಕಾಲೇಜ್ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲೇದಾಗಿ, ನಮ್ಮ ಈ ಒಂದು ಶೈಕ್ಷಣಿಕ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲೇದಾಗಿ ಎಲ್ಲರೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ತಮ್ಮಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಬೇಕು ಅನ್ನೋದು. ಯಾಕಂದ್ರೆ ಇಂತಹ ಒಂದು ಅನೇಕ ಡಿಗ್ರಿಗಳನ್ನ ತಾವು ಪಡೆದುಕೊಳ್ತೀರಾ ಶಿಕ್ಷಣದಲ್ಲಿ, ತದನಂತರ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀರಾ, ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡ್ತೀರಾ, ಜೊತೆಗೆ ಈ ಒಂದು ದೊಡ್ಡ ಮಟ್ಟದ ಒಂದು ವೆರಿ ಚಾಲೆಂಜಿಂಗ್ ಅನ್ನುವಂಥದ್ದು ಪ್ರಸಕ್ತ ಕಾಲಘಟ್ಟದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವಂಥದ್ದು. ಎಸ್ ಸರ್, ರಾಘವೇಂದ್ರ ಹೊಳ್ಳ ಅವರು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನನ್ನ ಬಗ್ಗೆ ಕೇಳ್ಕೊಳ್ಬೇಕು ಅಂದರೆ, ಮಂಗಳೂರಿನ ಪಕ್ಕದಲ್ಲಿರೋ ಬಂಟ್ವಾಳ ತಾಲೂಕಿನ ನೆತ್ರಿಕೆರೆ ಎಂಬ ಮನೆಯಲ್ಲಿ ಹುಟ್ಟಿದವನು. ಅದಾದ ನಂತರ ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಎಜುಕೇಷನ್ ಮಾಡಿ ಮಂಗಳೂರು ನಮ್ಮ ಬಂಟ್ವಾಳದ SVS ಕಾಲೇಜಿನಲ್ಲಿ ಶಿಕ್ಷಣವನ್ನು ಪೂರೈಸಿ ನಂತರ MSW ಮಾಡಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ MBA ಡಿಗ್ರಿಯನ್ನು ಮಾಡಿದೆ. ಅದಾದ ನಂತರ ಮಂಗಳೂರು ವಿಶೇಷ ಆರ್ಥಿಕ ವಲಯದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ MBA, MPhil, ಅದೇ ರೀತಿಯಾಗಿ PhD ಡಿಗ್ರಿಯನ್ನು ಕೂಡ ಮಾಡಿರ್ತೇನೆ. ಸುಮಾರು 5 ವರ್ಷದ ಕಂಪನಿ ಅನುಭವ, 13 ವರ್ಷ ವಿಶೇಷ ಆರ್ಥಿಕ ವಲಯದಲ್ಲಿ ಅನುಭವ, 5 ವರ್ಷದ ಟೀಚಿಂಗ್ ಅನುಭವವನ್ನು ಒಟ್ಟಿಗೆ ಹಾಕಿ ನನ್ನ ಬಹುದಿನದ ಸುಮಾರು 18 ವರ್ಷದ ಹಿಂದೆ ಮಾಡಿದಂಥ ಏನು ಪ್ಲ್ಯಾನ್ ಇದೆ ಅದನ್ನು 2020ಯಲ್ಲಿ ಮಾಡಬೇಕು ಅಂತ ಹೇಳುವ ಉದ್ದೇಶ ಇತ್ತು. ನನ್ನದೇ ಆದಂಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಬೇಕು. ಆ ಉದ್ದೇಶವನ್ನು ಇಟ್ಟುಕೊಂಡು 2020ಕ್ಕೆ ಕೊರೋನಾದ ಟೈಮ್ ಇರ್ಬೋದು, ಅದೇ ಟೈಮಲ್ಲಿ ನನ್ನ SEZನ ಉದ್ಯೋಗಕ್ಕೆ ರೆಸಿಗ್ನೇಷನ್ ಕೊಟ್ಟು ಈ ಸಂಸ್ಥೆಯನ್ನು ಧೈರ್ಯದಿಂದ ಪ್ರಾರಂಭಿಸಿ ಮಾಡುವಾಗ ಒಂದು ಅಷ್ಟು ಜನ ಹೇಳ್ತಾ ಇದ್ರು, ಯಾಕೆಂದ್ರೆ ಇಷ್ಟು ಒಳ್ಳೆ ಗೌರ್ಮೆಂಟ್ ಕೆಲಸ ಇತ್ತು, ಒಳ್ಳೆ ಕೆಲಸ, ಅದನ್ನು ಬಿಟ್ಟು ಯಾಕೆ ರಿಸ್ಕ್ ತಗೊಳ್ತೀರಿ ಅಂತ. ಐ ಸೆಡ್ ಇಟ್ ಈಸ್ ಮೈ ಡ್ರೀಮ್. ನನ್ನ ಜೀವನದ ಒಂದು ಆಸೆ ಏನಿದೆ, ಆ ಆಸೆ ಬರುವಾಗ ಅದರ ಹಿಂದೆ ಉದ್ಯೋಗ ಅಥವಾ ಬೇರೆ ಯಾವುದು ಬರುವುದಿಲ್ಲ. ಆ ಆಸೆಯನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೆ ಅತ್ಯಂತ ಉತ್ತಮವಾದಂಥ ಉದ್ಯೋಗವನ್ನು ಬಿಟ್ಟು ರಿಸ್ಕ್ ತಕೊಂಡು ಕೊರೋನಾ ಟೈಮಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದೆ. ಎಲ್ಲ ಸಮಾಜದ ಅತ್ಯಂತ ಹೆಚ್ಚಿನ ಸಹಕಾರ ಕೂಡ ಸಿಕ್ಕಿದೆ. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯ ಸರ್ಕಾರ ಇರ್ಬೋದು, ಎಲ್ಲರ ಸಹಕಾರ ಸಿಕ್ಕಿ ಕಾಲೇಜ್ ಕಳೆದ ವರ್ಷ ಪ್ರಾರಂಭವಾಗಿ ಪ್ರಥಮ ಬ್ಯಾಚಲ್ಲಿ ಸುಮಾರು 35 ವಿದ್ಯಾರ್ಥಿಗಳು ಈ ಕಾನ್ಸೆಪ್ಟ್ ನೀವು ಈಗಾಗಲೇ ಹೇಳಿದಂತ ಅರ್ನ್ ವೈಲ್ ಲರ್ನ್ ಅಂತ ಹೇಳುವ ಕಾನ್ಸೆಪ್ಟ್ ಅನ್ನು ನಂಬಿ ಇದರಿಂದ ಏನೋ ಬದಲಾವಣೆ ಆಗ್ಬೇಕು ಅಂತ ಹೇಳುವ ಉದ್ದೇಶದಿಂದ ಅವರ ಪೇರೆಂಟ್ಸ್ ನಮ್ಮಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಸೊ ಅದರಿಂದ ಈ ಕಾಲೇಜ್ ಈಗ 2ನೇ ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ ಸರ್. ಓಕೆ ಎಸ್, ಇದು ಪ್ರಮುಖವಾಗಿ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು. ಎಸ್, BBA, BCom ಮತ್ತು BSW ಪದವಿಗೆ ಸೇರಲು ಇಚ್ಛಿಸುವಂತವರು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇದು ಕೂಡ ಲಭ್ಯವಿರುವಂತದ್ದು. ಎಸ್, ಈ ಬಗ್ಗೆ ಮಾತನಾಡಬೇಕು. ವೆರಿ ಇಂಟ್ರೆಸ್ಟಿಂಗ್ ಸರ್, ತಾವು ಹೇಳಿರುವಂತಹ ವಿಚಾರ ಅಂದ್ರೆ ಕೊರೋನಾದ ಟೈಮಲ್ಲಿ ತಾವು ಒಂದು ಸೇಫ್ ಆಗಿರೋದು, ಅಂದ್ರೆ ಅನೇಕ ಜನರ ಕನಸು ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋಂಥದ್ದು. ಒಂದು ಉನ್ನತ ಹುದ್ದೆಯಲ್ಲಿ ಇರ್ತೀರಾ, ವೈ ಇಂತಹ ಒಂದು ರಿಸ್ಕ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದನ್ನ ನಾನು ಕೇಳಲಿಲ್ಲದಿದ್ರು ಕೂಡ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇರುವಲ್ಲಿ ಒಂದು ಪ್ರಶ್ನೆ ಬರುತ್ತೆ, ವೈ ಅಂತಹ ಒಂದು ಒಳ್ಳೆಯ ಕೆಲಸ, ಕೈ ತುಂಬಾ ಸಂಬಳ, ಏನು ಪ್ರಾಬ್ಲಮ್ ಇಲ್ಲ, ಸೇಫ್ ಆಗಿರುವಂತ ಒಂದು ವಿಚಾರ, ಇದನ್ನ ಬಿಟ್ಟು ಯಾಕೆ ರಿಸ್ಕ್ ತಗೊಂಡ್ರು ರಾಘವೇಂದ್ರ ಹೊಳ್ಳ? ರಿಸ್ಕ್ ಅಂತ ಯಾವಾಗ ಬರುತ್ತೆ ಅಂದ್ರೆ, ಇಫ್ ಇಟ್ ಇಸ್ ಸಮಥಿಂಗ್ ಸಡನ್, ದಿಸ್ ಇಸ್ ಮೈ ಡ್ರೀಮ್. 18 ವರ್ಷದ ಹಿಂದೆ ನಾನು ಕರಾವಳಿ ಕಾಲೇಜಲ್ಲಿ ಉಪನ್ಯಾಸಕನಾಗಿರುವಂತಹ ಸಂದರ್ಭದಲ್ಲಿ 2003ರಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ಅವರು ಕಾಲೇಜ್ ಪ್ರಾರಂಭ ಮಾಡಿ ನಾನು ಯಾಕೆ ಮಾಡಬಾರ್ದು ಅಂತ. ಅವತ್ತು ಇಟ್ಟಂತ ಡ್ರೀಮ್, ಅವತ್ತು ಫಿಕ್ಸ್ ಮಾಡಿದಂಥದ್ದು 2020ರಲ್ಲಿ ಮಾಡಬೇಕು. ಅದಕ್ಕೋಸ್ಕರ ನನ್ನ ಉದ್ಯೋಗ ಮಾಡುವ ಸಂದರ್ಭದಲ್ಲೇ ಅದಕ್ಕೆ ಬೇಕಾದಂಥ ಎಜುಕೇಶನ್ಸ್ ಏನು ಅದನ್ನೆಲ್ಲ ಮಾಡಿಕೊಂಡೆ. ಕಂಪನಿಯ ಅನುಭವವನ್ನು ತೆಗೆದುಕೊಂಡೆ. 13 ವರ್ಷ SEZನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಬೇಕಾದ್ರೆ ಸಮಾಜವನ್ನು ಅಥವಾ ಇಂಡಸ್ಟ್ರಿನ ಹೇಗೆ ಕಟ್ಟಬೇಕು ಆ ಎಲ್ಲ ಅನುಭವವನ್ನು ಪಡೆದುಕೊಂಡು, ಸಿನ್ಸ್ ಇಟ್ ಈಸ್ ಮೈ ಡ್ರೀಮ್, ಅಲ್ಲಿ ರಿಸ್ಕ್ ಅಂತ ಹೇಳೋ ಬರುದಿಲ್ಲ. ಯಾಕಂದ್ರೆ ಫಿಕ್ಸ್ ಆಗಿದ್ದು 18 ವರ್ಷದ ಹಿಂದೆ. 18 ವರ್ಷದ ಹಿಂದೆ ಕೊರೋನಾ ಬರ್ತದೆ ಅಂತ ಹೇಳುವ ಐಡಿಯಾ ಯಾರಿಗಿಲ್ಲ. ನಿಜ. ಸೊ ನಾನು ರೆಸಿಗ್ನೇಷನ್ ಕೊಟ್ಟಾಗಿತ್ತು. ಅದಾದ ನಂತರ ಕೊರೋನಾ ಬಂದ್ರು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಕೇಳಿತ್ತು, ವೆದರ್ ಯು ವಾಂಟ್ ಟು ಕಂಟಿನ್ಯೂ. ಐ ಸೆಡ್ ನೋ, ದಿಸ್ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್, ಐ ಆಮ್ ಗೋಯಿಂಗ್ ಔಟ್, ದಟ್ಸ್ ಆಲ್. ಈಗಲೂ ಕೂಡ ಒಳ್ಳೆ ಸಂಬಂಧ ಇದೆ. ನಮಗೆ ಬೇಕಾದಂತ ಸಹಕಾರಗಳನ್ನು ಆ ಕಾರ್ಪೊರೇಟ್ ಸಂಸ್ಥೆಗಳು ಮಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಮಾಡ್ತಾ ಇದ್ದಾರೆ. ಸರ್, ಅಗೇನ್ ಒನ್ ಕ್ವಶನ್, ಈ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೊರೋನಾದಲ್ಲಿ ತಾವು ಕೈ ಬಿಟ್ರಿ ಒಂದು ಸೇಫ್ ಜಾಬ್ ಅನ್ನ, ಏನ್ ಹೇಳ್ತೀರಿ? ಯಾಕಂದ್ರೆ ಅನೇಕ ಯುವಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಯಾಕಂದ್ರೆ ಲೈಫ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡ್ರೆ ಏನಾದ್ರು ಡಿಫ್ರೆಂಟ್ ಮಾಡಬಹುದು ಅನ್ನುವಂಥದ್ದು. ನಾವು ಅನೇಕ ಜನರನ್ನು ಅಬ್ದುಲ್ ಕಲಾಂ ಅವರು ನೋಡಿದ್ದೇನೆ, MS ಧೋನಿಗಳ ಕಥೆಗಳನ್ನು ನಾವು ಕೇಳಿದ್ದೇವೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ವೈ ಅನ್ನೋದು ರಿಸ್ಕ್ ಅನ್ನುವಂಥದ್ದು ತಗೊಳ್ಳಲ್ಲ ಯಾರು ಕೂಡ. ಸೊ ದ್ಯಾಟ್ಸ್ ಮೈ ಮಾಸ್ಕಿಂಗ್.
ರಿಸ್ಕ್ ಅಂತ ಹೇಳೋ ವಿಚಾರ ಯಾಕೆ ಅಂತ ಹೇಳಿದ್ರೆ ನಮಗೆ ಆಲ್ರೆಡಿ ಐ ಆಮ್ 41 ಈಗ. ಎಸ್. ಸೊ ನನ್ನ ಲೈಫ್ ನಮ್ಮ ಫ್ಯಾಮಿಲಿ ಅಥವಾ ಬೇಕಾದಂತ ಜೀವನಗಳು ಎಂಜಾಯ್ ಮಾಡಿ ಆಗಿ ಸರ್. ನಾವು ಐ ಶುಡ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಆ ಉದ್ದೇಶದಿಂದ ಅದನ್ನ ರಿಸ್ಕ್ ಅಂತ ಏನಿಲ್ಲ, ನಮಗೆ ಬೇಕಾದ್ರೆ ಕೊರೋನಾ ಟೈಮ್ ಅಲ್ಲಿ ನಾನು ಬಿಡ್ತಾ ಇದ್ದೇನೆ ರಾಂಗ್ ಡಿಸಿಷನ್ ಅನ್ನೋದು, ಯಾಕಂದ್ರೆ ಒಂದು ಕಂಪನಿ ಸ್ಕಿಪ್ ಆಗುವಂತದೇ ರಾಂಗ್ ಡಿಸಿಷನ್ ದಿಸ್ ಟೈಮ್ ಕೊರೋನಾ ಟೈಮ್. ಸೊ ದಟ್ಸ್ ವೈ. ಅಲ್ಲ, ಅದೇ ನಾನು ಈಗಾಗಲೇ ನಿಮ್ಮ ಹತ್ರ 2 ಸಲ ಹೇಳಿದೆ, ವೆನ್ ಇಟ್ ಕಮ್ಸ್ ವಿತ್ ಅ ವಿಷನ್ ಅಂಡ್ ಅ ಡ್ರೀಮ್, ಯಾವ ವಿಚಾರ ನಗಣ್ಯ ಆಗ್ತದೆ. ಯಾಕೆಂತೇಳಿ ಒಂದು 6 ತಿಂಗಳ 1 ವರ್ಷ ಆಚೆಚೆ ತಡೆಗಳು ತೊಂದರೆಗಳು ಬರ್ಬೋದು. ಬಟ್ ಆ ಟೈಮಲ್ಲಿ ಕೂಡ ಯೂನಿವರ್ಸಿಟಿ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ನಮಗೆ ಬೇಕಾದಂಥ ಎಫಿಲಿಯೇಷನ್ ಕೊಟ್ಟಿದೆ. ಔಟ್ ಆಫ್ 175 ಎಫಿಲಿಯೇಷನ್ ಅಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ 2 ಕಾಲೇಜುಗಳಿಗೆ ಮಾತ್ರ ಸಿಕ್ಕಿರುವಂಥದ್ದು. ಅವ್ರು ಕೇಳಿದಿಷ್ಟೇ, ನೀವು ಹೊಸ ಐಡಿಯಾದಿಂದ ಮಾಡ್ತಾ ಇದ್ದೀರಿ, ಇಂತಹ ಒಂದು ಸಂಸ್ಥೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಇರುವುದು ನಮಗೆ ಖುಷಿ ತಂದಿದೆ. ಆ್ಯಂಡ್ ವಿತ್ ದ ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆ, ಆ ಪಾಲಿಸಿ ಇರುವ ಪದ್ಧತಿಗಳನ್ನು ಈಗ ಈ ವರ್ಷ ಅಡಾಪ್ಟ್ ಆಗ್ತದೆ. ಬಟ್ ಆಲ್ರೆಡಿ ವಿ ಆರ್ ಅಡಾಪ್ಟಿಂಗ್ ಇಟ್. ಸೊ ಅದು ಖುಷಿಯಾಗಿ ಅವ್ರು ಹೇಳಿ ನೀವು ಮಾಡಿ ಅಂತ ಪರ್ಮಿಷನ್ ಅವ್ರು ಕೊಡುವಾಗ, ಅದೇ ರೀತಿ 35 ವಿದ್ಯಾರ್ಥಿಗಳು ಫಸ್ಟ್ ಬ್ಯಾಚ್ ಅಲ್ಲಿ ನಮ್ಮನ್ನು ನಂಬಿ ಬರುವಾಗ, ದ ರಿಸ್ಕ್ ವಿಚ್ ಇಸ್ ಟೇಕನ್ ಬೈ ಯೂನಿವರ್ಸಿಟಿ ಆರ್ ದ ಸ್ಟೂಡೆಂಟ್ಸ್ ಪೇರೆಂಟ್, ಮೈ ರಿಸ್ಕ್ ಇಸ್ ವೆರಿ ಲೆಸ್. ಅವರ ನಮ್ಮ ಪೋಷಕರು ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, 1 ವರ್ಷದ ಅವಧಿ ಇರ್ಬೋದು, ಹೊಸ ಕಾಲೇಜು ಏನಾಗ್ತದೆ ಅಂತ ಹೇಳುವ ಹೆದರಿಕೆಯನ್ನು ಬಿಟ್ಟು ಅವರು ನಮ್ಮಲ್ಲಿ ಸೇರಿಸಿದಾಗ ನನ್ನ ರಿಸ್ಕ್ ಆ ರಿಸ್ಕ್ ನ ಎದುರು ಅಥವಾ ಅವರ ಯೋಚನೆ ಎದುರು ನನ್ನ ರಿಸ್ಕ್ ಕಡಿಮೆ ಅಂತ ನಾನು ಹೇಳುವಂತದ್ದು. ನಿಜ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್, ಈ ವಿಚಾರವನ್ನ ಸ್ವಸ್ತಿಕಾ ಯಾಕೆ ಡಿಫ್ರೆಂಟ್ ಅಥವಾ ಯಾಕೆ ಸ್ವಸ್ತಿಕಾ ಅನ್ನುವಂತಹ ನ್ಯಾಷನಲ್ ಸ್ಕೂಲ್ ಈಗ ಸೌಂಡ್ ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ, ಅದರ ಹಿಂದಿರುವಂತಹ ಶಕ್ತಿ, ಆ ವ್ಯಕ್ತಿಯ ಜೊತೆ ನಾನು ಮಾತನಾಡಬೇಕು ಅಂತ ಬಂದಾಗ ಕೆಲವು ವಿಚಾರಗಳನ್ನ ನಾನು ಮಾತನಾಡಲೇಬೇಕಾಗುತ್ತೆ ಕ್ಲಿಯರ್ ಕಟ್ ಆಗಿ, ಯಾಕಂದ್ರೆ ಜನತೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ತದನಂತರ ಫಸ್ಟ್ ರಿಕ್ಷನ್ ತಗೊಳ್ತೇನೆ ವಿದ್ಯಾರ್ಥಿಗಳದ್ದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗೇಶ್ ಭಟ್ ಅಂತ ಶೃಂಗೇರಿಯಿಂದ ನಾಗೇಶ್ ಭಟ್. ನಮಸ್ತೆ ಸರ್, ಮಾತಾಡಿ ಸರ್. ರಾಘವೇಂದ್ರ ವರ್ಲ್ಡ್ ಅವರ? ಹೌದು, ಮಾತಾಡಿ ಸರ್, ಮಾತಾಡಿ. ಸರ್, ನನ್ನ ಮಗ ಇವಾಗ ಸೆಕೆಂಡ್ PU ಓದ್ತಾ ಇದ್ದಾನೆ ಉಜಿರಿನಲ್ಲಿ. ನೆಕ್ಸ್ಟ್ BCom ಅಡ್ಮಿಷನ್ ಮಾಡಿಸ್ಬೇಕು ಅವನ್ನ. ಕಾಲೇಜ್ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಸರ್, ಸ್ವಲ್ಪ ಹೇಳ್ಬೋದಾ? ಎಸ್ ಸರ್, ಕೇಳಿ ಸರ್, ಪ್ರಶ್ನೆ ಆಡ್ತಾ ಇತ್ತು ಸರ್. ಗೊತ್ತಾಯ್ತು. ಸೊ ಈಗಾಗಲೇ ಇದರ ಸಂಬಂಧಪಟ್ಟಂತ ವೆಬ್ಸೈಟ್ ಇದೆ, ಹಾಗೂ ನಿಮ್ಮ ನಂಬರ್ ಇಲ್ಲಿದೆ. ನಾವು ನಿಮಗೆ ಪರ್ಸನಲ್ ಆಗಿ ಆ ಕಾಲೇಜಿನ ಬಗ್ಗೆ ಒಂದಷ್ಟು ವಿವರಗಳನ್ನು ಕಳಿಸಿಕೊಡ್ತೇವೆ. ಅದೇ ರೀತಿಯಾಗಿ ನಿಮ್ಮ ಮಗನಿಗೆ ಒಬ್ಬ ಯಶಸ್ವಿಯಾಗಿ ಉದ್ಯಮಿಯಾಗಿ ಅಥವಾ ಉದ್ಯೋಗಿಯಾಗಿ ಇಡ್ಲಿಕ್ಕಿದ್ರೆ ಮಾತ್ರ ನಮ್ಮಲ್ಲಿ ಸೇರಿಸಿ. ಯಾಕೆಂದ್ರೆ ದಿವಸಕ್ಕೆ ಸುಮಾರು 18 ಗಂಟೆಯಷ್ಟು ಅವರು ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಆ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ. ಸುಮ್ಮನೆ ಒಂದು ಟೈಮ್ ಪಾಸಿಗೆ ಗಮ್ಮತ್ತು ಹೋಗುವಂತಹ ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತುಂಟು, ಇಟ್ ಇಸ್ ನಾಟ್ ಪಾಸಿಬಲ್ ಟು ವರ್ಕ್ಔಟ್. ಈಗ ನಾವು IIM IIT ಅಂತ ಹೇಳ್ತೇವೆ, ಅಂತ ವಿದ್ಯಾಸಂಸ್ಥೆಯಲ್ಲಿ ಅವರು ದಿವಸಕ್ಕೆ 18 ರಿಂದ 20 ಗಂಟೆ ಕೆಲಸ ಮಾಡ್ತಾರೆ. ಆವಾಗ ಮಾತ್ರ ಅಷ್ಟು ದೊಡ್ಡ ಪೊಸಿಷನ್ಗೆ ಅವರು ಹೋಗ್ಲಿಕ್ಕೆ ಆಗ್ತದೆ. ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ನೀವು ಈ ಆಸಕ್ತಿಯಿಂದ, ಅದು ಕೂಡ ಉಜಿರೆ ಅಂತ ಉತ್ತಮ ಸಂಸ್ಥೆಯಲ್ಲಿ ಅವರ ಮಗ ವಿದ್ಯಾರ್ಥಿ ಆಗಿರುವುದರಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ನಮ್ಮಲ್ಲಿ ಸೇರ್ಲಿಕ್ಕೆ ಅವಕಾಶಗಳಿದೆ. ದಯವಿಟ್ಟು ನಿಮ್ಮ ನಂಬರಿಗೆ ನಮ್ಮ ಕಚೇರಿಯಿಂದ ಅದರ ದೂರವಾಣಿ ಮೂಲಕ ಆ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಎಸ್ ಸರ್, ಥ್ಯಾಂಕ್ ಯು. ಇದೆ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಅದೇ ರೀತಿ ತಮ್ಮ ನಂಬರ್ನ ನನ್ನ ಟೆಕ್ನಿಕಲ್ ಟೀಮ್ ನೋಟ್ ಮಾಡುತ್ತೆ, ತದನಂತರ ತಮಗೆ ಕರೆ ಮಾಡ್ತಾರೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ವಿದ್ಯಾರ್ಥಿನಿ ಇದ್ದಾರೆ, ಬಸವ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಎಲ್ಲಿ ಅವರು ತಾವು ಬೇಸಿಕಲಿ? ನಾವು ಬಾಗಲಕೋಟೆಯಲ್ಲಿ ಇರುದು. ಬಾಗಲಕೋಟೆ ಅಂದ್ರೆ ಅಪ್ಪ ಅಮ್ಮ ಅಲ್ಲಿ ಕೆಲಸ ಇರುದಿಲ್ಲ ಅಲ್ಲ. ಬಾಗಲಕೋಟೆಯಲ್ಲಿ 50 ರೂಪಾಯಿಗೆಲ್ಲ 100 ರೂಪಾಯಿಗೆ ದುಡಿಲಿಕ್ಕೆ ಆಗಲ್ಲ. 4 ಮಕ್ಕಳ ಜೀವನ ಸಾಗ್ಲಿಕ್ಕೆ ಆಗಲ್ಲ ತಂದೆ ತಾಯಿಗೆ. ಅದಕ್ಕೆ ಇಲ್ಲಿ ಮಂಗಳೂರಿಗೆ ಅಂತ ದುಡಿಲಿಕ್ಕೆ ಬಂದ್ರು ಅಪ್ಪ ಅಮ್ಮ. ನಾವು ಇಲ್ಲಿ ಅವರೊಟ್ಟಿಗೆ ಬಂದ್ವಿ. ಮತ್ತೆ 7th ಇರುವಾಗ ನಾನು ಮಂಗಳೂರಿಗೆ ಬಂದೆ. ನನ್ಗೆ ಆವಾಗ ಏನು ಬರ್ತಿರ್ಲಿಲ್ಲ. ಆದ್ರೆ ನಾನು ಹಠ ಕಟ್ಟಿ 10th ವರೆಗೆ ಕಲ್ತೆ. ಮತ್ತೆ 10th ಅಲ್ಲಿ ಸಹ ಡಿಸ್ಟಿಂಕ್ಷನ್ ಬಂದೆ, ಇದು ಹೈಯೆಸ್ಟ್ ಮಾರ್ಕ್ ಬಂದೆ. ಮತ್ತೆ PUC ಮತ್ತೆ ಆವಾಗ PUC ಮತ್ತೆ ಲೇಡಿಲಲ್ಲಿ ಕಲ್ತೆ. ಆವಾಗ ಸಿಸ್ಟರ್ನವ್ರು ಹೇಳಿದ್ರು, ನಾನು 2nd PUC ಅಲ್ಲಿ ಇರುವಾಗ ಈ ಹೊಸ ಕಾಲೇಜ್ ಸ್ಟಾರ್ಟ್ ಆಗ್ತದಂತ ಕೇಳಿದ್ದೆ. ಮತ್ತೆ ನಮ್ಮ ಸಿಸ್ಟರ್ಸ್ನವರು ಸಹ ಹೇಳಿದ್ರು, ಸಿಸ್ಟರ್ ಉಜ್ವಲ ಅಂತ ಹೇಳಿದ್ರು, ಅಲ್ಲಿ ಹೊಸ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ನಿಂಗೂ ಹೇಗೂ ಕಷ್ಟ ಇದೆ, ಆ ಕಾಲೇಜ್ಗೆ ಸೇರು, ಅದು ಒಳ್ಳೆ ಕಾಲೇಜ್, ಅವರು ನನ್ನ ಫ್ರೆಂಡ್, ಹಾಗೆ ಹೋಗು, ನಾ ಎಲ್ಲ ಮಾತಾಡ್ತೇನೆ ಅಂತ ಹೇಳಿದ್ರು ಅವರು. ಮತ್ತೆ ಮಾತಾಡಿದೆ. ನಾನು 2nd PUC ಅಲ್ಲಿ ಮತ್ತೆ ನಂಗೆ ಫೀಸಿಗೆ ಕಟ್ಲಿಕ್ಕೆ ಕಷ್ಟ ಆಯ್ತಲ್ಲ ಸರ್.
ಆವಾಗ ನಾನು ಸರ್ ಹತ್ರ ಮಾತಾಡಿದೆ. ಸೆಕೆಂಡ್ PUC ಅಲ್ಲಿ ಇರುವಾಗಲೇ ಅವ್ರು ನಂಗೆ ಕೆಲಸ ಮಾಡಿ ಮುಗ್ದ ತಕ್ಷಣ, ಆವಾಗ ಕೊರೋನಾ ಟೈಮಲ್ಲಿ ಆವಾಗನೇ ಕೆಲಸ ಮಾಡಿ ಕೊಟ್ರು ನಂಗೆ. ನಾನು 6.5 ತಿಂಗಳು ದುಡ್ದೆ. ಮತ್ತೆ 6.5 ತಿಂಗಳಲ್ಲಿ 45,000 ಆಯ್ತು ನನ್ನದು. ಮತ್ತೆ ನನ್ನ BCom ಫೀಸ್ ಮತ್ತೆ CA ಫೀಸ್ಗೆ ಎರಡಕ್ಕೆ ಆಯ್ತು. ಮತ್ತೆ BCom ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ನಾನು ಮತ್ತೆ ಆ ಕೆಲಸವನ್ನು ಬಿಟ್ಟು ಮತ್ತೆ ಇಲ್ಲಿ ಬಂದೆ. ಮತ್ತೆ ಹೋಗ್ಬೋದಿತ್ತು, ಆದ್ರೆ ನಂಗೆ CAದು ಟೈಮಿಂಗ್ ಸರಿ ಆಗ್ಲಿಲ್ಲ. ಮತ್ತೆ ಸಾಯಂಕಾಲ CAದು ಕ್ಲಾಸ್ ಇತ್ತಲ್ಲ, ಅದಕ್ಕೆ ನಾನು ಆವಾಗ ಬಿಟ್ಟೆ. ಮತ್ತೆ ನಮ್ಗೆ ಸೆಕೆಂಡ್ ಇಯರ್ ಅಲ್ಲಿ ಆವಾಗ ಟೈಮಿಂಗ್ಸ್ ಸರಿ ಇದೆ, ಯಾಕಂದ್ರೆ ನಮ್ಗೆ ಎಲ್ಲ ಕಲಿತಾನೆ ಕೆಲಸ ಮಾಡುದು ಸೆಕೆಂಡ್ ಇಯರ್ ಇಂದ. ಅದಕ್ಕೆ ಅವರು ಸೆಕೆಂಡ್ ಇಯರ್ ಅಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಬೆಳಿಗ್ಗೆ 7:30 ಮಧ್ಯಾಹ್ನ 1 ಗಂಟೆವರೆಗೆ ಮತ್ತೆ ನಾವು ಕೆಲಸ ಮಾಡ್ಲಿಕ್ಕೆ ಅಂತ. ಆವಾಗ ಸೆಕೆಂಡ್ ಇಯರ್ ಇಂದ ಆದ್ರೆ ಟೈಮ್ ಸರಿ ಇದೆ. ಫಸ್ಟ್ ಇಯರ್ ಅಲ್ಲಿ ಈಗ ನಮ್ಗೆ 2 ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್, ಅದಕ್ಕೆ ನಾನು ಈಗ ಕೆಲಸ ಬಿಟ್ಟೆ ಅದು. ಓಕೆ, ಈಗ ಏನ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಆಗಿ ತಾವು ಕಲಿತಾ ಇರುವಂತಹ ಒಂದು ವಿಚಾರ ವಿಭಾಗ? ಈಗ BCom ಮತ್ತೆ CA ಮಾಡ್ತಿದ್ದೆ. BCom ಮತ್ತು CA ಅಲ್ವಾ? ಓಕೆ, ನಿಮ್ಮ ಮೈನ್ ಇಂಟೆನ್ಷನ್ ಇರುವಂತದ್ದು CA ಮಾಡಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅನ್ನುವಂಥದ್ದು ಅಲ್ವಾ? ಹೌದು. ವೆರಿ ಬ್ಯೂಟಿಫುಲ್. ಬಾಗಲಕೋಟೆಯಿಂದ ಬಂದಿದ್ದೀರಾ? ಬಾಗಲಕೋಟೆಯಿಂದ. ಓಕೆ ಓಕೆ, ತಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಕೆಲಸ ಮಾಡುವಂಥದ್ದು? ಇಲ್ಲೇ ಮಾಡ್ತಿದ್ದಾರೆ. ಓಕೆ ಓಕೆ, ಮಾತಾಡಬೇಕು ಬಸವ ಅವ್ರ ಜೊತೆ, ವಿದ್ಯಾರ್ಥಿನವ್ರ ಜೊತೆಗೆ. ಎಸ್, ನಮ್ಮ ಜೊತೆ ವರುಣ್ ಪ್ರಭು ಅವರು ಇದ್ದಾರೆ. ಸರ್ ನಮಸ್ಕಾರ ತಮಗೂ ಕೂಡ. ಎಸ್, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್? ತಾವು ಜಾಯ್ನ್ ಆಗಿರುವಂಥದ್ದು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಬಗ್ಗೆ, ವೈ ಜಾಯಿನ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ವೈ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾರೆ. ಎಸ್, ಅನೇಕ ಕಾಲೇಜ್ಗಳಿವೆ, ವೈ ಅನ್ನುವಂಥದ್ದು. ಎಸ್ ಸರ್. ಬಿಕಾಸ್ ಇಫ್ ಯು ಲುಕ್ ಎಟ್ ದ ವಾಟ್ ಆರ್ ದ ಗೋಲ್ಸ್ ಆ್ಯಂಡ್ ನಮ್ಮದು ಇದು ಡೆಸಿಗ್ನೇಷನ್ಸ್ ಕಾಲೇಜ್ ಇದು, ಸೊ ದೇ ಆಫರ್ ಯು ಟು ಅರ್ನ್ ವೆಲ್ ಲರ್ನ್, ಸೊ ವಿಚ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಇನ್ ಮ್ಯಾಂಗ್ಳೂರ್, ಐ ವುಡ್ ಸೇ, ಇನ್ ಕರ್ನಾಟಕ ಐ ವುಡ್ ಸೇ. ಸೊ ಅದು ಏನಂದರೆ ಈಗ ನಿಮಗೆ ವರ್ಕ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. 3 years course idre, you can work for 3 years and then along with that you can have your degree. Correct. So the education system now, what is that thing is that people, they're looking for the degrees. Those who have good degrees, they can have good jobs. But the future is not like that. Those who have good skills, they can have good jobs. So our Correct. College it's focusing in such a way that the students here, they can have the degrees also, they can have the work based on the skills, so which can make them good citizens in the future. ನಿಜ. ಎಸ್, ವರುಣ್ ಪ್ರಭು ಅವರ ಮಾತುಗಳು. ಎಸ್, ಈ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಇವತ್ತು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಯಾಕೆ ಬಂದಿದೆ ಅಂತ ಬಂದಾಗ, ಇಲ್ಲಿ ವಿನೂತನವಾಗಿರುವಂತಹ ಯೋಜನೆಯನ್ನ ಅವರು ಹಾಕಿಕೊಂಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ, ಪೋಷಕರ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಚರ್ಚೆ ನಿಜವಾಗ್ಲೂ ಕೂಡ ಉಪಯೋಗ ಆಗ್ಬೇಕು ಅನ್ನುವಂಥದ್ದು ನಮ್ಮ ವಿಚಾರ. ಯಾಕೆ ಸ್ವಸ್ತಿಕ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ನಮ್ಗೆ ಕಲಿಕೆಯೊಂದಿಗೆ ಗಳಿಕೆ ಅನ್ನುವಂಥದ್ದು, ಅರ್ನ್ ವೈಲ್ ಲರ್ನಿಂಗ್ ಅನ್ನುವಂಥದ್ದು, ಅಂದ್ರೆ ಕಲಿತಾ ಇದ್ದಾಗಲೇ ನಮ್ಗೆ ಸಂಪಾದನೆ ಮಾಡಬಹುದು, ಗಳಿಕೆ ಮಾಡಬಹುದು, ಹೇಗೆ ಅನ್ನುವಂಥದ್ದು ಈಗಾಗಲೇ ಬಸವ ಅವರು ಹೇಳಿದ್ದಾರೆ. ವೆರಿ ಡಿಫ್ರೆಂಟ್ ಅನ್ನುವಂಥದ್ದು. ಸರ್, ನಿಜವಾಗ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಕೇಳಲೇಬೇಕು. ಬಿಫೋರ್ ದಟ್, ಒಂದು ಕಾಲ್ ತೆಗೆಯೋದಕ್ಕಿಂತ ಮೊದಲಾಗಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಕೇಳಲೇಬೇಕು. ಯಾಕೆ ಹೇಳಿದ್ರೆ, ಈ ಕಾನ್ಸೆಪ್ಟ್ ಬರಲಿಕ್ಕೆ ಕಾರಣ ಇಷ್ಟೇ. ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಒಂದಷ್ಟು ವಿದ್ಯಾರ್ಥಿಗಳನ್ನು ತರಬೇತಿಗೆ ಅಂತ ಅಲ್ಲಿ ಕಳಿಸ್ತಾರೆ. ಒಂದು 100 ವಿದ್ಯಾರ್ಥಿಗಳು ಬಂದರೆ ಒಂದು 2 ಮಾತ್ರ ಸೀರಿಯಸ್. ಮತ್ತು ಅವರಿಗೆ ಒಂದು ರೂಮ್ ಇರ್ತದೆ, ಆ ರೂಮಲ್ಲಿ ಕೂತ್ಕೊಂಡು ಹಳೆಯವರು ಸೀನಿಯರ್ಸ್ ಮಾಡಿದ ರಿಪೋರ್ಟನ್ನು ನೋಡಿ ಅದೇ ರಿಪೋರ್ಟನ್ನು ಬರೆದು ಹೋಗ್ತಾ ಇದ್ರು. ಆವಾಗ ವಿದ್ಯಾರ್ಥಿಗಳನ್ನು ಟ್ರೈನಿಂಗ್ಗೆ ಅಂತ ನಾವು ಕಳಿಸಿದ್ರೆ ಅಲ್ಲಿ ಅವರು ಕಲಿಯುವ ಅಂಶಗಳು, ಅವ್ರು ಸ್ಪೆಂಡ್ ಮಾಡೋ ದಿನಕ್ಕೆ ಮಾಡಿ ಇಸ್ ವೆರಿ ಲೆಸ್. ಅದಕ್ಕೆ ಬದಲಾಗಿ ಇಫ್ ದೇ ಗೋ ಫಾರ್ ಜಾಬ್, ವಿ ಹ್ಯಾವ್ ಅ ವೆರಿ ಗುಡ್ ಸ್ಟೂಡೆಂಟ್ಸ್ ವಿತ್ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಅಸ್, ಬಟ್ ವಿ ಆರ್ ಫೋರ್ಸಿಂಗ್ ದೆಮ್ ಟು ಗೋ ಫಾರ್ ಅ ಜಾಬ್. ನಾಟ್ ಓನ್ಲಿ ದ ರೀಸನ್ ಫಾರ್ ಅರ್ನಿಂಗ್, ಅಲಾಂಗ್ ಇನ್ ದ್ಯಾಟ್ ಪ್ರಾಸೆಸ್ ದೇ ವಿಲ್ ಲರ್ನ್. ಯಾವಾಗ ಕಂಪಲ್ಸರಿಗೆ ಒಂದು 5,000 10,000ಕ್ಕೆ ಅವರು ಪಾರ್ಟ್ ಟೈಮ್ ವರ್ಕ್ ಮಾಡುವಾಗ ದ ಕಂಪನಿ ಓನರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅಟ್ಲೀಸ್ಟ್ ಒಂದು 20,000 ಇದು ಕೆಲಸ ಅವರಿಂದ ತೆಗಿತಾರೆ. ಆ 20,000 ಕೆಲಸ ತೆಗೆಯುವಾಗ ಅವರಿಗೆ ಅಷ್ಟು ಸ್ಕಿಲ್ ಡೆವಲಪ್ ಆಗ್ತದೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈ ವರ್ಕ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಮೆಥಡ್ ಅನ್ನು ವಿ ಆರ್ ಯೂಸಿಂಗ್. ಅದರ ಕಾಂಪ್ಲಿಮೆಂಟರಿ ಆಗಿ ದೇ ಆರ್ ಅರ್ನಿಂಗ್. ಬಟ್ ನಮ್ಮ ಮೇನ್ ಉದ್ದೇಶ ಇರುವಂತದ್ದು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ. ಈಗಾಗಲೇ ಇವರೊಂದು 2 ಕಂಪನಿಯಲ್ಲಿ ಕೆಲಸ ಮಾಡಿದರೆ ಅವರಿಗೆ ಸೆಕೆಂಡ್ ಕಂಪನಿ ಇನ್ನು ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಆ ಒಂದು 3 ವರ್ಷದ ಪೀರಿಯಡ್ ಮುಗಿಯುವಾಗ ಅಟ್ಲೀಸ್ಟ್ ಒಂದು 4-5 ಕಂಪನೀಸ್ ಅಲ್ಲಿ 2 ತಿಂಗಳು 5 ತಿಂಗಳು 6 ತಿಂಗಳು ಅವರು ಕೆಲಸ ಮಾಡುವಾಗ ಅಷ್ಟು ಕಂಪನಿಯ ಕಲ್ಚರ್ಸ್ ಗೊತ್ತಾಗ್ತದೆ. ನಂತರ ಅವರ ಅವರ ಶಿಕ್ಷಣವನ್ನು ಮುಗಿಸಿ ಆ ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿಗೆ ಜಾಯಿನ್ ಆಗುವಾಗ ಕಂಪನಿ ಹೇಗೆ ರನ್ ಆಗ್ತದೆ ಅಂತ ಹೇಳುವ ಐಡಿಯಾ ಅವರಿಗೆ ಸಿಗ್ತದೆ. ಅವಾಗ ಹೆಸಿಟೇಷನ್ಸು, ಟೆನ್ಷನ್ಸು, ನಮಗೆ ಕೆಲಸ ಸಿಗ್ತದಾ ಇಲ್ವಾ ಅಂತ ಹೇಳುವ ಅವರಿಗೆ ಯಾವುದೇ ಇರೋದಿಲ್ಲ. ಮತ್ತೆ ಯಾವುದೇ ಕಂಪನಿಗೆ ಹೋದಾಗ ನಾನು ನನ್ನ ವಿದ್ಯಾಭ್ಯಾಸವನ್ನು ನನ್ನ ಗಳಿಕೆಯಿಂದ ನಾನು ಕಲ್ತದ್ದು, ನನ್ನ ಫೀಸನ್ನು ನಾನೇ ಕೊಟ್ಟದ್ದು ಅಂತ ವೆನ್ ದೇ ಇಂಟ್ರೊಡ್ಯೂಸ್ ದೆಮ್ ಸೆಲ್ಫ್, ಇಟ್ ಈಸ್ ಲೈಕ್ ಸಮಥಿಂಗ್ ದೇ ಡಿಫರೆಂಟ್ ಫ್ರಮ್ ಅದರ್ಸ್. ದ ಫಸ್ಟ್ ಶಾಟ್ ಅಥವಾ ಫಸ್ಟ್ ಅವ್ರೇನು ಅವರ ಎಪಿರಿಯನ್ಸ್ ಇದೆ
ಅವ್ರು ಪಾಸ್ ಆಗಿ ಹೋಗ್ತಾರೆ. ಅವಾಗ ನೋಡೋವರಿಗೆ ಅವ್ರಿಗೆ ಗೊತ್ತಿರ್ತದೆ, ಇವ್ರು ಕೆಲಸ ಮಾಡಿರ್ಬೇಕಾದ್ರೆ ಸ್ವಲ್ಪ ಅನುಭವ ಇರ್ತದೆ. ದೆನ್ ಓನ್ಲಿ ಬಿಕಾಸ್ ಆಫ್ ದೇರ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಬೇರೆ ವಿದ್ಯಾರ್ಥಿಗಳಿಂದ ಡಿಫರೆಂಟ್ ಆಗಿರ್ತಾರೆ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರ್ತದೆ. ಆ ಉದ್ದೇಶದಿಂದ ಈ ಒಂದು ಎಕ್ಸಸೈಸ್ ಅನ್ನು ಮಾಡಿರುವಂತದ್ದು. ಇಟ್ ಈಸ್ ದೇರ್ ಇನ್ ಅದರ್ ಕಂಟ್ರೀಸ್. ನಮ್ಮ ದೇಶದಲ್ಲಿ ನಮ್ಮ ಒಂದು ಈಗಾಗಲೇ ಒಂದು ಕೆಲವು ಸಲ ಹೇಳ್ತೇನೆ, ಏನು ಅಂತ ಹೇಳಿದ್ರೆ, ನಾವು ಕಷ್ಟ ಬಂದಿದ್ದೇವೆ, ನಮ್ಮ ಮಕ್ಕಳು ಆರಾಮದಲ್ಲಿ ಕಲೀಲಿ, ಅವ್ರು ಕಷ್ಟ ಬರೋದು ಬೇಡ. ಆ ಉದ್ದೇಶ ಇಟ್ಟುಕೊಂಡ ಕಾರಣ ನಮ್ಮಲ್ಲಿ ಮಾತ್ರ ಈ ಸಮಸ್ಯೆ ಇರೋ. ಕೆಲಸ ಮಾಡಿದ್ರೆ ಯಾರಿಗೆ ಕಷ್ಟ ಇದೆ ಅವರು ಮಾತ್ರ ಕೆಲಸ ಮಾಡ್ತಾರೆ ಅಂತ. ಒಂದಷ್ಟು ಜನ ಕೆಲಸ ಮಾಡಿ ಉದ್ಯೋಗಕ್ಕೂ ವಿದ್ಯಾಭ್ಯಾಸ ಮಾಡುವವರಿದ್ದಾರೆ. ಬಟ್ ಅವರಿಗೆ ಅವರದೇ ಆದಂಥ ಒಂದು ಋಣಾತ್ಮಕ ಒಂದು ಇದು ಚಿಂತನೆ, ನಾವು ಬೇರೆಯವರೆಲ್ಲ ಗಮ್ಮತ್ತಲ್ಲಿದ್ದಾರೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ಅವ್ರು ಏನು ಎಣಿಸ್ತಾರೆ, ಇವ್ರು ಏನು ಎಣಿಸ್ತಾರೆ ಅಂತ ಹೇಳುವ ಅವರಿಗೆ ಒಂದು ಅವರ ಬಗ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು. ಆ ಕಾಂಪ್ಲೆಕ್ಸ್ ಅನ್ನು ಹೊರಗೆ ಹಾಕಿ ಪ್ರತಿಯೊಬ್ಬರು ಕೂಡ ದುಡ್ದು ಕಲೀಲಿ. ಈಗ SLC PUC ತನಕ ಓಕೆ, 18 ಡಿಗ್ರಿ ಬರುವಾಗ 18 ಇಯರ್ಸ್ ಆಗ್ತದೆ, ಅಂಡ್ ದೇ ಆರ್ ಮೆಚೂರ್ಡ್ ಇನಫ್ ಟು ವರ್ಕ್. ಆ ಪ್ರೊವಿಷನ್ ನಾವು ಮಾಡಿಕೊಡು. ಅದರೊಂದಿಗೆ ಬೇರೆ ಒಂದಷ್ಟು ವಿದ್ಯಾಸಂಸ್ಥೆಗಳು ಅದನ್ನು ಮಾಡಲಿ. ಎಲ್ಲರೂ ಆ ರೀತಿ ಅವರ ಉದ್ಯೋಗವನ್ನು ಅಥವಾ ಅವರ ಗಳಿಕೆಯನ್ನು, ಅವರ ಎಜುಕೇಶನ್ ಅವರ ಖರ್ಚಲ್ಲಿ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ಅದನ್ನು ಒಂದು ಜಸ್ಟ್ ಪ್ರಾರಂಭ ಮಾತ್ರ ನಮ್ಮಿಂದ. ಒಂದಷ್ಟು ವಿದ್ಯಾಸಂಸ್ಥೆಗಳು ಕೂಡ ಇದನ್ನು ಮಾಡಬೇಕು ಅಂತ ಹೇಳೋ ಉದ್ದೇಶ ನಾವು ಇಟ್ಕೊಂಡು. ಓಕೆ ಸರ್, ಈಗ ತಾವು ಹೇಳಿದಾಗೆ ವೆರಿ ಇಂಟ್ರೆಸ್ಟಿಂಗ್. ಹೌದು, ಕಲಿಯುವ ಜೊತೆಗೆ ಗಳಿಕೆ ಮಾಡುವಂಥದ್ದು. ಆದರೆ ಹೇಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ, ಹೌ ಪಾಸಿಬಲ್ ಅನ್ನೋಂಥ ಪ್ರಶ್ನೆ ಬರುತ್ತೆ ಜನರಿಗೆ ನೋಡುವಾಗ. ಹೇಗಪ್ಪ ಅಂದ್ರೆ ಕಲ್ತಾಗ ತದನಂತರ ಅನೇಕ ಸಂಸ್ಥೆಗಳು ಕೂಡ ಜಾಬ್ ಇಂಟರ್ವ್ಯೂಗಳನ್ನ ಎಂಡಲ್ಲಿ ಸಂದರ್ಶನಗಳನ್ನ ಮಾಡುವಂಥದ್ದು, ಕಂಪನಿಗಳಲ್ಲಿ ಕೆಲಸ ಮಾಡುವಂಥದ್ದು, ಸಿಗುವಂಥದ್ದು ಅವಕಾಶ ಇದೆ. ತಾವುಗಳು ಹೇಳ್ತಾ ಇದ್ರ ಕಲಿತಾ ಇರುವಾಗಲೇ ಗಳಿಕೆ ಮಾಡುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಹೇಗೆ ಅಂತ ಹೇಳಿದ್ರೆ, ಈಗ ಇವರಂತ ಇವರು ಇನ್ಸ್ಟಾ ಬಾಸ್ಕೆಟ್ ಅಂತ ಒಂದು ಸಂಸ್ಥೆಯಲ್ಲಿ ಕೊರೋನಾ ಲಾಸ್ಟ್ ಕಾಲೇಜ್ ಸ್ಟಾರ್ಟ್ ಆಗೋ ಮೊದಲನೇ ಪೀರಿಯಡ್ ಅಲ್ಲಿ ಬಿಲ್ಡಿಂಗ್ ವರ್ಕ್ ಅನ್ನು ಮಾಡ್ತಾ ಇದ್ರು. ಓಕೆ. ಅದ ನಂತರ ಈಗ ವರುಣ್ ಪ್ರಭು ಇಟ್ಕೊಳ್ಳಿ, ಸುಮಾರು ಒಂದು 5 ನಾವು ನಮ್ಮದೇ ಒಂದು ಸ್ಟಾರ್ಟ್ಅಪ್ ಕಂಪನಿ ಸ್ವಸ್ತಿಗೆ ಡಿಜಿಟಲ್ ಮಾರ್ಕೆಟ್ ಅಂತ, ಅದಕ್ಕೆ ಬೇಕಾದಂತ ವೆಬ್ಸೈಟ್ಗೆ ಬೇಕಾದ ಬ್ಯಾಕ್ ಆಫ್ ಏನು ವರ್ಕ್ಗಳು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ರು. ಓಕೆ. ಸೊ ನಮ್ಮ ಕ್ಯಾಂಪಸ್ ಒಳಗೆ ನಾವು 3 ಕಂಪನಿಗಳನ್ನು ಹುಟ್ಟು ಹಾಕಿದ್ದೇವೆ. ಆ ಕಂಪನಿಗಳಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡು ನಮ್ಮ ಫ್ಯಾಕಲ್ಟೀಸ್ ಮತ್ತು ಸ್ಟೂಡೆಂಟ್ಸ್ ಅದನ್ನು ಹ್ಯಾಂಡಲ್ ಮಾಡ್ತಿದ್ದೆ. ಲಾಸ್ಟ್ ನಿಮ್ಮ ಫಿನಾನ್ಷಿಯಲ್ ಇಯರ್ ಮೋರ್ ದೆನ್ 6 lakhs ಇದು ಬಿಸ್ನೆಸ್ ಅನ್ನು ಅಥವಾ ಪ್ರಾಜೆಕ್ಟ್ಸ್ ಅನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಫ್ಯಾಕಲ್ಟೀಸ್ ಹ್ಯಾಂಡಲ್ ಮಾಡಿದ್ದಾರೆ. ನಮ್ಮಲ್ಲಿ ಫ್ಯಾಕಲ್ಟೀಸ್ಗೆ ಹೇಗೆ ಡುವೆಲ್ ರೋಲ್, ದ ಫಸ್ಟ್ ದೇ ವಿಲ್ ಬಿ ಅ ಮ್ಯಾನೇಜರ್ ಫಾರ್ ಸಮ್ ಕಂಪನಿ ಅಂಡ್ ಟೀಚರ್ ಫಾರ್ ದ ಎಜುಕೇಶನ್ ಪರ್ಪಸ್. ಸೊ ಪ್ರತಿಯೊಬ್ಬರು ಕೂಡ 2 ಡೆಸಿಗ್ನೇಷನ್ ಇರ್ತದೆ. ಅವರು ಉದ್ಯೋಗಿಯಾಗಿ ಕೂಡ ಕಂಪನಿ ಕೆಲಸ ಮಾಡಬೇಕು, ಆಸ್ ಶಿಕ್ಷಕನಾಗಿ ಕೂಡ ಕೆಲಸ ಮಾಡಬೇಕು. ಅವಾಗ ಅವರ ಮೈಂಡ್ ಸೆಟ್ ಕೂಡ ಚೇಂಜ್ ಇರ್ತದೆ. ಅವರು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ. ಇಲ್ಲಂದ್ರೆ ಖಾಲಿ ಥಿಯರಿ ಮಾತಾಡಿ ಒಂದು 15-20 ವರ್ಷ ಹಿಂದೆ ಕಲಿತ ವಿಚಾರ ಮಾತಾಡೋ ಬದಲಿಗೆ ನಾವು ಕೆಲವೊಂದು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಟೆಕ್ನಿಕಲ್ ಇದರಲ್ಲಿ ಪ್ರಾರಂಭ ಮಾಡಿದ್ರು. ಏನು ಮಾಡಿದ್ರು ಅಂತ ಹೇಳಿ ಕಂಪನಿಯಿಂದ ಪ್ರಾರಂಭ ಮಾಡಿದ್ರು ಕಾಲೇಜ್ಗಳಲ್ಲಿ. ಬಟ್ ಅಲ್ಲಿ ಎಕ್ಸ್ಟರ್ನಲ್ ರಿಸೋರ್ಸ್ ಅನ್ನು ಅಥವಾ ಎಕ್ಸ್ಟರ್ನಲ್ ಪರ್ಸನ್ಸ್ ಅನ್ನು ಹಾಕಿ ಮಾಡುವಾಗ ಅಲ್ಲಿ ಫ್ಯಾಕಲ್ಟಿ ಮತ್ತು ಅವರ ನಡುವೆ ಕಾನ್ಫ್ಲಿಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಮ್ಮಲ್ಲಿ ಎಲ್ಲ ಈ ಕಂಪನಿ ಆಕ್ಟಿವಿಟೀಸ್ ನಮ್ಮ ಕಾಲೇಜಿನಲ್ಲಿರುವಂತಹ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಅನ್ನು ಫ್ಯಾಕಲ್ಟೀಸ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರ ಟೀಚಿಂಗ್ ನೊಂದಿಗೆ ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ಕಾಲೇಜಲ್ಲಿ ಕೊಡ್ತೀವಿ. ಈಗ ನಮ್ಮ ಒಂದು ಕಂಪನಿಯ ಪ್ರಾಜೆಕ್ಟ್ ಅನ್ನು ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ. ಸುಮಾರು 10 ಜನ ವಿದ್ಯಾರ್ಥಿಗಳು ಆ ಪ್ರಾಜೆಕ್ಟ್ ಅನ್ನು ಮಾಡಿದ್ದಾರೆ. ಲಾಸ್ಟ್ 10 days ಇಂದ ಮಾಡ್ತಾ ಇದ್ದಾರೆ. ಆ ಕಂಪನಿಗೆ ನಾವು ರೆಸ್ಪಾನ್ಸಿಬಲ್, ನಾವು ನಿಮ್ಗೆ ಚೆನ್ನಾಗಿ ಮಾಡಿ ಕೊಡ್ತೇವೆ ಅಂತ. ಓಕೆ. ಆ ರೆಸ್ಪಾನ್ಸ್ ತಕ್ಕ ನಮ್ಮ ಯಾವ್ದಾದ್ರು ಒಂದು ಫ್ಯಾಕಲ್ಟಿ ಅನ್ನೋದಕ್ಕೆ ಡಿಪ್ಲಾಯ್ ಮಾಡ್ತೇವೆ, ಅವರ ಥ್ರೂ ಹ್ಯಾಂಡಲ್ ಮಾಡ್ತೇವೆ. ಅವರ ಏನ್ ರೆಮ್ಯುನರೇಷನ್ ಉಂಟು ಕಂಪನಿ ಡೈರೆಕ್ಟ್ ಆಗಿ ಆ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡ್ತಾರೆ. ಓಕೆ ಓಕೆ ಓಕೆ. ಈ ಲೆವೆಲ್ ಈ ರೀತಿಯಾಗಿ ನಡೆಯುವಂತ ಒಂದು ಕಾರ್ಯಕ್ರಮ ಅಂದ್ರೆ ಕಲಿಯುವ ಜೊತೆ ಗಳಿಕೆ ಅನ್ನುವಂಥದ್ದು. ಎಸ್ ಬಸವ ಅವರಿಗೆ ನಿಮ್ಗೆ ಹೇಗೆ ಎಫೆಕ್ಟಿವ್ ಆಗಿದೆ, ಎಷ್ಟು ಯೂಸ್ ಆಗಿದೆ? ಎಸ್, ಕಲಿಯುವ ಜೊತೆಗೆ ನಾವು ಗಳಿಕೆ ಮಾಡುವಂತಹ ವಿಚಾರ ನಂಗೆ ತುಂಬಾ ಯೂಸ್ ಆಗಿದೆ ಸರ್. ಯಾಕಂದ್ರೆ ನಂಗೆ PUC ಆದ ನಂತರ ಯಾರು ಹಣ ಅವರ ಕೈಯಲ್ಲಿ 7,000 8,000 ಹಣ ಇರುವುದನ್ನು ನಾನು ನೋಡಿಲ್ಲ. ಆದ್ರೆ ನಂಗೆ ಫಸ್ಟ್ ಟೈಮ್ ನಾನು ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ಕಷ್ಟ ಆಯ್ತು. ಬೆಳಿಗ್ಗೆ ಏಳ್ಬೇಕು ಹೋಗ್ಬೇಕು ಅಂತ. ಮತ್ತೆ ನಂಗೆ ಒಂದು 2-3 ದಿನದಲ್ಲಿ ಅವರು ಡೈರೆಕ್ಟ್ ಆಗಿ ನಮ್ಗೆ ಗೊತ್ತಿಲ್ಲದ ಕೆಲ್ಸಕ್ಕೆ ನಮ್ಮನ್ನು ಜಾಯಿನ್ ಮಾಡ್ಲಿಲ್ಲ. ನಮ್ಗೆ ಆ ಕೆಲಸದ ಬಗ್ಗೆ ಹೇಳಿದ್ರು, ಹೇಗೆ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು. ಮತ್ತೆ ನನಗೆ ಆವಾಗ ಗೊತ್ತಾಯ್ತು ಹೇಗೆ ಮಾಡ್ಬೇಕಂತ. ಮತ್ತೆ 1 ತಿಂಗಳು ನಾ ಕರೆಕ್ಟ್ ಆಗಿ ಮಾಡಿದೆ. ಮತ್ತೆ ಲಾಸ್ಟ್ ಮಂತ್ ಅಲ್ಲಿ ನಂಗೆ ನನ್ನ ಕೈಗೆ 8,000 ಸಂಬಳ ಬರುವಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಇಷ್ಟು ದಿನ ಬೇರೆಯವರು ಅಪ್ಪ ಅಮ್ಮ ಕೊಟ್ಟದ್ರಲ್ಲಿ ಕಲ್ತಿದ್ದೇನೆ. ಆದ್ರೆ ನನ್ನ ಕೈಯಲ್ಲಿ ಅಷ್ಟು ಸಂಬಳ ಬರುವಾಗ ನಂಗೆ ತುಂಬಾ ಖುಷಿ ಆಯ್ತು ಸರ್. ಓಕೆ ಓಕೆ, ಬ್ಯೂಟಿಫುಲ್. ನಿಜವಾಗ್ಲೂ ಯಾವಾಗ 8,000 ಸಂಬಳ ಬಂದಿರುವಂತದ್ದು? ತಾವು ಫಸ್ಟ್ PUC ಅಲ್ಲಿ ಇದ್ದಾಗ ಅಥವಾ ಸೆಕೆಂಡ್ PUC ಮುಗೀತು, ಆವಾಗ ಇನ್ನೂ ರಿಸಲ್ಟ್ ಬಂದಿರ್ಲಿಲ್ಲ ಸರ್. ಆವಾಗನೇ ಸರ್ಗೆ ಹೇಳಿ ನಾನು ಜಾಯಿನ್ ಆಗ್ತೇನೆ ಸರ್, ನಂಗೆ ಫೀಸಿಗೆ ಕಷ್ಟ ಆಗ್ತದೆ, ನಾನು ದುಡಿಬೇಕು ಅಂತ ಹೇಳಿ ಸರ್ಗೆ ಹೇಳಿ ಅವರು ಜಾಯಿನ್ ಮಾಡಿಸಿ ಕೊಟ್ರು. ಅಲ್ಲೇ ನಮ್ಮ ಮನೆ ಹತ್ತಿರ ಇತ್ತು ಅದು. ನಂಗೆ ತುಂಬಾ ಖುಷಿ ಆಯ್ತು, ಹತ್ತಿರ ಸಹ ನಡ್ಕೊಂಡು ಹೋಗ್ಬೋದು ಅಂತ. ಓಕೆ. ಈಗ ಅಂದ್ರೆ ಕಷ್ಟ ಆಗಲ್ವ ಅನ್ನೋ ಪ್ರಶ್ನೆ. ತಾವು ಆಗ್ಲೇ ಹೇಳಿದ್ವಿ ಬೆಳಿಗ್ಗೆ ಏಳುವಾಗ ಕಷ್ಟ ಆಗುತ್ತೆ. ಈ ವಿಚಾರವನ್ನ ಸ್ವಲ್ಪ ಬದಿಗಿಟ್ಟು ಕಲಿತಾ ಇರುವಾಗ ಒಂದ್ ಕಡೆ ನಮ್ಮ ಕಲಿಯುವಂತಹ ವಿಚಾರಗಳು, ನಮ್ಮ ಸಬ್ಜೆಕ್ಟ್ಗಳು, ಇದರ ನಡುವಲ್ಲಿ
ಕೆಲಸ ಮಾಡುವಂತಹ ವಿಚಾರ ಬಂದಾಗ ಕಷ್ಟ ಆಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ನಾವು ಮುಂದೆ ನಾವು ಚೆನ್ನಾಗಿರ್ಬೇಕು, ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಕಷ್ಟ ಪಡ್ಲೇಬೇಕಲ್ಲ ಸರ್. ಅದಕ್ಕೆ ನಾವು ನಮ್ಮ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಭವಿಷ್ಯವನ್ನು ನೋಡ್ಬೇಕಲ್ಲ, ಅದಕ್ಕಾದ್ರೂ ಕಷ್ಟ ಪಡ್ಬೇಕು ನಾವು. ನಿಜ 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 ನಿಜವಾದ ಮಾತು ಇದು. ಕಷ್ಟ ಪಡ್ಲೇಬೇಕು, ಇಲ್ಲದಿದ್ರೆ ಯಾವುದು ಕೂಡ ಸುಲಭವಾಗಿ ಸಿಗಲ್ಲ. ಎಸ್, ನಮ್ಮ ವರುಣ್ ಪ್ರಭು ಅವರಿಗೆ ಏನ್ ಮಾಡ್ತಾ ಇದ್ದೀರಾ ತಾವು? ತಮ್ಮ ಈಗ ಕಲಿತಾ ಇರುವಂತಹ ಒಂದು ಸಬ್ಜೆಕ್ಟ್ ಸರ್ BBA ಮಾಡ್ತಾ ಇದ್ದೀರಾ. ವೈ BBA? Because my goal is to be businessman, entrepreneur. Okay. So BBA is the best base for it. Okay. ಎಷ್ಟು ಎಫೆಕ್ಟ್ ಆಗಿದೆ ತಮಗೆ ಸ್ವಸ್ತಿಕಾ? I think it has affected the most, I can say, after choosing my career. Because nowadays, if you look at that general mindset, people they go on like they study or they take studies as their base. So what we are doing is that we can study and at the same time we can work, which helps us to learn new skills. So I think that developing a skill is important rather than taking your own time in studying. Correct. Then all that I can say is that it was difficult at initials because at till PUC the 24 hours, I think 18 hours used to go on only on studying and doing all the college stuff, homeworks that. But then now it has become a routine, and also I can say that like working in different companies, it will help you to learn the skills of that company and develop it as your skill. So I think it has affected most in my career, undergoing career. Okay, right. ಇದು ವರುಣ್ ಪ್ರಭು ಅವರ ಮಾತುಗಳು. ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಕೆಲವು ಆಕ್ಟಿವಿಟೀಸ್ ಗಳನ್ನ ನಾವು ಸ್ವಲ್ಪ ನೋಡ್ಕೊಂಡ್ ಬರೋಣ, ಯಾವ ರೀತಿ ನಡೀತಾ ಇರುತ್ತೆ ಅನ್ನೋದು. ಎಸ್, ಒಂದ್ಸಲ ನೋಡ್ಕೊಂಡ್ ಬನ್ನಿ. Say loudly, got to hear it now. Start. Say loudly, got to hear it now. Start. ಒಂದು ವಿಜುವಲ್ಸ್ ಅಂದ್ರೆ ಯೋಗ ಕ್ಲಾಸ್, ಬಹುಶಃ ಇದು ಯೋಗ ಕಲಿಸುವಂತಹ ಒಂದು ಪ್ರೊಸೆಸ್ ಅಲ್ಲ ಸರ್? ಎಸ್ ಸರ್, ಏನ್ ಹೇಳ್ತಾರೆ ಸರ್? ಅವರ ಇಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ಒಂದು ತರಬೇತಿ ಇತ್ತು. ಓಕೆ. ಆ ತರಬೇತಿಯಲ್ಲಿ 2 ದಿವಸದ ತರಬೇತಿ ಕಾರ್ಯಕ್ರಮ, ರೆಸಿಡೆನ್ಷಿಯಲ್. ಓಕೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜಿನ ಕ್ಯಾಂಪಸ್ಸಲ್ಲೇ ಸ್ಟೇ ಮಾಡಿ ಫಸ್ಟ್ ಡೇ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಯಿತು, ನೆಕ್ಸ್ಟ್ ಡೇ 5 o'clock ತನಕ, ರಾತ್ರಿ ಸುಮಾರು ಒಂದು 2-3 ಗಂಟೆ ಮಾತ್ರ ಅವರಿಗೆ ಫ್ರೀ ಇರುವಂತದ್ದು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸುಮಾರು ಒಂದು 5:30ಕ್ಕೆ ಎದ್ದು ನಮ್ಮ ತಣ್ಣೀರ್ ಬಾವಿಯಲ್ಲಿರುವಂತಹ ಬೀಚ್ ಸೈಡ್ ನಲ್ಲಿರುವಂತಹ ನಮ್ಮ ಟ್ರೀ ಪಾರ್ಕ್ ಇದರಲ್ಲಿ ಅವರಿಗೆ ಯೋಗ ಅಭ್ಯಾಸವನ್ನು ಕೂಡ ನಾವು ಮಾಡಿದ್ವಿ. ಯಾಕೆಂದ್ರೆ ಅವರ ಒಂದು ಸುಮಾರು 2 ದಿವಸದ ಇದರಲ್ಲಿ
ಕಂಟಿನ್ಯೂಸ್ ಆಗಿ ಅವರಿಗೆ ಪ್ರೆಷರ್ ಬೀಳುವಾಗ ವರ್ಕ್ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ಹೇಳಿ ನೋಡ್ಲಿಕ್ಕೋಸ್ಕರ ಅದರೊಟ್ಟಿಗೆ ಪಬ್ಲಿಕ್ ಸ್ಪೀಕಿಂಗ್ ತರಬೇತಿ ಅಂತ, ಯಾಕೆ ಇಫೆಕ್ಟಿವ್ ಆಗಿ ಹೇಗೆ ಮಾತಾಡಬೇಕು ಅಂತ ಸಾರ್ವಜನಿಕ ಎದುರು ಅದನ್ನು ಸುಮಾರು 10 ಸಲ ಅವರಿಗೆ ಸ್ಪೀಚಸ್ ಮಾಡ್ಲಿಕ್ಕೆ ಇತ್ತು. ಅದ ನಂತರ ಅವ್ರದ್ದು ವಿಡಿಯೋ ತೆಗೆದು ಆ ವಿಡಿಯೋದಲ್ಲಿ ಅವರಿಗೆ ತೋರಿಸ್ಲಿಕ್ಕಿತ್ತು ಅವ್ರು ಏನು ಮಿಸ್ಟೇಕ್ಸ್ ಮಾಡ್ತಾರೆ, ಹೇಗೆ ಕರೆಕ್ಷನ್ಸ್ ಆಗ್ತದೆ. ಸೊ ಅದಕ್ಕೆ ಕಾನ್ಫಿಡೆನ್ಸ್ ಬರ್ಲಿಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಅಲ್ಲಿ ನಾವು ಯೋಗಾಭ್ಯಾಸವನ್ನು ಕೂಡ ಅವರಿಗೆ ಮಾಡ್ತಾರೆ. ಅದರೊಟ್ಟಿಗೆ ಔಟ್ಬೌಂಡ್ ಟ್ರೈನಿಂಗ್ಸ್ ಇತ್ತು, ಸಮುದ್ರದ ಸೈಡ್ ಅಲ್ಲಿ ಆಕ್ಟಿವಿಟೀಸ್ ಮಾಡಿ ಅವರ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಅನ್ನು ಕೂಡ ಮಾಡಿದ್ರು. ಅದರ ವಿಡಿಯೋವನ್ನು ತಾವು ನೋಡಬಹುದು. ಈಗ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟೀಸ್ ಇತ್ತಲ್ಲ, ಅದ ಆ ವಿಜುವಲ್ಸ್ ಗಳನ್ನ ಹಾಕಿ. ಎಸ್ ಸರ್, ಇದೇನು ಸರ್, ಯಾವ ರೀತಿ ಆಕ್ಟಿವಿಟೀಸ್ಗಳು? ಇದು ಅವರಿಗೆ ಮಾತಾಡ್ಲಿಕ್ಕೆ, ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಲಿಕ್ಕೆ ಅವರ ಹೆಸಿಟೇಷನ್ಸ್ ಅನ್ನು ಕಡಿಮೆ ಮಾಡಲಿ. ಯಾಕೆಂದ್ರೆ ನಮ್ಮಿಂದ ಮಾತಾಡ್ಲಿಕ್ಕೆ ಆಗುದಿಲ್ಲ, ಏನ್ ಎಣಿಸ್ತಾರೆ, ಹೇಗೆ ಎಣಿಸ್ತಾರೆ ಅಂತ ಹೇಳಿದಾಗ ಒಟ್ಟಿಗೆ 4 ಜನ ವೇದಿಕೆಯಲ್ಲಿ ಅವರಿಗೆ ಬೇರೆ ಬೇರೆ ಟಾಪಿಕ್ ಬಗ್ಗೆ ಅವರು ಎಲ್ಲ ರೆಕಗ್ನಿಷನ್ ತೆಗೆಯುವಾಗ ಅವ್ರು ಮಾತಾಡ್ಬೇಕು, ಯಾರು ಜೋರಾಗಿ ಮಾತಾಡ್ತಾರೆ ಅಂತ. ಅವಾಗ ಅವರಿಗೆ ಏನೊಂದು ಚಳಿ ಇರ್ತದಲ್ಲ, ಹೆದರಿಕೆ, ನನ್ನಿಂದ ಆಗ್ಲಿಕ್ಕಿಲ್ಲ, ಏನ್ ಎಣಿಸ್ತಾರೆ ಅಂತ ಹೇಳಿ ಆ ಚಳಿಯನ್ನು ಹೋಗ್ಲಿಕ್ಕೋಸ್ಕರ ಮಾಡುವಂತ ಎಕ್ಸರ್ಸೈಸ್. ಅದರೊಟ್ಟಿಗೆ ಅವರಿಗೆ ಬೇರೆ ಬೇರೆ ನಾವು ಐಸ್ ಬ್ರೇಕರ್ಸ್ ಅಂತ ಹೇಳ್ತೇವೆ ತರಬೇತಿ ಇದ್ರಲ್ಲಿ. ಸತೀಶ್ ಭಟ್ ಬಿಳಿನೇಳೆ ಅಂತ ಒಬ್ಬ ಫೇಮಸ್ ಟ್ರೈನರ್, ಅವರ ಮೂಲಕ ಮಾಡಿ ಅವರಿಗೆ ಆ ಕೂತ್ಕೊಳ್ಳುವಾಗ ಇಡೀ ದಿವಸ ಟ್ರೈನಿಂಗ್ ಆಗೋ ಸ್ವಲ್ಪ ಕಿರಿಕಿರಿ ಆಗ್ತದೆ, ಇಷ್ಟು ಗಂಟೆ ಕೂತ್ಕೊಳ್ಬೇಕಲ್ಲ. ಹಾಗೆ ಆ ಸಂದರ್ಭ ಇಂಥ ಆಕ್ಟಿವಿಟೀಸ್ ಮಾಡುವಾಗ ಮೈಂಡ್ ಫ್ರೆಶ್ ಆಗಿ ಅವರು ಸೆಟ್ ಆಗ್ತಾರೆ ತರಬೇತಿಗೆ. ಸೊ ಸುಮಾರು ಇದೊಂದು 40 ಗಂಟೆಯ ಮ್ಯಾರಥಾನ್ ಕಾರ್ಯಕ್ರಮ ಇತ್ತು ಅವರಿಗೆ. 40 ಗಂಟೆ ಅದರಲ್ಲಿ ಸುಮಾರು 3 ರಿಂದ 4 ಗಂಟೆ ಹೊತ್ತು ರೆಸ್ಟ್ ತಕೊಂಡಿರ್ಬೋದು. ಅದ್ರ ಬೇಸ್ ಕಂಟಿನ್ಯೂಸ್. ಸೊ ನಮ್ಗೆ ನೋಡ್ಲಿಕ್ಕೆ ಬೇಕಿತ್ತು ಈ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಟ್ರೈನಿಂಗ್ ಅಥವಾ ಇಂಥ ಕಾರ್ಯಕ್ರಮ ಎಷ್ಟು ಪ್ರೆಷರ್ ತಕೊಳ್ಬಹುದು ಅಂತ. ಬಿಕಾಸ್ ನಾವು ಅವ್ರ ಹತ್ರ ಒಂದು ಕಾಲೇಜಿನ ಆರಂಭದಲ್ಲಿ ವಿ ಟೇಕನ್ ಅ ಪ್ರಾಮಿಸ್ ಪರ್ ಡೇ ಮಿನಿಮಮ್ 16 to 18 hours ದೇ ನೀಡ್ ಟು ವರ್ಕ್ ಅಂತ. ಸೊ ಆ ಒಂದು ಬೇಸಿಸ್ ಅಲ್ಲಿ ಅದಕ್ಕೋಸ್ಕರ ಇಂಥ ಆಕ್ಟಿವಿಟೀಸ್ಗಳನ್ನು ಲಾಕ್ಡೌನ್ ಮುಗ್ದ ನಂತರ ಕಳೆದ ವರ್ಷ ರೆಸಿಡೆನ್ಷಿಯಲ್ ಕಾರ್ಯಕ್ರಮ ಮಾಡಿದ್ವಿ 2 ದಿವಸ ಕೂಡ ಅವರಿಗೆ. ಓಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕಿ, ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಹಾಕಿ. ಎಸ್, ಬಿಫೋರ್ ದಟ್ ಎಸ್ ಸರ್, ಇದು ಐಸ್ ಬ್ರೇಕರ್ಸ್. ಅವರಿಗೆ ಜೆಲ್ ಆಗ್ಲಿಕ್ಕೆ, ಅದೇ ರೀತಿಯಾಗಿ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿ ಬರ್ಬೇಕಲ್ಲ, ಅದಕ್ಕೋಸ್ಕರ ಬೇರೆ 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 ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಹೋಗ್ತೇವೆ ನಾವು. ಅದರ ಪಾರ್ಟ್ ಇದು. ಸರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಾವು ಒಂದು ಮಾತು ಹೇಳಿದ್ರಿ, 16 to 18 hours ಕೆಲಸ ಮಾಡಬೇಕು ಅನ್ನೋದು. ಹೌದಾ ಅನ್ನೋದು ಪ್ರಶ್ನೆ ಬರುತ್ತೆ, ಪಾಸಿಬಲ್ ಅನ್ನೋದು ಪ್ರಶ್ನೆ ಬರುತ್ತೆ. ಡೂಯಿಂಗ್ ಇಟ್ ಮಾಡ್ತಾ ಇದ್ದಾರೆ. ನಾವು ಕಳೆದ ವರ್ಷ ಕಾಲೇಜ್ ಆರಂಭ ಆಗುವ ಮೊದಲು ಪಾಸಿಬಲ್ ಅಂತ ಇತ್ತು, ಬಟ್ ಈಗ ಪಾಸಿಬಲ್, ಇಟ್ ಈಸ್ ಡನ್, ದೇ ಆರ್ ಡೂಯಿಂಗ್ ಇಟ್. ಹೇಗೆ 18 ಗಂಟೆಗಳ ಕಾಲ ಕಾಲೇಜಿನ ಕ್ಲಾಸಸ್ ಇರುತ್ತೆ, ಅದಾದ ನಂತರ ಪಾರ್ಟ್ ಟೈಮ್ ಜಾಬಿನ ಆಪ್ಷನ್ಸ್ ಇರುತ್ತೆ, ಅದಂತರ ಒಂದಷ್ಟು ಪ್ರಾಜೆಕ್ಟ್ಸ್ ಕೊಡ್ತೇವೆ ಅವರಿಗೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಂಟಿನ್ಯೂಸ್, ಒಬ್ಬೊಬ್ಬ ವಿದ್ಯಾರ್ಥಿ ಒಂದು 5 ವಿದ್ಯಾರ್ಥಿಗೆ ಒಬ್ಬೊಬ್ಬರು ಫ್ಯಾಕಲ್ಟಿ ಬ್ಯಾಕಪ್ ಅಲ್ಲಿ ನಿಂತು ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅವರ ಪ್ರಥಮ ದಿವಸದ ಫ್ರೆಶರ್ಸ್ ಡೇ ವಿ ಟೇಕನ್ ಅ ಪ್ರಾಮಿಸ್ ಫ್ರಮ್ ದೆಮ್, ದ ನೆಕ್ಸ್ಟ್ 3 years ಅನ್ನು ಕಾಲೇಜ್ಗೋಸ್ಕರ ಅವರ ಡೆವಲಪ್ಮೆಂಟ್ಗೋಸ್ಕರ ಮುಡಿಪಾಗಿರ್ತಾರೆ ಅಂತ. ಅಂಡ್ ದೇ ಪ್ರಾಮಿಸ್ ದಸ್ ದೇ ವಿಲ್ ವರ್ಕ್ ಫಾರ್ 16 to 18 hours per day. ಈಗ ಅದಕ್ಕೆ ಸ್ಲೋ ಆಗಿ ಅದು ಪ್ರಾರಂಭವಾಗಿದೆ. ಬರೋ ವರ್ಷ ಆಗೋ ಈಗಾಗಲೇ ನಾವು 7 o'clock ಅರ್ಲಿ ಮಾರ್ನಿಂಗ್ ದೇರ್, ನಾವು ಈಗಾಗಲೇ ಬಸ್ ಅವರು ಹೇಳಿದಾಗೆ ಬೆಳಿಗ್ಗೆ 7 ಗಂಟೆಗೆ ಕಾಲೇಜಿಗೆ ಅವ್ರು ಬರ್ತಾ ಇರ್ತಾರೆ. ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಸರ್, ದಿನಚರಿ ಯಾವ ರೀತಿ ಇರುತ್ತೆ ಅಂದ್ರೆ ಎಷ್ಟು ಗಂಟೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ? ಅವರು ಪ್ರಥಮ ವರ್ಷದಲ್ಲಿ ಸುಮಾರು ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ರೆಗ್ಯುಲರ್ ಕ್ಲಾಸಸ್ ಇರ್ತದೆ. ರೆಗ್ಯುಲರ್ ಕ್ಲಾಸ್ CA ಅವರು CA ಕೋಚಿಂಗ್ ಹೋಗ್ತಾರೆ, ಪಾರ್ಟ್ ಟೈಮ್ ಉದ್ಯೋಗಿಗಳು ಪಾರ್ಟ್ ಟೈಮ್ ಉದ್ಯೋಗಕ್ಕೆ ಹೋಗ್ತಾರೆ. ಒಂದಷ್ಟು ಪ್ರಾಜೆಕ್ಟ್ಸ್ ಅಲ್ಲಿ ಕಾಲೇಜಲ್ಲಿ ನಡೀತಾ ಇರ್ತದೆ. ಆ ಕಾಲೇಜಿನ ಪ್ರಾಜೆಕ್ಟ್ ವಿದ್ಯಾರ್ಥಿಗಳು ಅಲ್ಲೇ ನಿಲ್ತಾರೆ. ಅವ್ರು ಎಷ್ಟು ಹೊತ್ತು ಬೇಕಾದ್ರೂ ನಿಲ್ಬಹುದು. ಅದೇ ರೀತಿ ನಾವು ಕಂಪನಿಯವರಿಗೆ ಒಂದು ಪ್ರೊವಿಷನ್ ಕೊಟ್ಟಿದ್ದೇವೆ ಅಂತೇಳಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ನಿಂತುಕೊಂಡು ಕೆಲಸ ಮಾಡಲಿಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ಪ್ರೊವೈಡಿಂಗ್ ಫಾರ್ ಅದರ್ ಕಂಪನೀಸ್. ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಈಗ ಒಂದು ಪ್ರಾಜೆಕ್ಟ್ ಕಾಲೇಜಲ್ಲಿ ಆಗ್ತದೆ, ಇನ್ಸ್ಟಾ ಬಾಸ್ಕೆಟ್ ಅಂತ ಹೇಳುವ ಸಂಸ್ಥೆ ಪ್ರಾಜೆಕ್ಟ್ ಮಾಡ್ತದೆ. ಅವರಿಗೆ ಬೇಕಾದಂತಹ ಕಂಪ್ಯೂಟರ್ಸ್ ಏನಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಏನಿರ್ಬೋದು, ಆ ಮಕ್ಕಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಆ ಪ್ರಾಜೆಕ್ಟ್ಗೋಸ್ಕರ ನಾವು ಕಾಲೇಜಿಂದ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅಂತ ಆಕ್ಟಿವಿಟೀಸ್ಗೋಸ್ಕರ. ಓಕೆ ಸರ್, ಈಗ ಬೆಳಿಗ್ಗೆಯಿಂದ ತಾವು ಹೇಳಿದಾಗೆ ಈ ಒಂದು ಗಳಿಕೆ ವಿಚಾರಗಳಲ್ಲಿ ಬಂದ ಕೆಲಸ ಯಾವ ಸಂದರ್ಭಗಳಲ್ಲಿ ನಡೆಯುತ್ತೆ? ಯಾಕಂದ್ರೆ ಇಲ್ಲಿ ದಿನಚರಿವರೆಗೂ ಕಲಿಯುವಂತದ್ದು ಬರುತ್ತೆ, ಒಂದೊಂದು BCom BBA. ಅದಕ್ಕೆ ದ್ವಿತೀಯ ವರ್ಷದಲ್ಲಿ ನಾವು ಬೆಳಿಗ್ಗೆ 7 ರಿಂದ ಮಧ್ಯಾಹ್ನ 1:30 ತನಕ ಯೂನಿವರ್ಸಿಟಿಗೆ ಒಂದು ವಾರದಲ್ಲಿ ಒಂದಿಷ್ಟು ಕ್ಲಾಸಸ್ ಮಾಡಬೇಕು ಅಂತ ಇದೆ. ಅದನ್ನು ಅರ್ಲಿ ಮಾರ್ನಿಂಗ್ ವಿ ಆರ್ ಸ್ಟಾರ್ಟಿಂಗ್ ಇಟ್. 2 ಗಂಟೆಯಿಂದ ಸಂಜೆ 6 ರಿಂದ 7 ಗಂಟೆ ತನಕ ಆ ಟೈಮ್ ಅನ್ನು ಅವರಿಗೆ ಕೊಟ್ಟಿದ್ದೇವೆ. ಸಂಜೆ 6 ರಿಂದ 7 ಗಂಟೆ ತನಕ ಅಲ್ಲ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಿನಿಮಮ್. ಅದಾದ ನಂತರ ಕೆಲವರಿಗೆ ನಾವು ವರ್ಕ್ ಫ್ರಮ್ ಹೋಮ್ ನ ಆಪ್ಷನ್ಸ್ ತಗೊಂಡಿದ್ದೇವೆ. ಈಗ ನಾವು ಒಂದಷ್ಟು ಕಂಪನಿಯೊಟ್ಟಿಗೆ ಟೈ ಅಪ್ ಮಾಡಿ ಡಾಟಾ ಎಂಟ್ರೀಸ್ ಪ್ರಾಜೆಕ್ಟ್ ತಗೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ US ನ ಕೆಲವು ಕಂಪನಿಯೊಟ್ಟಿಗೆ ಟೈ ಅಪ್ ಮಾಡ್ತಾ ಇದ್ದೇವೆ. ಕೆಲವರಿಗೆ ಕೋಲ್ಡ್ ಕಾಲಿಂಗ್ಸ್ ಇರ್ಬೋದು, ಅದಕ್ಕೆ ಬೇಕಾದಂತ
ಟ್ರೈನಿಂಗ್ಸ್ ಏನಿದೆ, ಸ್ಪೋಕನ್ ಇಂಗ್ಲೀಷ್ ಇರ್ಬೋದು ಅಥವಾ US ಇಂಗ್ಲೀಷ್ ಎಕ್ಸೆನ್ಸ್ ಏನಿರ್ಬೋದು, ಅಥವಾ ಅವರಿಗೆ ಬೇಕಾದ ಕಾರ್ಪೊರೇಟ್ ಇಮೇಲ್ಸ್ ಹೇಗೆ ಕೊಡಬೇಕು, ಅದರ ಬಗ್ಗೆ ಈಗಾಗಲೇ ಫಸ್ಟ್ ಇಯರ್ ಅವರಿಗೆ ತರಬೇತಿ ಆಗಿದೆ. ಸೊ ಮಧ್ಯಾಹ್ನಂತರದ ಅವಧಿ, ಅದೇ ರೀತಿಯಾಗಿ ವೀಕೆಂಡ್ಸ್ ಅವರಿಗೆ, ಅವರು ಕೆಲವೊಂದು ವಿದ್ಯಾರ್ಥಿಗಳು ತುಂಬಾ ದೂರದ ಬಂಟ್ವಾಳದಿಂದ ಬರ್ತಾರೆ, ಅವರಿಗೆ ಸಂಜೆ ತನಕ ನಿಲ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥವರಿಗೆ ಅವರ ಮನೆಯಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಇಟ್ ಮೇ ಬಿ ಆ ಕಾಲಿಂಗ್ ಅಥವಾ ಬ್ಯಾಕ್ ಆಫೀಸ್ ವರ್ಕ್ ಇರ್ಬೋದು, ಇಂಟರ್ನೆಟ್ ಅನ್ನು ಉಪಯೋಗಿಸ್ಕೊಂಡು ಕಂಪ್ಯೂಟರ್ ಮಾಡುವ ವರ್ಕ್ ಇರ್ಬೋದು, ಅವರಿಗೆ ಯಾವ ಫೀಲ್ಡ್ ಇದೆ, BCom BBA BSW ಅವರ ಆಸಕ್ತಿದಾಯದಂತಹ ಫೀಲ್ಡಿಗೆ ಸೂಟ್ ಆದಂಥ ಜಾಬ್ಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಒಂದಷ್ಟು ಕಂಪನಿಗಳೊಟ್ಟಿಗೆ ಈಗಾಗಲೇ ಟೈ ಅಪ್ ಮಾಡಿದ್ದೇವೆ. ಫಸ್ಟ್ ಇಯರ್ ಇಟ್ ಇಸ್ ನಾಟ್ ಕಂಪಲ್ಸರಿ, ಸೆಕೆಂಡ್ ಇಯರ್ ಅಲ್ಲಿ ಕಂಪಲ್ಸರಿ ಇರುವಂಥದ್ದು. ಬಟ್ ಸ್ಟಿಲ್ ಸುಮಾರು 7 ಜನ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಅಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಈ ವರ್ಷ ಹೊಸ ಬ್ಯಾಚ್ಗೆ ಯಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಮ್ಮಲ್ಲಿ ಆಲ್ರೆಡಿ 4 ಜನ ಅವರು ಇಂಟ್ರೆಸ್ಟೆಡ್ ಟು ವರ್ಕ್. ಅವರೇ ಕೇಳಿದ್ರು, ನಾವು ಈಗಲೇ ಕೆಲಸ ಮಾಡ್ತೀವಿ ಸರ್, ಇನ್ನು ಕಾಲೇಜ್ ಸ್ಟಾರ್ಟ್ ಆಗೋ ಸೆಪ್ಟೆಂಬರ್ ಅಕ್ಟೋಬರ್ ಆಗುತ್ತೆ ಅಂತ. ಈಗ 3 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಫೀಸಿನ ಮೇಜರ್ ಈ ಹಣವನ್ನು ಅವರು ಇಲ್ಲೇ ಅರ್ನ್ ಮಾಡಿ ಮತ್ತೆ ಕಾಲೇಜ್ ಕಟ್ತಾರೆ. ದೇ ನಾಟ್ ಪೇಡ್ ಸಿಂಗಲ್ ಪೈ. 3 ವಿದ್ಯಾರ್ಥಿ ನಮ್ಮಲ್ಲಿ ಜಾಯಿನ್ ಆಗಿದ್ದಾರೆ, ಮನೆಯಲ್ಲಿ ಸಮಸ್ಯೆ ಉಂಟು ಸರ್, ದುಡಿತೇವೆ, ಪೇ ಲೇಟರ್, ನೋ ಪ್ರಾಬ್ಲಮ್. ನೀವು ಅಡ್ಮಿಷನ್ ಮಾಡಿ ಪಾರ್ಟ್ ಟೈಮ್ ಕೆಲಸ ಕೊಡಿಸ್ತೇವೆ, ನೀವು ದುಡ್ಡು ಕಟ್ಟಿ, ದಟ್ ವಿ ಪ್ರೌಡ್ ಫಾರ್ ದಟ್. ಹೇಗೆ ಸರ್, ಅಂದ್ರೆ ತಾವು ಹೇಳಿದ್ರಿ 3 ವಿದ್ಯಾರ್ಥಿಗಳ ಒಂದು ವಿಚಾರಗಳಲ್ಲಿ ಕಷ್ಟ ಇದೆ ಅಂತ ಬಂದಂತದ್ದು. ಎಸ್ ಸರ್, ಹೇಗಾಗುತ್ತೆ? ಎಸ್ ಸರ್, ಬಿಫೋರ್ ಅವರಿಗೆ ಈಗಾಗಲೇ ಬಿಫೋರ್ ದಟ್ ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು? ಎಸ್ ಸರ್, ಮಾತಾಡಿ ಸರ್. ಈಗ ನನ್ನ ತಮ್ಮನಿಗೆ ಕಾಲೇಜಿಗೆ ಸೇರಿಸ್ತೀನಿ ಸರ್, ಅದಕ್ಕೆ ಫೀ ಸ್ಟ್ರಕ್ಚರ್ ಹೇಗೆ, ಮತ್ತೆ ಕಾಲೇಜಲ್ಲಿ ಎಂಥ ಫೆಸಿಲಿಟೀಸ್ ಉಂಟು, ಹಾಸ್ಟೆಲ್ ಫೆಸಿಲಿಟೀಸ್ ಉಂಟು ಸರ್, ಅದರ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಓಕೆ ನೋಡ್ತಾ ಇದ್ದೇನೆ ನಾನು ಸ್ಟಾರ್ಟಿಂಗ್. ಸರಿ ಸರ್, ಥ್ಯಾಂಕ್ ಯು. ಎಸ್ ಸರ್, ಕೇಳುವಂತ. ಹೌದು, ನಾವು ಮಾತಾಡ್ತೇವೆ ಸರ್. ಈಗ ಎಲ್ಲರಲ್ಲೂ ಕೂಡ ಬರುವಂತ ಪ್ರಶ್ನೆ, ಹೌದು ಸರ್, ಹೇಗೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ತಾವು ಹೇಳಿದ್ರಿ ಬೇರೆ ಎಲ್ಲ ಕಾಲೇಜಸ್ ಏನಿದೆ ಅದರಿಂದ ಕಡಿಮೆ ಇದೆ. ಸುಮಾರು ಫಸ್ಟ್ ಇಯರ್ ನೋಡಿದ್ರೆ ನಾವು ಕಲೆಕ್ಟಿಂಗ್ ಓನ್ಲಿ 30,000 rupees ಮ್ಯಾಕ್ಸಿಮಮ್. ಅದಾದ ನಂತರ ಅವರದ್ದು ಮಾರ್ಕ್ಸ್ ಬೇಸಿಸ್ ಏನಿದೆ, ಉತ್ತಮ ಮಾರ್ಕ್ಸ್ ಇದೆ ಅಥವಾ ಫೈನಾನ್ಷಿಯಲ್ ತುಂಬ ಇಶ್ಯೂಸ್ ಇದೆ. ಕೆಲವೊಂದಷ್ಟು ಕಾಲೇಜಿನ ಶಿಕ್ಷಕರು ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ. ನಾಡ್ದೊಂದು ನಮ್ಮ ಮಾಣಿಯ ಒಂದು ಕಾಲೇಜಿನಿಂದ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅವರ ಎಲ್ಲ ವಿದ್ಯಾಭ್ಯಾಸವನ್ನು ನಾವೇ ಸ್ಪಾನ್ಸರ್ ಮಾಡಿ ಸರ್, ನಿಮ್ಮಲ್ಲಿ ಕಳಿಸಿಕೊಡ್ತೇವೆ, ಒಂದು 3 ವರ್ಷ ಎಜುಕೇಶನ್ ಬೇಕಾದಂತ ಹೆಲ್ಪ್ ಮಾಡಿ. ನಾವು ಹೇಳ್ತೇವೆ ಅವರಿಗೆ ಪಾರ್ಟ್ ಟೈಮ್ ಜಾಬ್ ಮಾಡಿಸ್ಕೊಡ್ತೇವೆ. ಅಥವಾ ಮಿನಿಮಮ್ ಎಷ್ಟಿದೆ, ಕೆಲವೊಂದು ವಿದ್ಯಾರ್ಥಿಗಳು 10,000 ಪ್ರಾರಂಭವಾಗಿ 30,000 ಮ್ಯಾಕ್ಸಿಮಮ್ ಇರ್ತದೆ ಅವರಿಗೆ. ಅದರಿಂದ ಜಾಸ್ತಿ ಏನು ತುಂಬ ಫೀಸಸ್ಗಳೇನು ಇರುವುದಿಲ್ಲ. ಯಾಕೆಂದರೆ ನಾವು ನಮ್ಮ ಬೇರೆ ಬಿಸ್ನೆಸ್ ಏನಿದೆ ಅಥವಾ ನಮ್ಮ ಅರ್ನಿಂಗ್ಸ್ ಏನಿದೆ ಅಥವಾ ನಮ್ಮ ಕುಟುಂಬದ ಅರ್ನಿಂಗ್ ಅದನ್ನು ಇದಕ್ಕೆ ಹಾಕ್ತಾ ಇದೆ. ಇದು ನಮ್ಮ ಡ್ರೀಮ್ ಅಂತ ಹೇಳಿದೆ. ಇಟ್ ಇಸ್ ನಾಟ್ ಫಾರ್ ಕಾರ್ಪೊರೇಟ್ ಅಲ್ಲಿ ಮಾಡ್ಬೇಕಾದ್ರೆ PUC ಎಜುಕೇಶನ್, ಇನ್ನೊಂದು ಯಾವ್ದು ಎಜುಕೇಶನ್ ಮಾಡ್ಬೋದು. ಗ್ರಾಜುಯೇಷನ್ ಪ್ರಾರಂಭ ಮಾಡೋ ಉದ್ದೇಶ ಅಗತ್ಯವೇ ಇರಲಿಲ್ಲ. ಯಾಕಂದ್ರೆ ಗ್ರಾಜುಯೇಷನ್ ಒಂದಷ್ಟು ಕಾಲೇಜುಗಳಿದ್ದು ಯಾವುದಕ್ಕೂ ಆಗದ ಕೋರ್ಸ್ಗಳು ಅಂತ ಹೇಳೋ ಮನಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈ ಕೋರ್ಸ್ ಅನ್ನು ಅಪ್ಗ್ರೇಡ್ ಮಾಡಿದ್ರೆ ನಮ್ಮ ಊರಿಗೆ ಬೇಕಾದಂತ ಸ್ಕಿಲ್ಡ್ ಎಂಪ್ಲಾಯೀಸ್ ಸಿಗ್ತಾರೆ ಅಥವಾ ಎಂಟರ್ಪ್ರಿನರ್ಸ್ ಸಿಗ್ತಾರೆ. ಈಗ ಇವರ ಕರಿಕ್ಯುಲಮ್ ತಗೊಂಡ್ರೆ ಯೂನಿವರ್ಸಿಟಿಯ ಸಿಲೆಬಸ್ ಒಟ್ಟಿಗೆ ಪ್ರಥಮ ವರ್ಷದಲ್ಲಿ ಇವರಿಗೆ ಒಬ್ಬ ಎಂಪ್ಲಾಯಿಗೆ ಬೇಕಾದಂತ ಏನು ಸ್ಕಿಲ್ಸ್ ಇದೆ ಆ ಎಲ್ಲ ಸ್ಕಿಲ್ಸ್ಗಳನ್ನು ಪ್ರಥಮ ವರ್ಷದಲ್ಲಿ ಕೊಡ್ತೇವೆ ನಾವು. ದ್ವಿತೀಯ ವರ್ಷದಲ್ಲಿ ಅವರಿಗೆ ಒಬ್ಬ ಮ್ಯಾನೇಜರ್ ಆಗ್ಲಿಕ್ಕೆ ಏನು ಬೇಕು, ಮ್ಯಾನೇಜರಲ್ ಸ್ಕಿಲ್ಸ್, ಅದನ್ನು ದ್ವಿತೀಯ ವರ್ಷದಲ್ಲಿ ಕೊಡ್ತೇವೆ. ತೃತೀಯ ವರ್ಷಕ್ಕೆ ಹೋಗುವಾಗ ಯೂನಿವರ್ಸಿಟಿಯ ಸಿಲೆಬಸ್ ಒಟ್ಟಿಗೆ ಒಬ್ಬ ಎಂಟರ್ಪ್ರಿನರ್ ಏನಾಗ್ಲಿಕ್ಕೆ ಬೇಕು ಆ ಸ್ಕಿಲ್ಸ್ ವಿ ಆರ್ ಗೋಯಿಂಗ್ ಟು ಗಿವ್ ದೆಮ್. ಅದಕ್ಕೆ ನಮ್ಮದೇ ಆದಂತ ಸ್ಕಿಲ್ ಸೆಟ್, ನಮ್ಮದೇ ಆದಂತ ರೆಸಿಪಿ ಅಂತ ಏನು ನಾವು ಬೇರೆ ಫುಡ್ ಇಂಡಸ್ಟ್ರಿ ತಕೊಂಡು ಅದೇ ರೀತಿ ಎಜುಕೇಶನ್ ಅಲ್ಲಿ ನಮ್ಮದೇ ಆದಂತಹ ರೆಸಿಪಿಯನ್ನು ಮಾಡಿದ್ದೇವೆ. ಆ ಸ್ಕಿಲ್ಸ್ ಏನೆಲ್ಲ ಬೇಕು ಇಷ್ಟು ಕಾಲೇಜ್ 40-60 ಇಂದ ಯೂನಿವರ್ಸಿಟಿ ಏನು ಸಿಲೆಬಸ್ ಇದೆ ವಿ ಆರ್ ಗಿವಿಂಗ್ 40% weightage ಫಾರ್ ದಟ್. That is 100% of other institutions and 100% of the university syllabus. 30 hours ಅವ್ರದ್ದು ಇರ್ಬೋದು. ಅವರ 8 ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ ಬೇಕಾದಂತ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ನಾವು ರೆಡಿ ಮಾಡಿ ಈಗ ಕೊರೋನಾ ಟೈಮಲ್ಲಿ ಅವರವರ ಮನೆಗೆ ನಾವು ಪೋಸ್ಟ್ ಮಾಡಿದ್ದೇವೆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್. ಅವರಿಗೆ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇರುತ್ತೆ. That in a 40%, 60% we have our own syllabus for them. That's what the new education policy speaks. ಆ ಸಿಸ್ಟಮ್ ಅನ್ನು, ಆ ಸ್ಕಿಲ್ಸ್ ಅನ್ನು ಸ್ಕಿಲ್ ಬೇಸ್ಡ್ ಆಗಿ ಯಾವ ಡೇಟಿಗೆ ಯಾವ ಕಾರ್ಯಕ್ರಮ, ಯಾರು ತರಬೇತಿದಾರರು, ಹೇಗೆ ಮಾಡುವಂಥದ್ದು ಮಾಡೆಲ್ಸ್, ವೆದರ್ ದೇ ಗೋಯಿಂಗ್ ಫಾರ್ ಅ ಟ್ರೈನಿಂಗ್, ವೆದರ್ ಇನ್ ಪರ್ಸನ್ ಟ್ರೈನಿಂಗ್ ಅಥವಾ ಜಾಬ್ ಟ್ರೈನಿಂಗ್ ಅಲ್ಲಿ ಫಸ್ಟ್ ಇಯರ್ ಸುಮಾರು 6-7 ದಿವಸ ತರಬೇತಿಗೆ ಬೇರೆ ಬೇರೆ ಕಂಪನಿಗೆ ಹೋಗಿ ಇವರು ವರ್ಕ್ ಮಾಡಿ ಬಂದಿದ್ದಾರೆ ಕಂಪಲ್ಸರಿಯಾಗಿ ಟ್ರೈನಿಂಗಿಗೆ ಕೂಡ. ಆ ಮಾಡೆಲ್ಸ್ ಅನ್ನು 3 ವರ್ಷ ಮಾಡ್ತಾರೆ. ಸೆಕೆಂಡ್ ಇಯರ್ಗೆ ಇವರು ಬರುವಾಗ ಫಸ್ಟ್ ಇಯರ್ ನ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ರಿಪೋರ್ಟ್ ಮಾಡ್ತಾರೆ. ಥರ್ಡ್ ಇಯರ್ ಬರುವಾಗ ಸೆಕೆಂಡ್ ಇಯರ್ ವಿದ್ಯಾರ್ಥಿ ಥರ್ಡ್ ಇಯರ್ಗೆ. ಸೊ ಎಂಪ್ಲಾಯ್ ವಿಲ್ ರಿಪೋರ್ಟ್ ಮ್ಯಾನೇಜರ್, ಮ್ಯಾನೇಜರ್ ರಿಪೋರ್ಟ್ ಎಂಟರ್ಪ್ರಿನರ್. ಸೊ ಹೊರಗೆ ಹೋಗುವಾಗ ಇವರಿಗೆ 3 ಏನು ಬೇಕು ಆಸ್ ಎ ಎಂಪ್ಲಾಯ್, ಎಂಟರ್ಪ್ರಿನರ್ ಅವರ ಮ್ಯಾನೇಜರ್, ಆಲ್ ಸ್ಕಿಲ್ಸ್ ಅಲಾಂಗ್ ವಿತ್ ದ ಸಿಲೆಬಸ್ ದೇ ವಿಲ್ ಗೆಟ್ ಇಟ್. ಓಕೆ ಎಸ್ ಸರ್. ನಮ್ಮ ವರುಣ್ ಪ್ರಭು ಅವರು ಈಗ ಪ್ರಸಕ್ತ ಕೆಲಸ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ? ತಾವು ಮಾಡಿರುವಂತದ್ದು ತಮ್ಮ ಒಂದು ಸರ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಏನೆಲ್ಲ ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ? Whatever regarding graphic designing or website development, so I'm into that field.
ಓಕೆ ಓಕೆ, ಯಾರು ಕಲಿಸಿರುವಂಥದ್ದು? ಗ್ರಾಫಿಕ್ಸ್ ಡಿಸೈನಿಂಗ್, ವೆಬ್ಸೈಟ್ ಹ್ಯಾಂಡ್ಲಿಂಗ್ ಅವರ ಎನಿಥಿಂಗ್? ಇದು I think I learned it in the free time in the lockdown. Okay. So I developed the skill of this graphic designing and editing, all this development skills. And then I met sir. So he told me that we have this startup in our college. Okay. So we are looking for people who can handle it. And that's why from there I started to polish my skills, and thus I'm working there from now. ಓಕೆ, ಎಸ್ ಸರ್. ಈಗ ಈ ಸಂದರ್ಭಗಳಲ್ಲಿ ಬರುವಂತಹ ಪ್ರಶ್ನೆ ಅಂದರೆ ವೆರಿ ಚಾಲೆಂಜಿಂಗ್ ಅನ್ನುವಂಥದ್ದು ಜನರಿಗೆ, ವಿದ್ಯಾರ್ಥಿಗಳಿಗೆ. ತಾವು ಕೇಳಿದಾಗೆ ಫೀಸ್ಗಳ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಬಸವ ಅವರು ಹೇಳಿದಾಗೆ, ವರುಣ್ ಪ್ರಭು ಅವರು ಹೇಳಿದಾಗೆ, ಕಲಿತ ಜೊತೆ ನಾವು ಅರ್ನ್ ಮಾಡುವಂಥದ್ದು ಕರೆಕ್ಟ್. ಆದರೆ ಯಾವ ಯಾವ ಕಂಪನಿಗಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೇವೆ, ಯಾವ ರೀತಿಯ ಸ್ಕಿಲ್ಗಳು ನಮಗೆ ಬಿಲ್ಡ್ ಆಗುತ್ತೆ ಅನ್ನುವಂಥದ್ದು ಕೂಡ ವಿಚಾರ ಬರುತ್ತೆ ಸರ್. ಏನು ಹೇಳ್ತೀವಿ? ಈಗಾಗಲೇ ನೀವು ನಮ್ಮ ಇಂಟ್ರೊಡಕ್ಷನ್ ಹೇಳಿದ ಹಾಗೆ ಮ್ಯಾಂಗ್ಳೂರ್ SEZ ಇಸ್ ಅ ಇಂಡಸ್ಟ್ರಿ. ಆ ಇಂಡಸ್ಟ್ರಿಯಲ್ಲಿ ಸುಮಾರು 2,000 ಕೋಟಿಯ ಪ್ರಾಜೆಕ್ಟಲ್ಲಿ ಸುಮಾರು 13 ವರ್ಷ ಇಂಡಸ್ಟ್ರಿಯನ್ನು ಕಟ್ಟಿದ್ದೇನೆ. ಅದರ ಒಳಗೆ 13 ಕಂಪನಿಗಳಿದೆ. ಅದೇ ಸಂದರ್ಭದಲ್ಲಿ ನೂರಾರು ಮಂಗಳೂರಿನ ಕಂಪನಿಗಳೊಟ್ಟಿಗೆ ಒಳ್ಳೆ ಸಂಬಂಧವನ್ನು ಬೆರೆಸಿದ ಕಾರಣ ಮಂಗಳೂರಿನ ಹೆಚ್ಚಿನ ಕಂಪನಿಗಳೊಟ್ಟಿಗೆ ಒಳ್ಳೆ ಟೈಅಪ್ ನಾವು ಮಾಡಿ ಇಟ್ಕೊಂಡಿದ್ದೇವೆ. ಯಾಕೆ ನಮ್ಮದೇ ಕೊಲೀಗ್ಸ್ ಅಲ್ಲಿ ಇದ್ದಾರೆ. ಆ ಇಡೀ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಆ ಸಂಸ್ಥೆಯ ಮುಖ್ಯಸ್ಥರೊಟ್ಟಿಗೆ, ಗವರ್ಮೆಂಟ್ ಒಟ್ಟಿಗೆ ನಾವು ಕಷ್ಟಪಟ್ಟ ಕಾರಣ ದೇ ನೋ ಅವರ್ ಬ್ಯಾಕ್ ಗ್ರೌಂಡ್. ಸೊ ಆದ್ರಿಂದಾಗಿ ಸಿನ್ಸ್ ಐ ಆಮ್ ಫ್ರಮ್ ಇಂಡಸ್ಟ್ರಿ, ಆ ಇಂಡಸ್ಟ್ರಿಯಲ್ ಕನೆಕ್ಷನ್ಸ್ ಇದೆ. ಆ ಕನೆಕ್ಷನ್ ಒಂದಷ್ಟು ಸಂಸ್ಥೆಯೊಟ್ಟಿಗೆ ಟೈಅಪ್ ಈಗಾಗಲೇ ಮಾಡಿದೆ. ಈಗಾಗಲೇ ಒಂದು 6 ಕಂಪನಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. HR ಫೀಲ್ಡ್ ಇರ್ಬೋದು, ಅಕೌಂಟ್ಸ್ ಫೀಲ್ಡ್ಸ್ ಇರ್ಬೋದು, ನಿಮ್ಮ ಸೂಪರ್ ಹೈಪರ್ ಮಾರ್ಟ್ಸ್ ಇರ್ಬೋದು, ಅಂತ ಎಲ್ಲ ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲಿ 3 ಸ್ಟಾರ್ಟ್ಅಪ್ಸ್ಗಳನ್ನು ಮಾಡಿದ್ರು. ಅಕೌಂಟ್ಸ್ ಮ್ಯಾನೇಜ್ಮೆಂಟ್, ಲರ್ನಿಂಗ್ ಇರ್ಬೋದು, ಅದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್. ಆ ಕಂಪನಿಗಳು ಕಾಲೇಜಿಂದ ನಾವು ಹ್ಯಾಂಡಲ್ ಮಾಡ್ತೇವೆ. ಸೊ ಒಂದಷ್ಟು ವಿದ್ಯಾರ್ಥಿಗಳೇ ಮೇ ಬಿ ಅರೌಂಡ್ 30 to 40% should help work in a campus only. ಕ್ಯಾಂಪಸ್ ಓನ್ಲಿ ಕೆಲಸ ಮಾಡ್ತಾರೆ. ಈಗ ಅದನ್ನ ಪ್ರಾರಂಭ ಮಾಡಿ ಸುಮಾರು ಒಂದು 6 ಲಕ್ಷದ ಬಿಸ್ನೆಸ್ ಆ ಕಂಪನಿಗಳನ್ನು ಮಾಡಿದ್ದೇವೆ. ಇನಿಷಿಯಲ್ ನೆಕ್ಸ್ಟ್ ಇಯರ್ ಹೋಗುವಾಗ ಈ ವಿದ್ಯಾರ್ಥಿಗಳು ಏನಿದ್ದಾರೆ ದೇ ವಿಲ್ ಬಿ ಇನ್ ಮೇಜರ್ ಸ್ಟೂಡೆಂಟ್ಸ್ ವಿಲ್ ಬಿ ವರ್ಕಿಂಗ್ ಅವರ್ ಸ್ಟಾರ್ಟ್ಅಪ್ಸ್. ಸೊ ಅವರೇ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರ್ತಾರೆ. ದಟ್ ವಿಲ್ ಬಿ ದೇರ್ ಬೇಬೀಸ್. ನೀವು ವರುಣ್ ಪ್ರಭುಗೆ ಮಾತಾಡಿದ್ರಿ, ಅವರು ಕಳೆದ ವರ್ಷ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆದ ಟೈಮಲ್ಲಿ ಫಸ್ಟ್ 3 ತಿಂಗಳು ಕೂಡ ಸುಮಾರು 4,000 to 5,000 ರೂಪಾಯಿ ಪ್ರತಿ ತಿಂಗಳು ಕುಡಿತಾ ಇದ್ರು. ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾರೆ 1-2 ಗಂಟೆ, ಅದರೊಟ್ಟಿಗೆ ವರ್ಕ್ ಮಾಡ್ತಾ ಇದ್ರು. ಒಂದು 5-6 ವೆಬ್ಸೈಟ್ಗೆ ಬೇಕಾದಂತ ಡಾಟಾಸ್ ಏನಿದೆ, ಬ್ಯಾಕಪ್ ಏನಿದೆ, ಡಿಸೈನ್ ಮಾಡೋದೇನು, ಎವ್ರಿಥಿಂಗ್ ಇಟ್ ಇಟ್. ನಾನು ಹೇಳುದು ನಮ್ಮ ವಿದ್ಯಾರ್ಥಿಗಳಲ್ಲಿ ಶಕ್ತಿ ಇದೆ, ಅದಕ್ಕೆ ಬೇಕಾದಂತ ಪ್ರಾಪರ್ ಆದಂತ ಅವಕಾಶಗಳು ಅಂಡ್ ಡಿರೆಕ್ಷನ್ ಇಸ್ ರಿಕ್ವೈರ್ಡ್. ಇಫ್ ವಿ ಮೇಕ್ ದಮ್ ಬಿಸಿ ವಿತ್ ದ ಆಕ್ಟಿವಿಟೀಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ಲರ್ನಿಂಗ್ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ದೇ ವಿಲ್ ಕಾನ್ಸಂಟ್ರೇಟ್ ಆನ್ ದಟ್. ಅವರಿಗೆ ಅದು ಅವಕಾಶ ಕೊಡದಿದ್ರೆ ಅವ್ರು ಇನ್ನೊಂದು ಯಾವ್ದಕ್ಕೆ ಹೋಗ್ತಾರೆ. ಕರೆಕ್ಟ್ ಸರ್. ಈಗ ತಾವೊಂದು ಬರ್ತೇನೆ, ಮಾತಾಡ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ತಮ್ಮ ಹೆಸರು? ನಮಸ್ತೆ. ಮತ್ತೆ ಇಬ್ಬರು ವಿದ್ಯಾರ್ಥಿಗಳು ನಮಸ್ತೆ. ಎಸ್ ಸರ್, ಮಾತಾಡಿ ಸರ್. ಈಗ ಮಕ್ಕಳು ಪುಸ್ತಕದ ಬದನೆಕಾಯಿಯಾಗಿ ಕಾಲೇಜ್ ಬಿಟ್ಟ ನಂತರ ಡಿಪ್ರೆಷನ್ಗೆ ಹೋಗಿ ಕೆಲಸ ಜಾಬ್ ಅಂತ ಹುಡುಕುವ ಟೈಮಲ್ಲಿ ಒಂದು ಒಳ್ಳೆ ಕಲ್ಪನೆ ಸರ್ ಅವರದು. ಇನ್ನೊಂದು ಏನಂದ್ರೆ ಈ ಚೈನಾದಲ್ಲೆಲ್ಲ ಉಂಟಲ್ಲ, ಈ 1ನೇ ಕ್ಲಾಸಿಂದಲೇ ಅದು ಅಲ್ಲ 5ನೇ ಕ್ಲಾಸಿಂದಲೇ ಸ್ಟಾರ್ಟ್ ಆಗ್ತದೆ. ಆ ಮನೆಯ ಮಗುವೆ ದುಡಿದು ಅದರ ಫೀಸ್ ಎಲ್ಲ ಕಟ್ಟಬೇಕು, ಭವಿಷ್ಯವನ್ನು ತಾನೇ ರೂಪಿಸ್ಕೊಳ್ಬೇಕು. ಆ ರೀತಿ ನಮ್ಮ ಭಾರತದಲ್ಲಿ ಅದಕ್ಕೆಲ್ಲ ಇದಿಲ್ಲ. ಯಾಕೆಂದ್ರೆ ಏನು ಕೆಲಸ ಮಾಡಿ ಹೋಗುವ ಮಕ್ಕಳಿಗೆ ಒಂದು ಕೀಳರಿಮೆ ಇರ್ತದೆ. ನಾನು ದುಡಿದು ಕಾಲೇಜ್ ಹೋಗ್ತಾ ಇದ್ದೇನೆ, ನನ್ನ ಫೀಸ್ ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿ. ವಿಷಯ ಏನಂದ್ರೆ ಸರ್, ಈ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಗೌರ್ಮೆಂಟ್ ಇದೆ ಗೊತ್ತಾಯ್ತಾ, ಆಫೀಸಲ್ ಎಲ್ಲ ಕರೆಕ್ಟ್ ಹೌದು. ಅದರಲ್ಲಿ ಒಂದು ಜಾಗೃತಿ ಮೂಡುವಂತ ಕಾರ್ಯಕ್ರಮ, ಮಕ್ಕಳಿಗೆ ತಿಳಿ ಹೇಳುವ ಕಾರ್ಯಕ್ರಮ ಆಗಬೇಕು. ನಮ್ಮಲ್ಲಿ DC AC ಈ ತರದ ಒಂದು ಜಾಬ್ ಅಲ್ಲಿ ಬಾರಿ ಕಡಿಮೆ ಇದ್ವಿ ನಾವು ಸರ್. ಓಕೆ ಸರಿ ಸರ್, ಸರಿ. ಥ್ಯಾಂಕ್ ಯು. ಎಸ್ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ದಟ್ ಶೂರ್ ಆಲ್ಸೋ ಅಲ್ವಾ ಸರ್? ಎಸ್, ಅವರು ಹೇಳಿದ ಹಾಗೆ ನಮ್ಮಲ್ಲಿ ಆ ಕೀಳರಿಮೆಗೆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಹೆಸಿಟೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಅರ್ನ್ ವೆಲ್ ಲರ್ನ್ ಅಂತ ಏನು ಹೇಳ್ತಿದ್ದೇವೆ, ಅದಕ್ಕೊಂದಷ್ಟು ಪ್ರಚಾರ ಕೊಡ್ತಾ ಇದ್ರೆ ದೇ ಶುಡ್ ಫೀಲ್ ಪ್ರೌಡ್ ಟು ವರ್ಕ್. ದೇ ಶುಡ್ ನಾಟ್ ಫೀಲ್ ದಟ್ ಇನ್ಫೀರಿಯರ್, ನಮಗೆ ದುಡ್ಡು ಇಲ್ಲ ಅದಕ್ಕೋಸ್ಕರ ದುಡ್ಡು. ಈಗ ನಮ್ಮಲ್ಲಿ ಒಬ್ಬ ಫಸ್ಟ್ ಇಯರ್ ವಿದ್ಯಾರ್ಥಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅವರ ತಂದೆಗೆ ಒಂದು ದೊಡ್ಡ ಇಂಡಸ್ಟ್ರಿ ಇದೆ. ಬಟ್ ಸ್ಟಿಲ್ ಅವ್ರು ಏನ್ ಹೇಳಿದ್ರು, ನನ್ನ ಮಗ ನಾನು ಕಷ್ಟ ಬಂದು ಬೆಳೆದಿದ್ದೇನೆ, ನನ್ನ ಮಗ ಅದೇ ರೀತಿ ಬೆಳಿಲಿ ಅಂತ ಅವ್ನು ಬೆಳಿಗ್ಗೆ ಬಂದು ಸಂಜೆ ತನಕ ಕೆಲಸ ಮಾಡ್ತಾ ಇದ್ದಾನೆ. ಸರ್, ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಿ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಅನ್ನೋದು. ಯಾಕಂದ್ರೆ ತಾವು ಹೇಳಿದಾಗೆ ಪೋಷಕರು ಬಯಸ್ತಾರೆ ಅನ್ನುವಂಥದ್ದು, ನಾನು ಕಷ್ಟಪಟ್ಟಿದ್ದೇನೆ, ನಮ್ಮ ಮಕ್ಕಳು ಕಷ್ಟಪಡುವಂಥದ್ದು ಬೇಡ ಅನ್ನೋದು. ಅಂಡ್ ವಿದ್ಯಾರ್ಥಿಗಳಲ್ಲಿ ಬರುವಂಥದ್ದು, ಇತರ ವಿದ್ಯಾರ್ಥಿಗಳು ಕೇವಲ ಕಲಿತಾ ಇದ್ದಾರೆ, ಅವ್ರಿಗೇನು ಕೆಲಸ ಇಲ್ಲ, ಸೊ ದೇ ಆರ್ ಎಂಜಾಯಿಂಗ್ ಅನ್ನುವಂಥದ್ದು, ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ, ನಾವುಗಳು ಯಾಕೆ ಕಷ್ಟಪಡಬೇಕು ಅನ್ನುವಂಥದ್ದು ವಿಚಾರ ಬರುತ್ತೆ. ಎಲ್ಲೊಂದು ಕಡೆ ತಾವು ಹೇಳಿದಾಗ ಕೀಳರಿಮೆಯೂ ಕೂಡ ಬರಬಹುದು ಅನ್ನುವಂಥದ್ದು. ಸೊ 2 ಆಂಗಲ್ಗಳಲ್ಲಿ ನೋಡಿದಾಗ ಪೋಷಕರು ವಿದ್ಯಾರ್ಥಿಗಳು
ಇಲ್ಲ, ಪೋಷಕರು ವಿದ್ಯಾರ್ಥಿಗಳು ನೀವು ಎಜುಕೇಶನ್ ತಕೊಂಡ್ರೆ ಅಲ್ಲಿ ಇನ್ನೊಂದು ಸೆಕ್ಟರ್ ಇದೆ, ಟೀಚರ್ಸ್ ಕೂಡ. ನಾವೆಲ್ಲರೂ ನಾವೇನ್ ಮಾಡ್ತೇವೆ, ಕ್ಲಾಸ್ ಅಲ್ಲಿ ಟೀಚರ್ಸ್ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗಿತಾರೆ ಅವರನ್ನು ಅಪ್ರಿಶಿಯೇಟ್ ಮಾಡ್ತಾ ಇರ್ತೇವೆ. ಅಂಡ್ ವಿ ಆರ್ ಗಿವಿಂಗ್ ಒಪಿನಿಯನ್ ಫಾರ್ ಸ್ಟೂಡೆಂಟ್ಸ್ ದಟ್ ಯಾರು ಸ್ಕೋರ್ ಮಾಡ್ತಾರೆ ಅವನು ಉತ್ತಮ ವಿದ್ಯಾರ್ಥಿ ಅಂತ. ಕರೆಕ್ಟ್. ಅದರ ಬದಲಾಗಿ ಅವನು ಸ್ಕಿಲ್ ಬೇಸ್ಡ್ ಯಾರಿದ್ದಾರೆ, ಯಾರು ಹುಷಾರಿದ್ದಾರೆ, ಅದಕ್ಕೆ ನಾವು ಫ್ಯಾಕಲ್ಟಿಗಳು ಕೂಡ ಅದರ ಬಗ್ಗೆ ಗಮನ ಕೊಡಬೇಕು. ನಾವು ನಿಜ ನಿಜ ನಿಜ. ಯಾರು ಕೆಲಸ ಮಾಡಿ ಕಷ್ಟ ಬಂದು ಶಾಲೆಗೆ ಬಂದು ಮಾಡ್ತಾ ಇದ್ದಾನೆ, ಅವನು ಹೇಗಿದ್ದಾನೆ, ಯಾವ ರೀತಿ ಓದ್ತಾ ಇದ್ದಾನೆ, ಓದು ಅಗತ್ಯ, ಅಲ್ಲಿ ನಾನು ಹೇಳುದಿಲ್ಲ. ಬಟ್ ಓದಿನ ಬಗ್ಗೆ ನಾವು ಹೇಳುವಾಗ ಕೂಡ ಹೌ ವಿ ಕ್ಯಾನ್ ಅಡಾಪ್ಟ್ ದಟ್ ಕಾನ್ಸೆಪ್ಟ್ಸ್, ಆ ಥಿಯರಿಗಳನ್ನು ಪ್ರಾಕ್ಟೀಸ್ ಹೇಗೆ ಮಾಡಬಹುದು, ನಿಜ ಜೀವನದಲ್ಲಿ ಹೇಗೆ ಅಡಾಪ್ಟೆಡ್ ಇರ್ಬೋದು. ನಾವು ಹೇಳ್ತೇವೆ ಪುಸ್ತಕ ಬದನೆಕಾಯಿಂದ, ಬಟ್ ಆ ಪುಸ್ತಕವನ್ನು ಓದಿ ನಾವು ಈ ಲೆವೆಲ್ಗೆ ಬಂದಿರುವಂತದ್ದು. ಬಟ್ ಓನ್ಲಿ ಥಿಂಗ್ ಇಸ್ ಅ ಮಿಸ್ಟೇಕ್ ವಿತ್ ದ ಫ್ಯಾಕಲ್ಟೀಸ್ ದಟ್ ವಿ ನೆವರ್ ಟೀಚ್ ದೆಮ್ ಹೌ ಟು ಅಡಾಪ್ಟ್ ದಟ್ ಸ್ಕಿಲ್ಸ್. ಈಗ ಇವರ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಾವು ಪಾಠ ಮಾಡ್ತೇವೆ, ಸೋಷಿಯಲ್ ವರ್ಕ್ ಸಬ್ಜೆಕ್ಟ್ ಮಾಡ್ತೇವೆ, HR ಸಬ್ಜೆಕ್ಟ್ ಮಾಡ್ತೇವೆ, ಎವ್ರಿಥಿಂಗ್ ಕ್ಯಾನ್ ಬಿ ಅಡಾಪ್ಟೆಡ್. ಬಟ್ ಇಟ್ ಈಸ್ ಅ ಮಿಸ್ಟೇಕ್ ಅವರ್ ಫ್ಯಾಕಲ್ಟೀಸ್ ದಟ್ ವಿ ಆರ್ ನಾಟ್ ಟೀಚಿಂಗ್ ದೆಮ್ ಆರ್ ಫೋಕಸಿಂಗ್ ದೆಮ್ ಹೌ ಟು ಅಡಾಪ್ಟ್ ಇಟ್. ಅಡಾಪ್ಟಲ್ಲಿ ಹೋಗಿ ಇವರು ಏನು ಥಿಯರಿಯಲ್ಲಿ ಕಲಿತಾರೆ ಅದೇ ಪ್ರಾಕ್ಟಿಕಲ್ ನಾವು ಕೊಡ್ತಾ ಇದ್ದೇವೆ. ಈಗ ಅವರು ಹೇಳಿದ ಹಾಗೆ, ಈಗ ನನ್ನ ಮಾವ ಒಬ್ರು ಇದ್ದಾರೆ, ಈಸ್ ಅ ರಿಟೈರ್ಡ್ DGM ಇನ್ ಯೂನಿಯನ್ ಬ್ಯಾಂಕ್, ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ. ಅವರ ಇಡೀ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಅವರ ಅಕ್ಕ ತಂಗಿಯರ ಮದುವೆ, ನನ್ನ ತಾಯಿ ಮದುವೆ ಇರ್ಬೋದು, ನನ್ನ ಚಿಕ್ಕಮ್ಮನ ಮದುವೆ ಇರ್ಬೋದು, ದೊಡ್ಡಮ್ಮನ ಮದುವೆ, ಎಲ್ಲ ಮದುವೆಗೆ ಬೇಕಾದ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡು ಅವರು ಮಾಡಿ ಕಲಿತು ಆ ಟೈಮಲ್ಲಿ ಇತ್ತು. ಈಗಿನ ಲಾಸ್ಟ್ ಒಂದು 25-30 ವರ್ಷದ ಪೀರಿಯಡ್ ನಾವು ಯಾರು ಕಷ್ಟ ಬಂದು ಮೇಲೆ ಬಂದಿದ್ದೇವ, ನಮ್ಗೆ ಒಂದು ಮಾನಸಿಕವಾಗಿ ಸ್ಟಾರ್ಟ್ ಆಗಿದೆ, ನಾನು ಇಷ್ಟು ಕಷ್ಟ ಬಂದೆ, ಮಗ ಯಾಕೆ ಕಷ್ಟ ಬರೋದು, ಆರಾಮದಿರ್ಲಿ. ಕಳೆದ ವರ್ಷ ಒಂದಷ್ಟು ಫ್ಯಾಕಲ್ಟಿ ಬಂದು ನಮ್ಮ ಪೇರೆಂಟ್ಸ್ ಬಂದು ನಮ್ಮಲ್ಲಿ ಹೇಳ್ತಾ ಇದ್ರು, ಸರ್ ಫೀಸ್ ಎಲ್ಲ ನಾನು ಕಟ್ತೇನೆ, ನನ್ನ ಮಗ ಕೆಲಸ ಮಾಡೋದು ಬೇಡ, ನಾನು ದಯವಿಟ್ಟು ನಿಮ್ಮ ಮಗನ ಇಲ್ಲಿಂದ ಕರ್ಕೊಂಡು ಹೋಗಿ. ನಾನು ಹಾಗೆ ನೇರವಾಗಿ ಹೇಳಿದ್ದೇನೆ, ನಮ್ಗೆ ಬೇಡ, ಅವನು ಕೆಲಸ ಬಂದು ಅವನು ಕಷ್ಟ ಬಂದು ಇಂಪ್ರೂವ್ ಆಗಿ ಒಂದು ಸ್ಥಾನವನ್ನು ಪಡೀಲಿಕ್ಕಿದ್ರೆ ಮಾತ್ರ ಲೆಟ್ ದೆಮ್ ಜಾಯಿನ್. ಇಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕೆ, ಗಮ್ಮತ್ ಮಾಡ್ಲಿಕ್ಕೆ ಸಿಟಿಯಲ್ಲಿ ತಿರುಗಾಡಬೇಕಾ? ಇಫ್ ಇಟ್ ಇಸ್ ಓನ್ಲಿ ದಟ್ ಮಚ್ ಯು ಡೋಂಟ್ ಜಾಯಿನ್ ಅಸ್. ಓಕೆ, ಇಲ್ಲ ಸರ್, ನನ್ನ ಪ್ರಶ್ನೆ ಕೂಡ ಅದೇ ರೀತಿ. ಅಂದ್ರೆ ಯಾರೋ ಒಬ್ರು ಬರ್ತಾರೆ, ಅಂದ್ರೆ ತನ್ನ ಮಗನಿಗೆ ಅಥವಾ ಮಗಳಿಗೆ ವಿದ್ಯಾಭ್ಯಾಸ ಬೇಕು ತಮ್ಮ ಸಂಸ್ಥೆಯಲ್ಲಿ, ಆದ್ರೆ ಕೆಲಸ ಮಾಡುವಂತದ್ದು ನನಗೆ ಇಷ್ಟ ಇಲ್ಲ, ಏನ್ ಹೇಳ್ತೀರಾ? ಅಲ್ಲ, ನಾವು ಅಂತವರನ್ನು ತಗೊಳ್ಳೋದೇ ಇಲ್ಲ ಸರ್. ಇಲ್ಲ, ವಿ ಆರ್ ನಾಟ್, ನಮ್ಗೆ ನಂಬರ್ ಗೇಮ್ ಮಾಡ್ಲಿಕ್ಕಿಲ್ಲ. ನಮ್ಗೆ ಯೂನಿವರ್ಸಿಟಿ ರೆಫಿಲೇಷನ್ ಬರುವಾಗ ಹೇಳ್ತಾ ಇದ್ರು, ನಿಮ್ಗೆ 50 ಅಲ್ಲ 70 ಸಿಗ್ತದೆ, ನಿಮ್ಮ ಕ್ಲಾಸ್ ರೂಮ್ ದೊಡ್ಡದಾಗಿದೆ, ತಗೊಳ್ಬಹುದು. ಐ ಸೆಡ್ ಐ ಆಮ್ ಹ್ಯಾಪಿ ವಿತ್ 50. ಓಕೆ ಓಕೆ. ಯಾಕಂದ್ರೆ ನಮ್ಗೆ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕು, ಅಥವಾ ಒಂದು ಮೆಥಡಾಲಜಿಯನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇದ್ರ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಸೊಸೈಟಿಗೆ ತೋರಿಸಲಿಕ್ಕೆ ಬೇಕು. ಬಿಕಾಸ್ ಐ ವಾಸ್ ಅ ಫ್ಯಾಕಲ್ಟಿ ಫಾರ್ 5 years. We've seen enough workshops and we speak. There's a gap between the industry requirements and education. Everything will speak. But ಆ ಗ್ಯಾಪ್ ಇಲ್ಲಿ ಯಾರು ಮಾಡ್ತಾರೆ? ಇಂಡಸ್ಟ್ರಿ ಅವರಿಗೆ ಪುರ್ಸತ್ ಇರೋದಿಲ್ಲ, ಪೇರೆಂಟ್ಸ್ಗೆ ಅವರ ಕೆಲಸ ಇರ್ತದೆ. ಆಸ್ ಅ ಟೀಚರ್, ಆಸ್ ಅ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು fill that gap. We are paid for that as employees, as a faculties. But ಆ ಎಫರ್ಟ್ ಅನ್ನು ಹಾಕಬೇಕಾದ್ರೆ ಖಾಲಿ ಒಬ್ಬ ಶಿಕ್ಷಕನಾಗಿ ಆದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನದಾದಂತ ಸಂಸ್ಥೆ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳುವ ಕಾರಣದಿಂದ ಐ ಹ್ಯಾವ್ ಟೇಕನ್ ಇನಿಷಿಯೇಟಿವ್. ಅದರ್ವೈಸ್ ಐ ಮೈಟ್ ಹ್ಯಾವ್ ವರ್ಕ್ಡ್ ಇನ್ ಸಮ್ ಗವರ್ಮೆಂಟ್ ಯೂನಿವರ್ಸಿಟಿ, ಅದರ್ ಥಿಂಗ್, ಐ ಹ್ಯಾವ್ ಗುಡ್ ಆಫರ್ಸ್. ಬಟ್ ಅಲ್ಲಿರುವಾಗ ಆ ಸಂಸ್ಥೆ ಒಟ್ಟಿಗೆ ಅವರ ಬೇರೆಯವರೊಟ್ಟಿಗೆ ಆಗೋದಿಲ್ಲ. ಯಾವಾಗ ನಾವು ಮ್ಯಾನೇಜ್ಮೆಂಟ್ ಆಗಿದ್ರೆ ಮಾತ್ರ ಅದನ್ನು ಬೇಕಾದಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ದಟ್ ದ ಯೂನಿವರ್ಸಿಟೀಸ್ ಆರ್ ಸಪೋರ್ಟಿಂಗ್ ಇಂಥ ಕಾನ್ಸೆಪ್ಟ್. ಕೆಲವೊಂದು ಸಂದರ್ಭದಲ್ಲಿ ಯೂನಿವರ್ಸಿಟಿ ಸಪೋರ್ಟ್ ಮಾಡದೇ ಇರುವ ಸಂದರ್ಭ ಇರ್ಬೋದು. ಬಟ್ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಿರ್ಬೋದು, ಕುಲ ಸಚಿವರು ಇರ್ಬೋದು, ಎಲ್ಲರೂ ಏನೋ ನೀವು ಹೊಸತು ಮಾಡ್ತಾ ಇದ್ದೀರಿ, ಇದು ನಮ್ಮ ಯೂನಿವರ್ಸಿಟಿಗೆ ಹೆಮ್ಮೆಯ ವಿಷಯ, ಯು ಗೋ ಹೆಡ್, ಎಂತ ಸಹಕಾರ ಬೇಕಾದ್ರೂ ಕೊಡ್ತದೆ. ಯಾಕೆಂದ್ರೆ ಇಟ್ ಮೀನ್ಸ್ there are people to support. ಯಾರಾದ್ರೂ ಒಬ್ಬರು ಇನಿಷಿಯೇಟ್ ತಗೊಳ್ಬೇಕು. ಆ ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೇವೆ. ಲೆಟ್ ಅಸ್ put our hands together to work on same issues. ಓಕೆ ಸರ್, ಈಗ ನಂಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಕೊಂಡದ್ದು, ನಾನು ಆಗ್ಲೇ ಮಾತಾಡಬೇಕಾಗಿತ್ತು, ಮರ್ತು ಹೋಯ್ತು ಎಲ್ಲೊಂದು ವಿಚಾರಗಳಲ್ಲಿ. ಈ 3 ಜನರು ವಿದ್ಯಾರ್ಥಿಗಳು ಬಂದ್ರು ಅಂತ ಹೇಳಿ, ಅಂದ್ರೆ ಅವ್ರು ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟೋದು ಬೇಡ, ಸಮಸ್ಯೆ ಇದೆ ತಮ್ಗಳಿಗೆ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಆಗುತ್ತೆ ಅವರ ಒಂದು ಶೈಕ್ಷಣಿಕ ಕ್ಷೇತ್ರ, ಯಾವ ರೀತಿ ಆಗುತ್ತೆ? ಯಾಕಂದ್ರೆ ಈಗ ದೊಡ್ಡ ಮಟ್ಟದ ಸಮಸ್ಯೆ, ಪ್ರತಿಯೊಬ್ಬರು ಕೂಡ ನಮ್ಮ ಕಚೇರಿ ಕೂಡ ಕರೆ ಬರುವಂತದ್ದು ವಿದ್ಯೆಗಳಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಫೀಸ್ಗಳ ವಿಚಾರವಾಗಿ. ದೊಡ್ಡ ಮಟ್ಟದ ಫೀಸ್ಗಳು ವಸೂಲಿ ಆಗುತ್ತೆ ಅಥವಾ ಆ ರೀತಿ ಈ ರೀತಿ ಸಮಸ್ಯೆಗಳು ನಾವು ಕೇಳ್ತೇವೆ. ಎಸ್, ತಾವು ಹೇಳಿರುವಂತಹ ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ, ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಈಗ 3 ತಿಂಗಳು ಟೈಮ್ ಇದೆ ಸರ್. ಓಕೆ, ಯಾರು ಈ 3 ವಿದ್ಯಾರ್ಥಿಗಳು ಇನ್ನು ಕಾಲೇಜ್ ಮಾಡುವಾಗ ಅಕ್ಟೋಬರ್, ಆಸ್ ಫರ್ ಗವರ್ಮೆಂಟ್ ಆರ್ಡರ್ ಅಕ್ಟೋಬರ್ ಅಲ್ಲಿ ಕಾಲೇಜ್ ಪ್ರಾರಂಭವಾಗುತ್ತೆ. ಓಕೆ, ಈ 3 ತಿಂಗಳಲ್ಲಿ ಅವರಿಗೆ ಬೇಕಾದ ಮಿನಿಮಮ್ ಫೀಸ್ ದೇ ಕ್ಯಾನ್ ಅರ್ನ್. ಐ ಸೆಡ್ ವಿಲ್ ಮೇಕ್ ಅ ಜಾಬ್, ಪಾರ್ಟ್ ಟೈಮ್ ಜಾಬ್. ಈಗ ಪಾರ್ಟ್ ಟೈಮ್ ಹೇಳಿ ಫುಲ್ ಟೈಮ್ 3 ತಿಂಗಳು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರು. ಓಕೆ, ಬೇರೆ ಬೇರೆ ಪ್ರಾಜೆಕ್ಟ್ ಅಂತ ತಕೊಂಡು ನಾವು ಕೊಡ್ತೇವೆ. ಅದಾದ ನಂತರ ವಿ ಗಿವ್ 6 ಮಂತ್ ಟೈಮ್. ಅವರಿಗೆ ಆದಷ್ಟು ಕಡಿಮೆ ಫೀಸ್ ನಾವು ಇಡ್ತಾ ಇದ್ದೇವೆ. ಇದು ನಮ್ಮ ಟ್ರಸ್ಟ್ ಇಂದ ಅದಕ್ಕೆ ಬೇಕಾದಂತ ಸ್ಕಾಲರ್ಶಿಪ್ಸ್ ಅನ್ನು ಕೊಟ್ಟು ಒಂದು 6 ರಿಂದ 7 ತಿಂಗಳ ಒಳಗೆ ಅವರಿಗೆ ಬೇಕಾದಂತ ಸಣ್ಣ ಮೊತ್ತವನ್ನು ಜೋಡಣೆ ಮಾಡಿ ಅವರು ಕೊಡ್ಲಿಕ್ಕೆ ಇರುವಂತದ್ದು. ಆ ಮೊತ್ತವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅಲ್ಲಿ ಏನು ಸಮಸ್ಯೆ ಇಲ್ಲ, ಝೀರೋ. ಅವರ ಪೇರೆಂಟ್ಸ್ ಇಂದ ಹಣ ತಕೊಳ್ಳಿಲ್ಲ, ಬ್ಯಾಂಕಿಂದ ಲೋನ್ ಮಾಡ್ಲಿಲ್ಲ. ಈಗ ನಮ್ಮ ಬಸವ ಅಂತ ಹೇಳಿದ್ರು, ಅವರ CA ಫೀಸ್ ಏನಿದೆ ಅವರೆಲ್ಲ ವಿದ್ಯಾಭ್ಯಾಸವನ್ನು ಅವರ ಖರ್ಚಿಂದ ಅವರೇ ಮಾಡಿದ್ದಾರೆ.
ಇಟ್ ಇಸ್ ಪಾಸಿಬಲ್. ನಿಜ. ನಮ್ಮ ದೃಷ್ಟಿಕೋನ ಬದಲಾವಣೆ ಮಾಡಬೇಕು. Correct, ನಮ್ಮ ಹಿರಿಯರು ಮಾಡಿದ್ದಾರೆ. ಹಾ. ಈಗ ಬೇರೆ ಕಂಟ್ರಿಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಓನ್ಲಿ ಇನ್ ಇಂಡಿಯಾ. ಹೌದು ಹೌದು. ಅದು ಕೂಡ ನಮ್ಮಂತ ಮಂಗಳೂರಿನಂತ ಸಿಟಿಯಲ್ಲಿ ನಾವು ಸುತ್ತಮುತ್ತಲಿ ಮಾತ್ರ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ. ರಜೆ ದಿವಸದಲ್ಲಿ ಕೂಲಿ ಕೆಲಸಕ್ಕೆ ಹೋಗೋದಿರ್ಬೋದು, ಅಥವಾ ಸಂಜೆ ಹೊತ್ತಿನಲ್ಲಿ ಕೆಟರಿಂಗ್ ಹೋಗುವ ವಿದ್ಯಾರ್ಥಿಗಳಿರ್ಬೋದು. ಒಂದಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇಟ್ ಈಸ್ ಪಾಸಿಬಲ್. ನಿಜ ನಿಜ. ನಾವು ಅದಕ್ಕೊಂದು ಅಫಿಷಿಯಲ್ ಆಗಿ ಅದರ ಒಂದು ರೆಸ್ಪೆಕ್ಟ್ ಏನುಂಟು ಅವರಿಗೆ ಒಂದು ದೇ ಶುಡ್ ಫೀಲ್ ಪ್ರೌಡ್ ಅಂತ ಹೇಳಿ ಮಾಡಿದ್ದೇನೆ. ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಈಗಲೂ ಕೂಡ ರಜೆಯಲ್ಲಿ ಸೆಂಟ್ರಿಂಗ್ ಕೆಲಸಗಳಿರ್ಬೋದು, ಅಥವಾ ಪಾರ್ಟ್ ಟೈಮ್ ಒಂದಷ್ಟು ಕೆಲಸಗಳಿರ್ಬೋದು, ಅದನ್ನು ಮಾಡಿ ಅವರೇ ಫೀಸ್ ಕಟ್ಟಿ ಹೋದಂತ 100 ವಿದ್ಯಾರ್ಥಿಗಳಿದ್ದಾರೆ. ಅದನ್ನು ಆಸ್ ಎ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಏನು ಮಾಡ್ತಾ ಇದ್ದೇವೆ. ಓಕೆ ಓಕೆ ಎಸ್, ಕೀಳರಿಮೆ ಬೇಡ ಅನ್ನುವಂಥದ್ದು. ಎಸ್, ಅದೇ ರೀತಿ ಜೊತೆಗೆ ಈ ಒಂದು ಸಂಸ್ಥೆ ಇನ್ನಷ್ಟು ಆಕ್ಟಿವಿಟೀಸ್ಗಳು ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡ್ ಬನ್ನಿ. will join us at the last concluding session so that they can observe what is the transformation that has taken place in the 5 participants, whether they have moved from the larva to a beautiful butterfly. It is my excellent public speakers, and probably I would request Dr. Raghavendra, the principal, Madam Mrs. Rajeshwari, will join us at the last concluding session so that they can observe what is the transformation that has taken place in the 5 participants, whether they have moved from the larva to a beautiful butterfly. It is my excellent public speakers, and probably I would request Dr. Raghavendra, the principal, Madam. ಈ ಒಂದು ಸೆಷನ್ ಬಗ್ಗೆ ಇದೊಂದು ಆನ್ಲೈನ್ ಲಾಸ್ಟ್ ಇಯರ್ ಇವರು ಅಮಿತ್ ಹಿಂಗ್ರಾಣಿ ಅಂತ ಹೈದರಾಬಾದ್ನವರು. ಸೊ ಬೆಳಿಗ್ಗೆ ಸುಮಾರು ಒಂದು 7:30 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 7 ಗಂಟೆ ತನಕ 12 hours EPS ಕೋರ್ಸ್ ಅವರಿಗೆ. ಅವರು ಅಲ್ಲಿದ್ದುಕೊಂಡೇ ಆನ್ಲೈನ್ ಅಲ್ಲಿ ಇದು DSL ಕ್ಯಾಮರಾ ಹಾಕೊಂಡು ಅವ್ರನ್ನ ತರಬೇತಿ ಮಾಡಿ ಕೇವಲ 5 ವಿದ್ಯಾರ್ಥಿಗಳಿಗೆ ಮಾತ್ರ ಹೇಗೆ ಮಾಡಬಹುದು, ಆನ್ಲೈನ್ ಅಲ್ಲಿ ಮಾಡಬಹುದು ಅಂತ ಹೇಳೋ ಬಗ್ಗೆ ಅದಕ್ಕೆ ಬೇಕಾದಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನು ನಾವು ಕಾಲೇಜಿಂದ ಅವರಿಗೆ ಪ್ರೊವೈಡ್ ಮಾಡಿದ್ದು. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಇದು. ಅಂಡ್ ಇಟ್ ಮೇ ಬಿ ಆಲ್ ಟೈಮ್ ರೆಕಾರ್ಡ್. 12 hours ಆನ್ಲೈನ್ ಅಲ್ಲಿ ಕೇವಲ 5 ವಿದ್ಯಾರ್ಥಿಗಳಿಗೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ನ ಬಗ್ಗೆ ತರಬೇತಿ ಮಾಡಿರುವಂತದ್ದು ಹೈದರಾಬಾದಿಂದ ಇಲ್ಲಿಗೆ. ಆ ವಿದ್ಯಾರ್ಥಿಗಳ ಆ ಬದಲಾವಣೆ ನಮಗೆ ನೋಡ್ಬೋದು. ನಾವು ಸೆಮಿಸ್ಟರ್ ಎಂಡ್ ಆಗು ವಿ ಯೂಸ್ ಟು ಹ್ಯಾವ್ ಅವರ್ ವೈವಾಸ್. ಅವ್ರು ಹೇಳ್ತಾರೆ ನನಗೆ ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ ಸರ್, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿತ್ತು. ರೀಸೆಂಟ್ಲಿ ಒಬ್ಬ ಪೇರೆಂಟಿಗೆ ಮಾತಾಡುವಾಗ ಅವರ ತಾಯಿ ಹೇಳ್ತಾ ಇದ್ರು, ನನ್ನ ಮಗ ತಲೆ ಕೆಳಗೆ ಹಾಕಿ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಈಗ ಧೈರ್ಯದಲ್ಲಿ ಏನಿದ್ರು ಮಾತಾಡ್ತಾ ಇದ್ದೇನೆ, ಆನ್ಸರ್ ಮಾಡ್ತಾ ಇದ್ದೇನೆ, ಥ್ಯಾಂಕ್ ಯು, ನಾನು ಕಳಿಸಿದ್ದಕ್ಕೆ ಖುಷಿ ಆಯ್ತು ನಾನು ನಿಮ್ಮಲ್ಲಿಗೆ ಅಂತ. ಬಿಕಾಸ್ ಆಫ್ ಸಚ್ ಟ್ರೈನಿಂಗ್ಸ್. ನಿಜ ನಿಜ, ಒಂದು ಧೈರ್ಯ ಬರುತ್ತೆ ಅಲ್ವಾ. ಒಂದು 4 ಜನರ ಎದುರಲ್ಲಿ ಬಂದು ನಿಂತು ಮಾತಾಡ್ತಾರೆ, ನೋಡುವಾಗ ಗೊತ್ತಾಗುತ್ತೆ. ತಮ್ಮ ಒಂದು ಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನೋಡಿದಾಗ ಸ್ವಲ್ಪ ಆ ಒಂದು ವಿಚಾರ 100% ಗೊತ್ತಾಗುತ್ತೆ. ಧೈರ್ಯ ಬಂದೇ ಬರುತ್ತೆ ವಿದ್ಯಾರ್ಥಿಗಳಲ್ಲಿ. ಎಸ್, ನಾನು ಏನಾದ್ರು ಮಾಡ್ಬೋದು, ಎದುರಿಸಬಹುದು, ನಿಲ್ಲಬಹುದು ಅನ್ನುವಂಥದ್ದು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಶ್ವಿನಿ ಅನುಷ್ ಅವರು. ಮೇಡಮ್ ನಮಸ್ತೆ, ಹೇಳಿ, ಮಾತಾಡಿ ಮೇಡಮ್. ಅದೇ ರಾಘವೇಂದ್ರ ಹೊಳ್ಳೆ ಅವ್ರದ್ದು ಸ್ಟೇಟಸ್ ನೋಡ್ತಾ ಇರ್ತೇನೆ. ಸೊ ಅದನ್ನ ನೋಡ್ಬೇಕಾದ್ರೆ ನಾನೇ ಒಂದು 10 ವರ್ಷ ಹಿಂದೆ ಹೋಗುವ ಅಂತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ನಂದು ಡಿಗ್ರಿ ಆಗಿದೆ, ನನಗೆ ಪುನಃ ಜಾಯಿನ್ ಆಗ್ಬೇಕು ಡಿಗ್ರಿಗೆ ಅಂತ ನಿಲ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಅವ್ರದ್ದು ಅರ್ನ್ ವೈಲ್ ಲರ್ನ್ ಅಂತ ಹೇಳುವಂತ ಕಾನ್ಸೆಪ್ಟ್, ಅರ್ನ್ ವೈಲ್ ಲರ್ನ್ ಅಂತ ಹೇಳುವಂತ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಪ್ರಕಾರ ಮಕ್ಕಳಿಗೆ ಅವರು ಎಜುಕೇಶನ್ ಜೊತೆಗೆ ಅವರು ಅವರ ಕಾಲಿನಲ್ಲಿಯೇ ನಿಲ್ಲುವಂತ ಒಂದು ಇದು ಮಾಡ್ತಾ ಇದಾರೆ ಅಲ್ವಾ. ಸೊ ಇನಿಷಿಯೇಟಿವ್ ತುಂಬಾ ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ ಅವರ ಸ್ಟೇಟಸ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ, ಅದೇ ರೀತಿ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನು ಕೂಡ ಅವರು ಹಾಕ್ತಾ ಇರ್ತಾರೆ. ಏನಂತ ಹೇಳಿದ್ರೆ ಮಕ್ಕಳಿಗೆ ಕೊಡುವಂತಹ ಆಕ್ಟಿವಿಟೀಸ್ಗಳು. ಸೊ ಈಗಿನ ಮಕ್ಕಳಿಗೆ ತುಂಬಾ ಆಕ್ಟಿವಿಟೀಸ್ ಗಳು ಬೇಕು. ಕೆಲವೊಂದು ಕಾಲೇಜ್ಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಬರೀ ಅವರಿಗೆ ಪುಸ್ತಕದಲ್ಲಿ ಏನಿದೆ ಅದನ್ನ ಹೇಳ್ಕೊಡ್ತದೆ, ಕಾಲೇಜ್ ಬಿಡ್ತದೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಆದ್ರೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳಿಗೆ ಎಜುಕೇಶನ್ ನ ಜೊತೆಗೆ ಲೈಫ್ ಅಲ್ಲಿ ಸೊಸೈಟಿಯಲ್ಲಿ ಹೇಗೆ ನಾವು ಎಜುಕೇಟೆಡ್ ಆಗಿ ಇರಬೇಕು, ಯಾವ ರೀತಿ ಅಪ್ಡೇಟ್ ಆಗ್ಬೇಕು ಅಂತ ಹೇಳುವಂತ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದೆ, ಒಂದಷ್ಟು ಸ್ಕಿಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಒಳ್ಳೆ ಕೆಲಸವನ್ನ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ತಾವು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಈ ಸಂದರ್ಭ ಈ ಒಂದು ಹೊಸ ಯೋಜನೆ ಏನಿದೆ, ಆಲೋಚನೆ ಏನಿದೆ ರಾಘವೇಂದ್ರ ಹೊಳ್ಳ ಅವ್ರದ್ದು, ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕ ಅನ್ನೋದು ತಾವು ಹೇಳ್ತಾ ಇದ್ದೀರಾ ಅಲ್ವಾ? ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಮತ್ತೊಬ್ಬ ವಿದ್ಯಾರ್ಥಿಯವರು ಜಾಯ್ನ್ ಆಗಿದ್ದಾರೆ, ರಘುನಂದನ್ ಶರ್ಮಾ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ರಘುನಂದನ್ ಶರ್ಮಾ ಅವರಿಗೆ. ನಮಸ್ತೆ, ಹೇಗಿದ್ದೀರಾ ರಘುನಂದನ್ ಅವರೇ? ಚೆನ್ನಾಗಿದೆ. ಎಲ್ಲಿಯವರು ತಾವು? ಬೇಸಿಕಲಿ ಕುಕ್ಕೆ ಸುಬ್ರಹ್ಮಣ್ಯ, ಸುಳ್ಯ ಆ ಕಡೆ ಅಲ್ವಾ?
ಓಕೆ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯ. ಓಕೆ ಓಕೆ ರಘುನಂದನ್ ಶರ್ಮಾ, ಸ್ವಸ್ತಿಕ ಕಾಲೇಜ್ ಬಗ್ಗೆ ವೈ ಯು ಜಾಯಿನ್, ಯಾತಕ್ಕೋಸ್ಕರ ಸ್ವಸ್ತಿಕ ಸೇರಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಎಸ್, ಯಾಕೆಂದ್ರೆ ಫಸ್ಟ್ ನಾನು ಕೇಳುವಾಗ ಏನೋ ಒಂದು ಹೊಸ್ತು, ಈ ತರ ಇಲ್ಲ, ಇಲ್ಲಿ ಎಲ್ಲೂ ಇಲ್ಲ, ಒಂದು ಇದನ್ನು ಕೆಲಸ ಕಳಿಸ್ತಾರಿಂದ ಜಾಸ್ತಿ ಅದನ್ನು ಎಕ್ಸ್ಪೀರಿಯನ್ಸ್, ಬೇರೆ ಹೊರಗಿನ ಜಗತ್ತು ನಮಗೆ ಕಾಣ್ತದೆ, ಅಲ್ಲಿ ಹೇಗೆ ಹೊರಗಿನ ಜಗತ್ತು ಹೇಗೆ ವರ್ಕ್ ಆಗ್ತದೆ, ಬಿಸ್ನೆಸ್ಗಳು ಹೇಗೆ ವರ್ಕ್ ಆಗ್ತದೆ, ಅದು ಆ ಎಕ್ಸ್ಪೀರಿಯನ್ಸ್ ನಂಗೆ ಪಡಿಬೇಕು ಅಂತ ಮೊದಲಿಂದ ಒಂದು ಆಸೆ ಇತ್ತು. ಹಾಗೆ ಇದಕ್ಕೆ ಜಾಯಿನ್ ಆಗ್ಲಿಕ್ಕೆ ಓಕೆ ಓಕೆ. ಏನ್ ಮಾಡ್ತಾ ಇದ್ದೀರಾ ಈಗ? ನಾನೀಗ BBA ಮಾಡ್ತಿದ್ದೀನಿ. BBA ಫಸ್ಟ್ ಇಯರ್ BBA ಮಾಡ್ತಾ ಇದ್ದೀರಾ ಅಂದ್ರೆ ಕಲಿತಾ ಇರುವಾಗಲೇ ನಾನು ಇದ್ರದ್ದು ಸಂಪಾದನೆ ಮಾಡ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ? ಸಂಪಾದನೆಯಿಂದ ಜಾಸ್ತಿ ನಂಗೆ ಈ ಎಕ್ಸ್ಪೀರಿಯನ್ಸ್, ಹೊರಗಿನ ಜಗತ್ತು ಹೇಗಿದೆ ಅಂತ ನೋಡೋ ಒಂದು ಮೊದಲಿಂದ ನಂಗೆ ಒಂದು ಆಸಕ್ತಿ ಇತ್ತು. ಹಾಗೆ ಇದರಿಂದ ನಾನು ಇಲ್ಲಿ ಸೇರಿದಂತ. ಓಕೆ ಓಕೆ. ಇಲ್ಲ ನಿಜ ನಿಜ, ಈ ಒಂದು ಮಾತು ನಿಜ. ಯಾಕಂದ್ರೆ ಹೊರಗಿನ ಜಗತ್ತು ಯಾವ ರೀತಿ ಇದೆ, ಇಂಡಸ್ಟ್ರಿ ಯಾವ ರೀತಿ ಇದೆ ಅನ್ನೋದು, ಯಾಕಂದ್ರೆ ಅನೇಕ ಜನರು ಕಲಿತಾರೆ ಅಂಡ್ ಕ್ಲಾಸ್ಗಳಲ್ಲಿ ತುಂಬಾನೇ ಪ್ರತಿಭಾನ್ವಿತರಾಗಿರ್ತಾರೆ, ರ್ಯಾಂಕ್ ಹೋಲ್ಡರ್ಸ್ ಆಗಿರ್ತಾರೆ, ಎಲ್ಲವೂ ಕೂಡ ಇರುತ್ತೆ. ಅಂದ್ರೆ ಇಂಡಸ್ಟ್ರಿ ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ ಅವರಿಗೆ, ಅಲ್ಲಿ ಅವರು ಎಡವಿ ಬೀಳ್ತಾರೆ. ಅದೆಷ್ಟೋ ಜನ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅಂದ್ರೆ ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಆ ಪ್ರೆಷರ್ಸ್ಗಳು, ಅಲ್ಲಿ ಬರುವಂತಹ ಟೆನ್ಷನ್ಸ್ಗಳು, ಇದನ್ನ ಹ್ಯಾಂಡಲ್ ಮಾಡಿದ್ರೆ ಅದೆಷ್ಟೋ ಜನರು ಸೋತಿರುವಂತದ್ದು ಕೂಡ ಇದೆ. ಈ ಒಂದು ವಿಚಾರಗಳಲ್ಲಿ ಈ ಒಂದು ಯೋಜನೆ ಅತ್ಯಂತ ಪ್ರಭಾವಶಾಲಿ ಆಗುತ್ತೆ ಅನ್ನುವಂಥದ್ದು ನನ್ನ ವಿಚಾರ. ಏನ್ ಹೇಳ್ತೀರಾ ಸರ್ ಇಂಡಸ್ಟ್ರಿ ವಿಚಾರ? ಯಾಕಂದ್ರೆ ತುಂಬಾ ಬ್ಲಾಂಕ್, ಯಾಕಂದ್ರೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಕಲಿತಾಗ ಎಲ್ಲವೂ ಕೂಡ ನಮ್ಮ ಸಾಮ್ರಾಜ್ಯ, ಆದ್ರೆ ಇಂಡಸ್ಟ್ರಿಗಳಿಗೆ ಬಂದಾಗ ಅಲ್ಲಿ ವಿಚಾರ ಆಗುವಂತದ್ದೇ ಬೇರೆ. ಎಸ್, ಈ ಒಂದು ವಿಚಾರದಲ್ಲ ನೀವು ಕೇಳಿದಾಗ ಈಗ ಇವರು ವಿದ್ಯಾರ್ಥಿಗಳು ಹೇಳುದು ಅಂತಲ್ಲ, ನಾನು ಉಪನ್ಯಾಸಕನಾಗಿ 5 ವರ್ಷ ಕೆಲಸ ಮಾಡಿದೆ ಇಂಡಸ್ಟ್ರಿಗೆ ಹೋಗೋ ಮೊದಲು. 5 ವರ್ಷ ಕೆಲಸ ಮಾಡಿ ಅವರದೊಂದು ಸೋಶಿಯೋ ಎಕನಾಮಿಕ್ ಸ್ಟಡಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಇತ್ತು. ಅವಕಾಶ ಸಿಕ್ಕಿದ ಕಾರಣ ಮಂಗಳೂರು ಮಂಗಳೂರು ವಿಶೇಷ ಆರ್ಥಿಕ ವಲಯದ ಪ್ರಾಜೆಕ್ಟ್ ಮಾಡಿದೆ. ರಿಕ್ವೆಸ್ಟೆಡ್ ಮೀ ಟು ಕಮ್ ಅಂಡ್ ಜಾಯಿನ್ SEZ ಟು ಬಿಲ್ಡ್ ದಟ್ ಕಂಪನಿ. ಹಾಗಿರುವಾಗ ಈ ಉಪನ್ಯಾಸಕನಾಗಿ ಕೆಲಸ ಇರ್ಬೋದು, ಪುಸ್ತಕದಲ್ಲಿ ಓದಿದಿರ್ಬೋದು, ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾವು ಏನ್ ಮಾಡ್ತೇವೆ, ಶಿಕ್ಷಕರು ಕೆಲವೊಮ್ಮೆ ನಮ್ಗೆ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾವು ನಮ್ಮದೇ ಒಂದು ಡ್ರೀಮ್ ಅಲ್ಲಿ ನಾವು ಮಾತಾಡ್ತೇವೆ, ಅಥವಾ ಹೆಲುಸಿನೇಷನ್ಸ್ ಏನ್ ಹೇಳ್ತೇವೆ, ಅದರ್ ವರ್ಡ್ ಆರ್ ಇಮ್ಯಾಜಿನ್, ನಾಟ್ ಹೆಲುಸಿನೇಷನ್, ನಾಟ್ ರೈಟ್ ವರ್ಡ್, ದ ಇಮ್ಯಾಜಿನೇಷನ್ ಮಾಡಿ ಹೀಗೆ ಇಂಡಸ್ಟ್ರಿ ಇರ್ಬೋದು, ಹೀಗೆ ಇರ್ಬೋದು. ಅಲ್ಲಿ ಹೋಗೋ ಎಂಟೈರ್ಲಿ ಡಿಫ್ರೆಂಟ್ ಇರ್ತದೆ. ಅಲ್ಲಿಯ ಕಾರ್ಯ ಇದಿರ್ಬೋದು. ನಾವು ಬೆಳಿಗ್ಗೆ ಕೆಲವೊಂದು ಸಂದರ್ಭದಲ್ಲಿ SEZ ಅಲ್ಲಿ ಸುಮಾರು 2-3 ದಿವಸ ಕಂಟಿನ್ಯೂಸ್ ವರ್ಕ್ ಮಾಡಿದೆ. ಅರ್ಧ 1 ಗಂಟೆ ಬ್ರೇಕ್ ಇದ್ದು ಕಂಟಿನ್ಯೂಸ್ ಇರ್ಬೋದು. ಬೇರೆ ಇಂಡಸ್ಟ್ರಿ ಒಟ್ಟಿಗೆ ಹೇಗಿರ್ಬೇಕು, ಮತ್ತೆ ಅಲ್ಲಿ ಸಮಸ್ಯೆ ಕೊಡ್ತಾರೆ. ದೇ ವಾಂಟ್ ಒಳ್ಳೆ ರಿಸಲ್ಟ್ಸ್. ಯಾವ ಕತೆಗೂ ಏನಿಲ್ಲ, ಕತೆ ಹೇಳಿಕೆ ನಾಳೆ ಅದು ಹಾಗೆ ಹೀಗೆ ಏನಿಲ್ಲ. ಆಗ್ತದಾ ಇಲ್ವಾ ಅಷ್ಟೇ ಮಾಡ್ತೀರಾ ಇಲ್ವ, ದಿಸ್ ಇಸ್ ಯೋರ್ ಡೆಡ್ ಲೈನ್. ನಮ್ಮ ಸಂಸ್ಥೆ ಅಂತಲ್ಲ, ಎಲ್ಲ ಉದ್ಯೋಗ ಮಾಡುವವರು ನಿಮ್ಗೆ ಗೊತ್ತಿರ್ಬೋದು, ಎಲ್ರಿಗೂ ಗೊತ್ತಿರ್ಬೋದು. ಅಂತ ಎಕ್ಸ್ಪೀರಿಯನ್ಸ್ ಸಿಗುವಾಗ ಅದಕ್ಕೋಸ್ಕರ ಮಾಡಿ. ಅದಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ಹೊಸ ಯೋಜನೆ ಹಾಕಿ ಏನು ಅಂತ ಹೇಳಿ, ನಮ್ಮಲ್ಲಿ ಇವರನ್ನು ಉದ್ಯೋಗ ಕಳಿಸ್ತೇವೆ. ನಮ್ಮ ಉಪನ್ಯಾಸಕರನ್ನು ವರ್ಷಕ್ಕೆ 1 ತಿಂಗಳು ಬೇರೆ ಬೇರೆ ಕಂಪನಿಯಲ್ಲಿ ಅವರು ವರ್ಕ್ ಮಾಡಬೇಕು. ಅವರಿಗೆ ಸ್ಯಾಲರಿ ಕಂಪನಿ ನಮ್ಮ ಕಾಲೇಜಿಂದ ಆಗ್ತದೆ, ಬಟ್ ಫ್ರೀ ಆಗಿ ಆ ಕಂಪನಿ ಏನು ಜಾಬ್ಸ್ ಇದೆ ಆ ಜಾಬ್ಸ್ ಈಗಾಗಲೇ ಒಬ್ಬ ಉಪನ್ಯಾಸಕ್ಕೆ ನಾವು ಕಳಿಸಿದೆ. ಮಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ 1 ತಿಂಗಳು ಕೆಲಸ ಮಾಡಿ ಬಂದಿದ್ದಾರೆ. ಪ್ರತಿ ಉಪನ್ಯಾಸಕರು ವರ್ಷಕ್ಕೆ 1 ತಿಂಗಳು ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದ್ರೆ ಅವರು ಒಂದು 5 ವರ್ಷ 10 ವರ್ಷ ಹಿಂದೆ ಕಲ್ತಿರ್ಬೋದು, ಈಗ ಅಪ್ಗ್ರೇಡ್ ಆಗಿ ಬರ್ತಾರೆ. ಇಂಡಸ್ಟ್ರಿ ಹೇಗೆ ರನ್ ಆಗ್ತದೆ ಅಂತ ಹೇಳುದು ಉಪನ್ಯಾಸಕನಿಗೆ ಸಿಕ್ಕಿದ್ರೆ ಆಟೋಮೆಟಿಕ್ ಅದೆಲ್ಲ ವಿದ್ಯಾರ್ಥಿಗಳಿಗೆ ಪಾಸ್ ಆನ್ ಆಗ್ತದೆ. ಅವರು ತರಬೇತಿಗಳನ್ನು ಮಾಡುವಾಗ, ಕ್ಲಾಸ್ಗಳನ್ನು ಮಾಡುವಾಗ ದೇ ವಿಲ್ ಟೇಕ್ ದಿಸ್ ಲೈವ್ ಎಕ್ಸಾಂಪಲ್ಸ್, ಇಂಡಸ್ಟ್ರಿಯಲ್ಲಿ ಹೀಗಿದೆ ಹಾಗಿದೆ ಅಂತ. ಅವಾಗ ಅವರಿಗೆ ಅದೇ ಒಂದು ಪ್ರಪಂಚದಲ್ಲಿ ಓದು ಬಂದಂತ ಎಕ್ಸ್ಪೀರಿಯನ್ಸ್ ಕೂಡ ಅವರಿಗೆ ಸಿಗ್ತದೆ. ನಿಜ ನಿಜ. ಇಲ್ಲ, ಈ ಒಂದು ಮಾತು ನಿಜ 100ಕ್ಕೆ 100. ಯಾಕಂದ್ರೆ ಅನೇಕ ಜನರು ವಿದ್ಯಾರ್ಥಿಗಳು ಕಲಿತು ಹೊರಗೆ ಬಂದಾಗ ಬರುವಂತಹ ಒಂದು ವಿಚಾರ. ಮತ್ತೊಂದು ಕಡೆ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಇರುತ್ತೆ, ಮಾರ್ಕ್ಸ್ ಗಳು ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಕೇಳುವಂತಹ ಪ್ರಶ್ನೆ ಜಾಬ್ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನೋದಲ್ವ ಸರ್? ಅಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲಿ ಸಿಗುತ್ತೆ? ನಾವು ಕೆಲಸ ಮಾಡಿದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅಂದ್ರೆ ಕೆಲಸನೇ ಸಿಗಿಲ್ಲ ಅಂತ ಬಂದಾಗ ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಬರುತ್ತೆ ಅನ್ನೋ ವಿಚಾರ. ಸೊ ಈ ಒಂದು ಸಂಸ್ಥೆಯಲ್ಲಿ ಆ ಒಂದು ಏನು ಲೋಪದೋಷಗಳು ಇರಲ್ಲ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮೊದಲನೇದಾಗಿ. ಇನ್ನೊಂದು ಕರೆ ಇದೆ, ಮಹೇಶ್ ಅವರು. ಮಹೇಶ್ ಅವರು ನಮಸ್ತೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದ್ದೀರಾ ಸರ್? ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನ್ ಸರ್? ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ ಸರ್, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಮಹೇಶ್ ಕುಟ್ಲ ಮಾತಾಡುದಿಲ್ಲ ಪಲ್ಲೆ ಸರ್. ನಾಂಡೆ ವಾಟ್ಸಪ್ ಪಾಡ್ಯರತ್ತ ಅಂಚ ಕಾಕ್ದು ಏನೋ ಪ್ರೋಗ್ರಾಮ್ ತಗೊಂಡಿಲ್ಲ ಸರ್. ಓಕೆ ಓಕೆ ಎಸ್ ಪಲ್ಲೆ ಸರ್ ಪಾತೆರ್ಲೆ ಬಾರಿ ಶೋಕ ಬರೋದುಂಟು. ನಾನಲ್ಲಿ ಇಂಚನೆ ಮೆತ್ತಿ ಮೆತ್ತಿ ಬೋರ್ಡು ಬಾರಿ ಶೋಕದ ಪ್ರೋಗ್ರಾಮು. ಎಸ್ ಸರ್. ಪೂರ ಜೋಕ್ಲಿ ಪೂರ ಎಕ್ಸ್ಪೋಸ್ ಕೊರೊಂದಿಲ್ಲ, ಮತ್ತೆ ಮಾಹಿತಿ ಕೊರೊಂದಿಲ್ಲ. ಆಲ್ ದ ಬೆಸ್ಟ್ ಸರ್. Thank you. Sir, thank you so much. Yes sir. Okay, ಸುರೇಂದ್ರ ಅವರು ಕರೆ ಮಾಡಿದ್ದಾರೆ. ಸುರೇಂದ್ರ ಅವರು ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಮಾತಾಡಿ ಸರ್.
ಸರ್ ನಾನೊಬ್ಬ ಬೇಸಿಕಲಿ ರಂಗಭೂಮಿ ಕಲಾವಿದ ಸರ್. ಅದೇ ಓಕೆ, ಕರೆ ಕಟ್ ಆಗಿದೆ, ತಾಂತ್ರಿಕವಾಗಿರುವಂಥ ಸಮಸ್ಯೆ. ಎಸ್ ಸರ್. ಸರ್, ಈಗ ನಾನು ಆಗ್ಲೇ ಹೇಳಿದೆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತಾರೆ ಸರ್? ಯಾಕಂದ್ರೆ ತಾವು ಯು ದ ರೈಟ್ ಪರ್ಸನ್ ಅನ್ನೋದು ನನ್ನ ಪ್ರಕಾರ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಿದ್ರೆ ಗೊತ್ತಿದೆ, ಉಪನ್ಯಾಸಕರಾಗಿಯೂ ಕೂಡ ಜಾಬ್ ಇಂಟರ್ವ್ಯೂಗೆ ಹೋದಾಗ ಪ್ರತಿ ವಿದ್ಯಾರ್ಥಿಗಳಲ್ಲಿ ಕೇಳುವಂಥದ್ದು ಜಾಬ್ ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನುವಂಥದ್ದು. ಅವರು ಕೇಳಿದ್ರೆ ತಪ್ಪೇನಿರುವುದಿಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನಿರುತ್ತೆ, ಒಂದು ಗ್ರಾಜ್ಯುಯೇಟ್ ಇರಲಿ ಮಾಸ್ಟರ್ ಡಿಗ್ರಿ ಇರಲಿ, ಅವರು ಕಾಲೇಜಿನಲ್ಲಿ ಕಲಿತು ಹೋಗುವಾಗ ನಮ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳೋರು ಎಣಿಸ್ತಾರೆ. ಅವರು ಬಂದು ಕೂತ್ಕೊಳ್ಳುವ ಸ್ಟೈಲ್ ಇರ್ಬೋದು, ಮಾತಾಡುವ ಆಟಿಟ್ಯೂಡ್ಸ್ ಇರ್ಬೋದು, ಅದರಲ್ಲೇ ಗೊತ್ತಾಗ್ತದೆ. ನಾವು ಇಂಟರ್ವ್ಯೂಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತು. ಇಂಟರ್ವ್ಯೂಲಿ ಯಾವುದೇ ಬಿಸ್ನೆಸ್ ನಾವು ನೋಡೋದು ವೆದರ್ ದೇ ಆರ್ ಪಾಸಿಟಿವ್ ಆರ್ ನೆಗೆಟಿವ್, ಅವರ ಆಟಿಟ್ಯೂಡ್ ವೈಸ್. ಪಾಸಿಟಿವ್ ಆಗಿದೆ ಅವರಿಗೆ ಬೇಕಾದ ಮೌಲ್ಡಿಂಗ್ ಟ್ರೈನ್ಸ್ ಅನ್ನು ಮತ್ತೆ ನಾವು ಕೊಡ್ತಾ ಹೋಗ್ತೇವೆ. ಅವರ ಆಟಿಟ್ಯೂಡೇ ನೆಗೆಟಿವ್ ಇದ್ರೆ, ಅವರ ಅಕ್ಸೆಪ್ಟೆನ್ಸ್ ಲೆವೆಲ್ ಇಲ್ಲ, ನಂಗೆ ಎಲ್ಲ ಗೊತ್ತುಂಟು, ನಂಗೆ ಏನು ಕಲೀಲಿಕ್ಕೆ ಹೇಳುವ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಅವ್ರು ಯಾವ ಉದ್ಯೋಗಕ್ಕೆ ಬರೋದಿಲ್ಲ. ಅದೇ ಇವರೊಂದು 2 ವರ್ಷ 3 ವರ್ಷ ಕೆಲಸ ಮಾಡುವಾಗ ಇವರಿಗೆ ನಿಜ ಲೈಫ್ ಎಷ್ಟಿದೆ, ಹೇಗೆ ಕಷ್ಟ ಇದೆ, ಅಥವಾ ಇದರಿಂದ ದೊಡ್ಡ ಕೆಲಸಕ್ಕೆ ಹೋಗ್ಬೋದ್ರೆ ವಿಚ್ ಆರ್ ಸ್ಕಿಲ್ಸ್ ವಿ ನೀಡ್ ಟು ಇಂಪ್ರೂವ್. ಏನಾಗ್ತದೆ, ಡಿಗ್ರಿ ಮುಗಿಸಿಗಳು 50,000 1 ಲಕ್ಷ ಕೆಲಸ ಸಿಕ್ತಂತೆಲ್ಲ ಎಣಿಸ್ತಾರೆ. ಇಟ್ ಇಸ್ ನಾಟ್ ಸೋ ಈಸಿ. ಗ್ರಾಜುಯೇಷನ್ ಆಗಿ 5,000 6,000 ವರ್ಕ್ ಮಾಡುವ ಎಷ್ಟೋ ಜನ ಇದ್ದಾರೆ. ಸೊ ನಾವು 6,000 5,000 ಅಥವಾ 10,000 ಮೇಲೆ ಹೋಗ್ಬೇಕಾದ್ರೆ ವಿಚ್ ಅಂಡ್ ಆಲ್ ದ ಸ್ಕಿಲ್ಸ್ ವಿ ರಿಕ್ವೈರ್ಡ್ ಇಂಪ್ರೂವ್. ನಾವು ಹೇಗೆ ಮೌಲ್ಡ್ ಆಗಬೇಕು, ಆ ಅನುಭವ ಸ್ವಯಂ ಆಗಿ, ಅಥವಾ ನಿಮಗೆ ಒಂದು ಎಲೆಕ್ಟ್ರಿಸಿಟಿ ಶಾಕ್ ಅಂತ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ರೆ, ಯಾರಿಗೆ ಶಾಕ್ ಹೊಡೆದಿದೆ ಸ್ವಲ್ಪ ಅದು ಚಿಕ್ಕದಿರುವ ಅವನಿಗೆ ಗೊತ್ತಿರ್ತದೆ ಇದು ಹೀಗೆ ಅಂತ. ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಪಡೆದ ನಂತರನೇ ಅವನಿಗೆ ಗೊತ್ತಾಗುವಂಥದ್ದು ಹೇಗೆ ಇರಬೇಕು, ಹೇಗೆ ಬಿಹೇವ್ ಮಾಡಬೇಕು. ಹೀಗೆ ನಾವು ಕೆಲವೊಮ್ಮೆ ನಮ್ಮೊಂದಷ್ಟು ವಿದ್ಯಾರ್ಥಿಗಳಿದ್ರೆ ನಾವು ನೇರ ಮಾತಾಡುದು, ನಾನು ಹೀಗೆ, ನಾನು ಬದಲಾಗುದಿಲ್ಲ ಅಂತ. ನೀವು ನೇರ ಮಾತಾಡಿದ್ರೆ, ನೇರ ಇದ್ರೆ ಬೇಕಾದಂತ ಹೊಡೆತಗಳನ್ನು ತಿನ್ಲಿಕ್ಕೆ ಕೂಡ ತಯಾರಿರ್ಬೇಕು. ನಿಮ್ಮ ಡಿಮೋಷನ್ಸ್ ಇರ್ಬೋದು, ಇನ್ಕ್ರಿಮೆಂಟ್ ಕಟ್ ಇರ್ಬೋದು, ಎಲ್ಲ ಇರ್ಬೋದು. ಲೆಫ್ಟ್ ಯು. ಅಥವಾ ಸಿಸ್ಟಮ್ ನೊಟ್ಟಿಗೆ ಅಡ್ಜಸ್ಟ್ ಹಾಕೊಂಡು ಹೋಗ್ತೀರಾ, ಅಥವಾ ಒಂದು ಬ್ರಾಡ್ ಆಗಿ ಆ ವ್ಯವಸ್ಥೆಯಲ್ಲಿ ಹೋಗ್ತೀರಾ, ದಟ್ ಇಸ್ ಲೆಫ್ಟ್ ಟು ದೆಮ್. ಸೊ ಅದನ್ನು ತಿಳಿಲಿಕ್ಕೆ ಅವರಿಗೆ ಸಿಗ್ತದೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇಂಡಸ್ಟ್ರಿಗೆ ಹೋಗೋ ಪ್ರಥಮ ತಪ್ಪು ಅದನ್ನೇ ಮಾಡುದು. ಏನಿದ್ರು ನೇರವಾಗಿ ಮಾತಾಡುವಂಥದ್ದು, ಅವರಿಗೆ ಬಾಸ್ಗೆ ಕೊಡುವಂಥದ್ದು ಅಥವಾ ವ್ಯವಸ್ಥೆ ಕೊಡುವಂಥ ರೆಸ್ಪೆಕ್ಟ್ ಏನಿದೆ ಅದನ್ನು ಕೊಡದೇ ಇರ್ಬೋದು. ಅಂಥದಕ್ಕೆ ಅನುಭವಗಳಿದ್ರೆ ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು. ಇಫ್ ಯು ಸಿ ಸಮ್ ಕಂಪನೀಸ್ ಅಥವಾ ಒಬ್ಬ ಎಂಪ್ಲಾಯಿಯ ಒಂದು ಮಿಸ್ಟೇಕ್ ಇಂದ ಹಿ ಮೇ ಲೂಸ್ ಹಿಸ್ ಜಾಬ್. ಇಲ್ಲ ಸರ್, ತಾವು ಮಾತಾಡಿದಾಗ ಬರ್ತೇನೆ. ಒಂದು ಪ್ರಶ್ನೆ ಇದೆ, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಸುರೇಂದ್ರ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ಮಾತಾಡಿ ಸರ್. ಸರ್ ನಮಸ್ತೆ, ಆಗಷ್ಟೇ ಕರೆ ಮಾಡಿದ್ದೆ. ಎಸ್ ಸರ್, ಮಾತಾಡಿ. ಸುರೇಂದ್ರ ಅಂತ ಸರ್. ಅದೇ ಬೇಸಿಕಲಿ ನಾನೊಬ್ಬ ರಂಗಭೂಮಿ ಕಲಾವಿದ. ನನಗಿರುವಂತಹ ಪ್ರಶ್ನೆ ಏನಂದ್ರೆ, ಈ BSW ಅನ್ನುವಂತಹ ಕೋರ್ಸ್ ಈ ಕಾಲೇಜಲ್ಲಿ ಇದೆ ಅಂತ ಸರ್ ಹೇಳಿದ್ರು. ಈ BSW ಅನ್ನುವಂತಹ ಕೋರ್ಸ್ ನನ್ನ ಒಬ್ಬ ಕಸಿನ್ ಇದ್ದಾನೆ, ಅವನನ್ನು ಜಾಯಿನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಅವನು ಕೂಡ ರಂಗಭೂಮಿ ಕಲಾವಿದ. ಈ BSW ಇಂದಾಗಿ ಸೋಷಿಯಲ್ ವರ್ಕ್ ಇಂತಹದ್ದಲ್ಲೆಲ್ಲ ಗುಣ ಹೆಚ್ಚಾಗ್ತದೆ, ಇಂತಹದನ್ನ ಬೆಳೆಸಬಹುದು. ಅವನು ಕಲಾವಿದನಾಗಿ ಅವನು BSW ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಅವನಿಗೆ ಅವನ ಇಂಟ್ರೆಸ್ಟ್ ಗೆ ಮ್ಯಾಚ್ ಆಗುವ ಹಾಗೆ ಇಲ್ಲಿ ಏನಾದ್ರು ಆಕ್ಟಿವಿಟೀಸ್ ಗಳು ನಡೀತದ, ಬೀದಿ ನಾಟಕಗಳಾಗಿರ್ಬೋದು ಅಥವಾ ನಾಟಕಗಳಾಗಿರ್ಬೋದು, ಅಂತದ್ದು ಏನಾದ್ರು ಕಾರ್ಯಕ್ರಮಗಳು ನಡೆಯುತ್ತಾ ಅನ್ನೋದು ನನ್ನ ಅಷ್ಟೇ. ಇಂತಹ ವಿದ್ಯಾರ್ಥಿಗಳು ಬಂದ್ರೆ ಹೇಗೆ ಅವರನ್ನ ಮೋಟಿವೇಟ್ ಮಾಡ್ತೀರಾ, ಕಾಲೇಜಲ್ಲಿ ನಿಲ್ಬೇಕು ಅಂತ ಹೇಗೆ ಮೋಟಿವೇಟ್ ಮಾಡ್ತೀರಾ, ಏನ್ ಮಾಡ್ತೀರಾ? ಅತ್ಯಂತ ಉತ್ತಮವಾದ ಕ್ವಶನ್ ಕೇಳಿದರೆ. ಉಮಾಶಂಕರ್ ಪೆರಿಯೋಡ್ ಅಂತ ಇದ್ದಾರೆ, MSW BSW ಮಾಡಿ MSW ಮಾಡಿದ್ದಾರೆ, ರಂಗ ಕಲಾವಿದರಾಗಿ ಮಂಗಳೂರು ಕೆಲಸ ಮಾಡುದು. ಈಗ ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದಾರೆ. ತಿಂಗಳಿಗೆ ಮೇ ಬಿ ಒಂದು 5 ರಿಂದ 6 ಲಕ್ಷ ಅವರ ಸಂಬಳವನ್ನು ಪಡ್ಕೊಂಡು. ಅಂತಹ ಕಲಾವಿದರಾಗಿ MSW ಸೋಷಿಯಲ್ ವರ್ಕ್ ಮಾಡಿದವರು. ಈಗಾಗಲೇ ಅವರು ಕೇಳಿದ್ರೆ, ಕಳೆದ ವರ್ಷ ನಮ್ಮ ಈ ವಿದ್ಯಾರ್ಥಿಗಳಿಗೆ 10 ದಿವಸದ ಬೀದಿ ನಾಟಕ ತರಬೇತಿ ನಾವು ಕೊಟ್ಟಿದ್ದೀವಿ. ಆ ಬೀದಿ ನಾಟಕ ಇದರಲ್ಲಿ ಕಾಲೇಜಲ್ಲಿ ತರಬೇತಿಯನ್ನು ಕೊಟ್ಟು ಅದಾದ ನಂತರ ಅವರು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕಿತ್ತು, ಅದನ್ನು ಜನಗಳಿಗೆ ಕೊಡ್ಲಿಕ್ಕಿತ್ತು. ಸ್ವಚ್ಛ ಆಂದೋಲನ ಇದರ ಬಗ್ಗೆ ನಾವು ಮಾಡಿದ್ವಿ. ಅದೇ ರೀತಿ BSW ಕೋರ್ಸ್ ಬಗ್ಗೆ ಹೆಚ್ಚು ನಾನು ಯಾಕೆ ಮಾತ್ರ, ಇಟ್ ಇಸ್ ಮೈ ಸಬ್ಜೆಕ್ಟ್. ನಾನು MSW BA ಮಾಡಿ ಅದ ನಂತರ MSW ಮಾಡಿ ಬಂದದ್ದು. ಬಟ್ ಒನ್ ಆಫ್ ದ ಫೈನೆಸ್ಟ್ ಕೋರ್ಸ್. ಹೆಚ್ಚಿನ ಜನಗಳಿಗೆ ಅದರ ಅವೇರ್ನೆಸ್ ಇಲ್ಲ. ಯಾಕೆಂದ್ರೆ ನೀವು BSW ಆಗಿ ಯು ಕ್ಯಾನ್ ಬಿ ಸ್ಕೂಲ್ ಟೀಚರ್ ಆಗಿ, ನಿಮ್ಮ ಎಜುಕೇಟರ್ ಆಗಿ ವರ್ಕ್ ಮಾಡ್ಬೋದು, ಕೌನ್ಸಿಲರ್ ಆಗಿ ವರ್ಕ್ ಮಾಡ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಒಂದಷ್ಟು ಉದ್ಯೋಗಗಳಿಗೆ ನೀವು ಹೋಗ್ಬೋದು, ಸೈಕಾಲಜಿ ಕೌನ್ಸಿಲರ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡಬಹುದು, HR ಡಿಪಾರ್ಟ್ಮೆಂಟ್ಸ್ಗೆ ಹೋಗ್ಬೋದು, ಅದ ನಂತರ MSW ಹೋಗ್ಬೋದು, ಅಥವಾ ಏನಿಲ್ಲದ ಈವನ್ ದ ಸಬ್ಜೆಕ್ಟ್ ನ್ಯೂಟ್ರಿಷನ್ ಸಬ್ಜೆಕ್ಟ್ ಕೂಡ ಆ ಸಿಲೆಬಸ್ ಅಲ್ಲಿ ಇದೆ. ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಇದೆ. ಆ ಇಡೀ ಸ್ಕಿಲ್ಸ್ ಪ್ರಾಕ್ಟಿಕಲ್ ಹೇಗೆ ಬೇಕು, ಇಂಟರ್ವ್ಯೂ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ಸ್ ಇರ್ಬೋದು, ಪ್ರತಿಯೊಂದು ವಿಚಾರ ಇದೆ. ಒನ್ ಆಫ್ ದ ಬೆಸ್ಟ್ ಕೋರ್ಸ್. ಬಟ್ ನಮ್ಮಲ್ಲಿ ಹೆಚ್ಚಿನವರಿಗೆ ಆ ಕೋರ್ಸಿನ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ 100% ಜಾಬ್ ಓರಿಯೆಂಟೆಡ್ ಕೋರ್ಸ್. ಈಗ ಸೋಷಿಯಲ್ ಸರ್ವಿಸ್ ಅಂತ ಹೇಳಿ, ಸೋಷಿಯಲ್ ಸರ್ವಿಸ್ ಅಂಡ್ ಸೋಷಿಯಲ್ ವರ್ಕ್ ದರ್ ಇಸ್ ಅ ಡಿಫರೆನ್ಸ್ ಏನಂತ ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ ಸ್ಯಾಲರಿ ತಕೊಂಡು ಕೆಲಸ ಮಾಡುವಂತ. ಸುರೇಂದ್ರ, ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಇದೆಯಾ ಬೇರೆ? ಇಲ್ಲಲ್ಲ, ಇದೆ ಸರ್, ಇದೆ ಸರ್. ಏನಂತಂದ್ರೆ
ಈ ಒಂದು ಅವ್ರು ಹೇಳಿದ್ರು ಬೀದಿ ನಾಟಕಗಳನ್ನೆಲ್ಲ ಮಾಡಿರ್ತಾರೆ ಅಂತ ತುಂಬಾ ಖುಷಿ ಆಯ್ತು. ಕಾಲೇಜ್ನಲ್ಲಿ ಇದು ಬೇಕಾದದ್ದೇ. ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಬೀದಿ ನಾಟಕವನ್ನು ಕಾಲೇಜಿನ ವಿದ್ಯಾರ್ಥಿಗಳೇ, ಕಾಲೇಜಿನ ಟೀಚರ್ಸ್ ಗಳೇ ಕಲಿಸ್ತಾರ ಅಥವಾ ತಿಳಿದವರು ನುರಿತ ಯಾರು ಟ್ರೈನ್ಡ್ ಆಗಿದ್ದಾರೆ ಅವ್ರು ಬಂದು ಕಲಿಸ್ತಾರೆ? ಯಾಕಂದ್ರೆ ಅವ್ರು ಕಲಿಸಬೇಕು ಇವ್ರು ಕಲಿಸಬೇಕು ಡಿಫ್ರೆನ್ಸ್ ಇರುತ್ತೆ. ಸೊ ಏನ್ ಮಾಡ್ತಾರೆ, ಹೊರಗಿನಿಂದ ಕಾಲೇಜಿಗೆ ಬಾಂಧವ್ಯ ಇದೆ ಅನ್ನುವಂಥದ್ದು ನನಗೆ ಸರ್ ಎಕ್ಸ್ಟರ್ನಲ್ ಆಗಿ ಕಲಿಸ್ತಾರೆ ಅಂತೆ, ಹೊರಗಿನಿಂದ ತರಬೇತುದಾರರನ್ನು ಕರೆಸಿ. ಕಳೆದ ವರ್ಷ ತರಬೇತಿ ಇರ್ಬೋದು, ನೀವು ಈಗಾಗಲೇ ಆಕ್ಟಿವಿಟೀಸ್ ನೀವು ನೋಡಿದ್ದೀರಿ. ಎಕ್ಸ್ಟರ್ನಲ್ ತರಬೇತುದಾರನೇ ಬರ್ಬೇಕು. ಯಾಕಂದ್ರೆ ಪ್ರತಿಯೊಂದು ವಿಷಯ ನಮ್ಮ ಕಳೆದ ಒಂದು ವರ್ಷ ಹಿಡ್ಕೊಂಡ್ರೆ ಸುಮಾರು 74 ತರಬೇತಿ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಮಾಡಿದೆ, ಆಫ್ಲೈನ್ ಮತ್ತು ಆನ್ಲೈನ್ ಅಲ್ಲಿ. ಓಕೆ ಸರ್, ಈಗ ಈ BSW ಬಗ್ಗೆ ತಾವು ಹೇಳಿದ್ರಿ ಏನೆಲ್ಲ ವಿಪುಲವಾಗಿರುವಂತಹ ಅವಕಾಶಗಳಿದೆ ಅನ್ನುವಂಥದ್ದು. ಎಸ್, ಆದ್ರೆ ಗೊತ್ತಿಲ್ಲ ಅನೇಕ ಜನರಿಗೆ. ನಮ್ಮಲ್ಲಿ ಬರುವಂತದ್ದು ಸೈನ್ಸ್ಗಳು ಮತ್ತೆ ಕಾಮರ್ಸ್ಗಳು ಆರ್ಟ್ಸ್ಗಳು ಅಂತ ಬಂದಾಗ ಇದರಲ್ಲಿ ಒಳಗಿರುವಂತಹ ಅನೇಕ ವಿಭಾಗಗಳು ಬರುತ್ತೆ, ಅನೇಕ ಜನರಿಗೆ ಗೊತ್ತಿಲ್ಲ. BSW ಬಗ್ಗೆ ತಾವು ಹೇಳಿದಿರಿ. ಅಂಡ್ ಈಗ BCom BBA ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ ಏನೆಲ್ಲ ಅವಕಾಶಗಳಿದೆ ತೆಗೆದುಕೊಂಡ್ರೆ ಈ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮುಂದುವರಿಯಬಹುದು? ಅಲ್ಲ, ಅವರಿಗೆ ಬಿಸ್ನೆಸ್ ಮಾಡೋ ಉದ್ಯೋಗ ಇಂಟ್ರೆಸ್ಟ್ ಇದ್ರೆ, ಇಫ್ ದೇ ಆರ್ ಗುಡ್ ವಿತ್ ದ ಪಬ್ಲಿಕ್, ಜನಗಳೊಟ್ಟಿಗೆ ಬೆರೆಯುವ ಲಕ್ಷಣಗಳು ಜಾಸ್ತಿ ಇದ್ರೆ, ಸಮಾಜದೊಟ್ಟಿಗೆ ಇರಬೇಕು ಅಥವಾ ನಾನೊಂದು ಹೈ ಲೆವೆಲ್ಗೆ ಹೋಗಬೇಕು, ಬೇಗವಾಗಿ ಹೋಗಬೇಕು, ಮಾರ್ಕೆಟಿಂಗ್ ಸ್ಕಿಲ್ಸ್, ದೇ ಆರ್ ಗುಡ್ ಫಾರ್ BBA. ಅಥವಾ ಅಕೌಂಟ್ಸ್ ಅಲ್ಲಿ ನಾವು ಬ್ಯಾಕ್ ಆಫೀಸ್ ಅಲ್ಲಿ ಕೂತ್ಕೊಳ್ತೇವೆ ಅಥವಾ CA ಮಾಡ್ತೇವೆ ಅಥವಾ ಇನ್ನು CMA ಕೋರ್ಸ್ ಇದ್ದು ಫಾರಿನ್ಗೆ ಅಕೌಂಟ್ ರಿಲೇಟೆಡ್ ನಾವು ಹೋಗ್ತೇವೆ. ಅಂತಹ ಮೈಂಡ್ ಸೆಟ್ ಇದ್ರೆ, ಔಟ್ ಬರ್ನ್ ಸ್ವಲ್ಪ ಕಡಿಮೆ, ಇಂಟರ್ನಲ್ ಇದ್ರೆ ಅಂಥವರಿಗೆ BCom ಕೋರ್ಸಸ್ಗಳು ಯೂಸ್ ಆಗ್ತದೆ. ಅದಾನಂತರ MComಗೆ ಹೋಗ್ಬೋದು, MBAಗೆ ಹೋಗ್ಬೋದು, MSW ಹೋಗ್ಬೋದು. ಇಫ್ ದೇ ವಾಂಟ್ ಟು ಗೋ ಫಾರ್ ಮಾಸ್ಟರ್ಸ್, ಇದು ಯಾವುದೇ ಕೋರ್ಸ್ ಅನ್ನು ತಗೊಂಡು ಮಾಸ್ಟರ್ ಡಿಗ್ರಿಗೆ ಆಗೋ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಓಕೆ, ಈಗ ಒಂದು ಪ್ರಶ್ನೆ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಕೇಳುವಂತ ಪ್ರಶ್ನೆ, BCom BBA ಅಂಡ್ BSW ವಿಚ್ ಇಸ್ ಬೆಟರ್ ಅನ್ನೋದು ಕೇಳಬಹುದು. ಅನೇಕ ಜನ ವಿದ್ಯಾರ್ಥಿಗಳು ತಮ್ಮಲ್ಲಿ ಕೇಳಿರಬಹುದು. ಬೆಟರ್ ವಿತ್ ಹಿಸ್ ಪರ್ಸನಲ್, ಅವನ ಪರ್ಸನಾಲಿಟಿ ಏನಿದೆ 100% ಡಿಪೆಂಡ್ ಆನ್ ದಟ್. ಅವನ ದೃಷ್ಟಿಕೋನಿಗೆ ನಮ್ಮಲ್ಲಿ ಒಬ್ಳು ವಿದ್ಯಾರ್ಥಿನಿ ಸುಮಾರು 85% ಕಾಮರ್ಸ್ ಅಲ್ಲಿ ತಕೊಂಡು ಇತ್ತೀಚೆಗೆ ಅಪ್ಲಿಕೇಶನ್ ಹಾಕಿದ್ರು. ನಾನು ಕೇಳಿದೆ ಯಾಕೆ ಅಮ್ಮ ಅಂತ. ಇಲ್ಲ ಸರ್, ಐ ವಾಂಟ್ ಟು ಡೂ ಅ ಗುಡ್ ಸರ್ವಿಸ್, ಸೊ ದಟ್ಸ್ ವೈ ಐ ವಾಂಟ್ ಟು ಜಾಯಿನ್ ಮಂಗಳೂರಿನ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಕಲ್ತಂತ ಉತ್ತಮ ವಿದ್ಯಾರ್ಥಿ. ನಾನು BSW ಬೇಕು. ಇತ್ತೀಚೆಗೆ ಒಂದು ನಾವು ತರಬೇತಿ ಕಾರ್ಯಕ್ರಮ ಮಾಡಿದ್ವಿ, ಪಬ್ಲಿಕ್ ಸ್ಪೀಕಿಂಗ್ ನ ಬೇರೆ ಬೇರೆ BSW ಕಾಲೇಜಿನ ವಿದ್ಯಾರ್ಥಿನಿಗೆ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ರೋಶಿನಿ ಕಾಲೇಜಿನ ಒಬ್ಳು ವಿದ್ಯಾರ್ಥಿನಿ, ಅವಳು ಮುಂಬೈಯಿಂದ BSW ಮಾಡಬೇಕು ಅಂತ ಮಂಗಳೂರಿಗೆ ಬಂದು, ಬೇರೆ ಯೂನಿವರ್ಸಿಟಿ ಆ ಕೋರ್ಸ್ ಇಲ್ಲ ಅಂತೇಳಿ ಮುಂಬೈಯಿಂದ ಮಂಗಳೂರಿಗೆ ಬಂದು ಅವಳು ಮಾಡ್ತಾ ಇದ್ದಾರೆ. ಅವರ ಪರ್ಸನಲ್ ಇಂಟ್ರೆಸ್ಟ್. ಈಗ ನೀವು ವರುಣ್ ಪ್ರಭು ಅಂತ ಮಾತಾಡಿದ್ರೆ ಅವನಿಗೆ ಬಿಸ್ನೆಸ್ ಲೈನ್ಗೆ ಹೋಗ್ಬೇಕು. BCom ಅಲ್ಲಿ ಏನೇ ಲಾಭ ಇದ್ರು ಕೂಡ ಸಿನ್ಸ್ ಹಿಸ್ ಫೋಕಸ್ ಇಸ್ ಆನ್ ಬಿಸ್ನೆಸ್, BBA ಇಂಟ್ರೆಸ್ಟ್. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಬರುವಂತ ಮತ್ತೊಂದು ಸಮಸ್ಯೆ ಇದೆ, ಅಂದ್ರೆ ಅನೇಕ ಅವಕಾಶಗಳಿದೆ, ಯಾವುಗಳನ್ನ ನಾನು ಚೂಸ್ ಮಾಡಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಲಾಸ್ಟ್ ಇಯರ್ ಕೂಡ ನಾವೊಂದು ಅವರಿಗೆ 10 days ವರ್ಕ್ಶಾಪ್ ಮಾಡಿದ್ವಿ. ಆ ವರ್ಕ್ಶಾಪ್ ಹೇಗಿರ್ತದೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಒಬ್ಬ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ ಸೀನಿಯರ್ ಅವರನ್ನು ಅವರ ಮಕ್ಕಳಿಗೆ ಮಾತಾಡಿಸ್ತೇವೆ. ಒಂದು ದಿವಸ BCom BBA BSW 10 ದಿವಸ ಕಾರ್ಯಕ್ರಮ ಅವರು ಮಾತಾಡ್ತಾರೆ. ಅದಾದ ನಂತರ ಅದೇ ಸಂಸ್ಥೆ ಅಂತಹದೇ ಏರಿಯಾದಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಜನ ಒಬ್ರು ಗೆಸ್ಟ್ ಇರ್ತಾರೆ. ಗೆಸ್ಟ್ ಅಂತೇಳಿ ಒಂದು 5 ವರ್ಷ ಕೆಲಸ ಮಾಡಿ, 15 ವರ್ಷ 20 ವರ್ಷ ಕೆಲಸ ಮಾಡಿ ಅನುಭವ ಇರೋ ಬೇರೆ ಬೇರೆ ಅವರ ಲೈಫ್ನ ಸ್ಟೇಜಲ್ಲಿ ಇರೋ ನಾವು ಕರೆದು ಅದಂದ್ರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್. 10 ದಿವಸದ ಕಾರ್ಯಕ್ರಮ ಆದ ನಂತರ 11ನೇ ದಿವಸ ನಾವು ಅವರಿಗೆ ಅವಕಾಶ ಕೊಡ್ತೇವೆ ಇನ್ನೊಮ್ಮೆ, ವೆದರ್ ಯು ವಾಂಟ್ ಟು ರೀಥಿಂಕ್ BCom BBA BSW ಅಂತ. ಯಾಕಂದ್ರೆ ನಮ್ಗೆ ವಿಶ್ವವಿದ್ಯಾಲಯ ಕಳಿಸ್ಲಿಕ್ಕೆ ಅವರಿಗೆ ಅಪ್ಲಿಕೇಶನ್ ತಗೊಂಡು ಒಂದಷ್ಟು ಕಾಲಾವಕಾಶ ಇರ್ತದೆ, ಸುಮಾರು 1-1.5 ತಿಂಗಳಿರ್ತದೆ. ನಮ್ಮ ಅಡ್ಮಿಷನ್ ಕ್ಲಾಸಸ್ ಸ್ಟಾರ್ಟ್ ಆಗಿ ಅಲ್ಲಿ ಕಳಿಸಬಹುದು. ಇನ್ ಬಿಟ್ವೀನ್ ವಿ ಲಾಸ್ಟ್ ಟೈಮ್ ವೆದರ್ ಯು ವಾಂಟ್ ಟು ಇಂಟರ್ಚೇಂಜ್. ನಮ್ಮ ಕಳೆದ ವರ್ಷ ನೋಡಿ ಸುಮಾರು 3 ವಿದ್ಯಾರ್ಥಿಗಳು ಒಂದೊಂದು ಕೋರ್ಸ್ ಅನ್ನು ಚೇಂಜ್ ಮಾಡಿದ್ರು. ಯಾಕೆ ಒಂದಷ್ಟು ಜನ ಮಾತಾಡುವಾಗ ಅವರು ಹೇಗೆ 10 ವರ್ಷ ಆಗುವಾಗ ಹೇಗೆ ಡೆವಲಪ್ ಆದ್ರು, 20 ವರ್ಷವಾಗಿ ಡೆವಲಪ್ ಆದ್ರು ಆ ನೋಡುವಾಗ, ಅಂಡ್ ದೇ ಕಂಪೇರ್ ದೆಮ್ ಸೆಲ್ಫ್ ವಿತ್ ದಟ್ ಪರ್ಸನಾಲಿಟೀಸ್ ಆರ್ ರಿಸೋರ್ಸ್ ಪರ್ಸನ್ಸ್. ನಾವು ಹೀಗಾದ್ರೆ ಆಗ್ತದೆ ಅಂತ ದೇ ಆರ್ ಏಬಲ್ ಟು ಜಡ್ಜ್. ಓಕೆ, ಇಲ್ಲ ರಾಘವೇಂದ್ರ ಸರ್, ತಾವು ಅನೇಕ ನೂರಾರು ವಿದ್ಯಾರ್ಥಿಗಳನ್ನ ನೋಡಿರುವವರು, ಅವರನ್ನ ಇಂಟರ್ವ್ಯೂ ಕೂಡ ಮಾಡಿರೋರು. ಈ ಸಂದರ್ಭ ಒಬ್ಬ ವಿದ್ಯಾರ್ಥಿ ಈಗ ಒಂದ್ ಕಡೆ ಕನ್ಫ್ಯೂಷನ್ಸ್ ಕೂಡ ವಿದ್ಯಾರ್ಥಿಗಳಲ್ಲಿ, ನಾನು ಯಾವ ಕೋರ್ಸ್ಗಳನ್ನು ತೆಗೆದುಕೊಳ್ಬೇಕು, ಹೀಗೆ ಹೋದ್ರೆ ಆಗಬಹುದಾ ಅನ್ನುವಂಥದ್ದು. ಅನೇಕ ಜನ ಜರ್ನಲಿಸಮ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಗೊತ್ತಿರಲ್ಲ ಈ ರೀತಿಯ ಒಂದು ಕೋರ್ಸ್ ಇರುತ್ತೆ. ತಾವು ಹೇಳಿದಾಗ BSW ಇಂಟ್ರೆಸ್ಟ್ ಇರುತ್ತೆ, ಗೊತ್ತಿರಲ್ಲ ಈ ರೀತಿಯ ಕೋರ್ಸ್ಗಳಿದೆ. BSW ಸೋಷಿಯಲ್ ವರ್ಕ್ ಅಂತ ಬಂದಾಗ ಸಮಾಜ ಸೇವೆ ಅನ್ನುವಂತಹ ವಿಚಾರಗಳನ್ನು ಕೂಡ ಕೇಳುವವರಿದ್ದಾರೆ, ಹೇಳುವವರು ಕೂಡ ಇದ್ದಾರೆ. ಸೊ ಈ ಸಂದರ್ಭ ರಾಘವೇಂದ್ರ ಹೊಳ್ಳ ಅವರನ್ನ ಭೇಟಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿರುವಂತಹ ಒಂದು ಮಾರ್ಗಸೂಚಿಗಳು ಸಿಗ್ಬೋದಾ, ಗೈಡ್ಲೈನ್ ಸಿಗ್ಬೋದಾ, ಹೇಗೆ ಸಿಗ್ತದೆ? ನಾವೇನ್ ಮಾಡ್ತೇವೆ, ನಾನಂತಲ್ಲ ಯಾವುದೇ ಒಂದು ಶಿಕ್ಷಕ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ನೆಕ್ಸ್ಟ್ ನ ವಿಷನ್ ಕೇಳ್ತೇವೆ ನಾವು. ನೀವು ಒಂದು 10 ವರ್ಷ ನಂತರ ಏನಾಗ್ಬೇಕು ಅಂತಿದೆ, 20 ವರ್ಷ ನಂತರ ಏನಾಗ್ಬೇಕಿದೆ, ಆ ವಿಷನ್ ಇದ್ರೆ ಇದನ್ನು ಈಗ ಎಜುಕೇಶನ್ ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೆಲವು ಏನ್ ಮಾಡ್ತೀವಿ, ಈಗಿನ ನೀವು ಟ್ರೆಂಡ್ ನೋಡಿದ್ರೆ ಎಲ್ಲ ವಿದ್ಯಾರ್ಥಿ ಕೇಳೋದು BCA ಅಂತ. ಬಟ್ 3 ವರ್ಷ ನಂತರ BCA ಗೆ ಎಷ್ಟು ಸ್ಕೋಪ್ ಇರ್ತದೆ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ. ಇಫ್ ಯು ಸಿ ಎವ್ರಿ ಕಾಲೇಜ್ ಇನ್ ಬ್ಯಾಂಗ್ಳೂರ್ BCA ಕೋರ್ಸಸ್ ಎಲ್ಲಿದೆ ಎಲ್ಲ ಹೌಸ್ಫುಲ್ ಈಗ.
ಈಗ BCA ಅನ್ನುವಂಥದ್ದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಬಟ್ ಅವರಿಗೆ ಅದು ಸೂಟ್ ಆಗ್ತದಾ? ಅವರು ಸೈನ್ಸ್ ಬ್ಯಾಕ್ ಈಗ ಆರ್ಟ್ಸ್ ಕಲ್ತು ಅಥವಾ ಕಾಮರ್ಸ್ ಕಲ್ತು BCA ಗೆ ಹೋಗ್ತದೆ. ವೆದರ್ ದೇ ಸೂಟ್ಸ್ ಟು ದೆಮ್. ಈಗ ರಘುನಂದನ್ ಅವರು ಇದ್ದಾರೆ, ಅವರು BCA ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತಂದ್ರೆ ಕಾರಲ್ಲಿ ಬರುವಾಗ ಅದೇ ವಿಷಯ ಮಾತಾಡ್ತಾರೆ. ಇಲ್ಲ ಮತ್ತೆ ನಂಗೆ ಹೇಳಿದ್ರೆ ನಿಂಗೆ ಇದು ಸೂಟ್ ಆಗ್ತದೆ ಅಂತ ಅವರ ರಿಲೇಟಿವ್ ಯಾರು ಹೇಳಿದಕ್ಕೆ ಈ ಜಾಯಿಂಟ್. ಸೊ ಅದಕ್ಕೋಸ್ಕರ ಅವರಿಗೆ ಯಾವ್ದು ಸೂಟ್ ಆಗ್ತದೆ. ಈಗ BCA ಅಂತ ಹೇಳಿ ನಂತರ ನೀವು MCA ಮಾಡ್ಲೇಬೇಕು. ಖಾಲಿ BCA ಉಂಟಿಗೆ ದೊಡ್ಡ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ. ಅದಕ್ಕೆ ಆಗೋ ಫೀಸ್ ಎಷ್ಟು ಖರ್ಚು, ವೆದರ್ ದೇ ಕ್ಯಾನ್ ಗೋ ಫಾರ್ MCS, ಅದನ್ನು ಯೋಚನೆ ಮಾಡ್ಬೇಕು. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳು ನಾವು ಫ್ಯಾಷನ್ ಡಿಸೈನ್ ಮಾಡ್ಬೇಕು ಅಂತ ಹೇಳಿ ನಾವು ಬರುವಾಗ ನಾವು ಕೇಳಿದ್ವಿ, ವೆದರ್ ನಿಮ್ಗೆ ಮಂಗಳೂರಲ್ಲಿ ಸ್ವಂತ ಆಫೀಸ್ ಮಾಡ್ಲಿ ಫ್ಯಾಷನ್ ಡಿಸೈನ್ ಮಾಡ್ಲಿಕ್ಕೆ ಆಗ್ತದ, ಅಥವಾ ನಿಮ್ಮ ಮಗಳ ಅಥವಾ ಮಗನನ್ನು ಮುಂಬೈಗೋ ಬೇರೆ ಸಿಟಿಗೆ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಕಳಿಸ್ಲಿಕ್ಕೆ ಸಾಧ್ಯ ಇದ್ರೆ ಆ ಕೋರ್ಸ್ ಜಾಯಿನ್ ಆಗಿ. ಇಲ್ಲಂತಿದ್ರೆ ಕಷ್ಟ ಆಗ್ತದೆ. ನಿಮ್ಮ ಕೆರಿಯರ್ ಪ್ಲಾನ್ ಅನ್ನು ನೋಡಿ, ಅವರ ಪರ್ಸನಾಲಿಟಿಗಳನ್ನು ನೋಡಿ ನೀವು ಡಿಸೈಡ್ ಅಂತ. ಬೇರೆಯವರು ಅಕ್ಕಪಕ್ಕದವರು ತಗೊಳ್ತಾರೆ. ಕೆಲವೊಂದು PUC ವಿದ್ಯಾರ್ಥಿ ನೋಡ್ತೇವೆ, ನನ್ನ ಫ್ರೆಂಡ್ ಅದು ತಕೊಳ್ಳೋದು, ನನ್ನ ಕ್ಲಾಸ್ಮೇಟ್ಸ್ PUC ಅವರು ಇಲ್ಲಿ ತಕೊಳ್ಳೋದು, ಅದಕ್ಕೋಸ್ಕರ ನಾನು ಅದೇ ಕಾಲೇಜ್ ಜಾಯಿನ್ ಆಗೋದು. They need to think their career. ಡಿಗ್ರಿ ಆದಂದ್ರೆ ನಿಮ್ಮ ಸ್ನೇಹಿತರಿರ್ಬೋದು, ನನ್ನ ಸ್ನೇಹಿತರಿರ್ಬೋದು, ಅವರವ್ರ ಪಂಪಿಸಿ ಅವರು ಇರ್ತಾರೆ. ಒಂದು ವೇಳೆ ತಮ್ಮ ಬಳಿಗೆ ಬಂದ್ರೆ ಉತ್ತರ ಸಿಗಬಹುದು ವಿದ್ಯಾರ್ಥಿಗಳಿಗೆ ಗೊಂದಲದ ಮನಸ್ಸುಗಳಿಗೆ, ಅಲ್ವಾ ಸರ್? ಎಸ್ ಸರ್, ಓಕೆ, ಬ್ಯೂಟಿಫುಲ್. ಎಸ್, ಈ ಹಿಂದೆಯೂ ಕೂಡ ರಾಘವೇಂದ್ರ ಅವರು ಹೇಳಿದಾಗೆ ಈ ಹಿಂದೆ ಒಂದು 2-5-6 ವರ್ಷಗಳ ಹಿಂದೆ BBM ಅನ್ನುವಂಥ ಕೋರ್ಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ತದನಂತರ ಈಗ BBM ಅನ್ನುವಂಥ ಕೋರ್ಸ್ಗಳೇ ಇಲ್ಲ ಅನ್ನುವಂಥದ್ದು ಆ ಸಂದರ್ಭಗಳಲ್ಲಿ ಆಗಿದೆ. ಸೊ ಈ ಹಿಂದೆ PCMB ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಸೊ ಈ ರೀತಿ ಬದಲಾವಣೆಗಳು ಆಗ್ತಾ ಇರುತ್ತೆ, ಟ್ರೆಂಡ್ಗಳಲ್ಲಿ ಹೋಗ್ತಾ ಇರುತ್ತೆ. ಅದೇ ಸರಿಯಾಗಿರುವಂತಹ ಗುರು ಮತ್ತು ಗುರಿ ಇರಬೇಕು ನಮ್ಮ ಮುಂದ್ಗಡೆ. ಸೊ ಅವಾಗ ಮಾತ್ರ ಸರಿದಾರಿಯಲ್ಲಿ ನಾವುಗಳು ಹೋಗಬಹುದು ಅನ್ನುವಂಥದ್ದು. ಎಸ್, ಎಲ್ಲ ವಿಚಾರಗಳು. ಅಂಡ್ ಇನ್ನೊಂದು ಕರೆ ಇದೆ, ಶಿಲ್ಪಾ ಅವರು ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ. ಈ ಒಂದು ಕಲಿಕೆಯೊಂದಿಗೆ ಗಳಿಕೆ ಎಂಬ ಒಂದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಾವೆಲ್ಲ ಕಲಿಯುವಾಗ ನಮ್ಗೆ ಈ ರೀತಿಯ ಕಾನ್ಸೆಪ್ಟ್ ಎಲ್ಲ ಇರ್ಲಿಲ್ಲ. ಅಂದ್ರೆ ನಿಜಕ್ಕೂ ನಾವು ಕಲಿಯುವಾಗಲೂ ಬೇಕಿತ್ತು ಅಂತ ಅನ್ಸ್ತಾ ಉಂಟು. ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ದುಡ್ಡುಕೊಂಡು ಜೊತೆಗೆ ಓದಿದ್ರೆ ಅದರಿಂದಾಗಿ ತುಂಬಾ ಅವನಿಗೆ ಅಂದ್ರೆ ಒಳ್ಳೆಯ ಮುಂದೆ ಅವನು ಒಂದು ರೀತಿಯಾಗಿ ಒಳ್ಳೆಯ ವಿದ್ಯಾರ್ಥಿಯಾಗಿ ರೂಪುಗೊಳ್ಳಲು ಸಾಧ್ಯವಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಈಗ ಪುನಃ ನಮ್ಗೆ ಈಗ ನಮ್ದು ಕಲ್ತೆಲ್ಲ ಆಗಿದೆ, ಪುನಃ ಜಾಯಿನ್ ಆಗುವ ಅಂತ ಅನ್ಸ್ತಾ ಉಂಟು ಗ್ರೂಪ್ ಅಲ್ಲಿ, ಸ್ಕೂಲಲ್ಲಿ. ಹಾಗಾಗಿ ತುಂಬಾ ಒಳ್ಳೆ ಕಾನ್ಸೆಪ್ಟ್, ತುಂಬಾ ಖುಷಿ ಆಯ್ತು ನಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ರಾಘವೇಂದ್ರ ಹೊಳ ಅವ್ರ ಜೊತೆ ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕು. ಈ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಶೈಕ್ಷಣಿಕ ರಂಗದ ಬಗ್ಗೆ, ಅದೇ ರೀತಿ ಜೊತೆಗೆ ಸಮಯದ ಅಭಾವ ಕೂಡ ತುಂಬಾನೇ ಇರುವಂತದ್ದು. ಅಂಡ್ ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ಕೊನೆಯದಾಗಿ ಇನ್ನೊಂದು ಕರೆ ಇದೆ. ಓಕೆ, ಹಲೋ ಸರ್, ನಮಸ್ತೆ. ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ಮಾತಾಡಿ ಸರ್. ಸರ್ ನಾ ಫಸ್ಟ್ ಇಯರ್ BSW ಮಾತಾಡೋದು ಸರ್. ನಮಸ್ತೆ, ಮಾತಾಡಿ ಸರ್. ತುಂಬಾ ಒಂದು ಹೆಮ್ಮೆ ಆಗ್ತದೆ ಸರ್, ಒಂದು ಸ್ವಸ್ತಿಕ ಸ್ಟೂಡೆಂಟ್ ಅಲ್ಲಿ ಕಲೀಲಿಕ್ಕೆ. ಬ್ಯೂಟಿಫುಲ್. ಎಸ್, ಮತ್ತೆ ನಾವು ಇನ್ಸ್ಟಾ ಬಾಸ್ಕೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ಸರ್. ಹಾಗೆ ಓಕೆ, ಹೇಗಾಗ್ತಾ ಇದೆ ಸರ್ ಇನ್ಸ್ಟಾ ಬಾಸ್ಕೆಟ್ ಅಲ್ಲಿ? ತಾವು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಸ್ವಸ್ತಿಕ ಕಾಲೇಜಲ್ಲಿ ತಾವುಗಳು ಕಲಿತಾ ಇದ್ದೀರಾ ಅಂತ ಬಂದಾಗ ಹೇಗಿದೆ ಎಕ್ಸ್ಪೀರಿಯನ್ಸ್? ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಜನರಿಗೆ. ತುಂಬಾ ಒಳ್ಳೇದಾಗ್ತದೆ ಸರ್, ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಸರ್. ಹಾಗೆ ಅಲ್ವಾ? ಎಲ್ಲಿಯವರು ತಾವು ಬೇಸಿಕಲಿ ಸರ್? ನಮ್ದು ಹುಬ್ಳಿ ಸರ್. ಹುಬ್ಳಿ, ಓಕೆ. ಹುಬ್ಳಿಯಿಂದ ಮಂಗಳೂರು ಏನ್ ಕಾರಣ? ಹುಬ್ಳಿಯಿಂದ ಮಂಗಳೂರು ಏನ್ ಕಾರಣ ಸರ್? ಹಾಗೆ ಸ್ಟಡಿಗೆ ಅಂತ ಬಂದ ಸರ್. ಓಕೆ, ಶುಭವಾಗ್ಲಿ ಸರ್, ಒಳ್ಳೇದಾಗ್ಲಿ ತಮ್ಮ ಸ್ಟಡೀಸ್ಗೆ ಅಂಡ್ ತಮ್ಮ ಫ್ಯೂಚರ್ಗೆ. ಆಲ್ ದ ಬೆಸ್ಟ್ ಸರ್. ಓಕೆ, ಎಸ್, ಇದು ಮಂಜುನಾಥ್ ಅವರು ತಮ್ಮ ಸ್ಟೂಡೆಂಟ್ಸ್ ಅಲ್ವಾ ಸರ್? ಅವರು ಕಾಲೇಜ್ ಪ್ರಾರಂಭ ದಿವಸದಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಓಕೆ, ಅವನ ಮಂಜುನಾಥ್ ಅಂತ ಕೇಳಿ ಈಗ ಶಾಕ್ ಅವನು. ಓಕೆ, ಮಾತಾಡ್ತಾ ಇರಲಿಲ್ಲ. ಒಂದು 3-4 ಪಬ್ಲಿಕ್ ಸ್ಪೀಕಿಂಗ್ ಟ್ರೈನಿಂಗ್ ಅದೆಲ್ಲ ಆಗಿ ಕೌನ್ಸಿಲಿಂಗ್ ಆಗಿ ಇದು ಮಾಡ್ತಾ ಇದ್ದಾರೆ. ಓಕೆ, ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಸರ್ ಈ ಸಂದರ್ಭ ಅಂದ್ರೆ ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಕೇಳಿದಾಗ ಹುಬ್ಳಿಯವರು, ಬಾಗಲಕೋಟೆ ಅವರು ಅಂತ ಬಂದಾಗ ಒಂದ್ ಕಡೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಸಮಸ್ಯೆ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಬರುವಂತ ಸಮಸ್ಯೆ ಮಾಧ್ಯಮಗಳ ಬಗ್ಗೆ. ಅಂದ್ರೆ ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ ಅನ್ನುವಂಥದ್ದು. ಅಂದ್ರೆ ಇಂಗ್ಲಿಷ್ ಮಾತಾಡಿದ್ರೆ ನಾನು ಏನಾದ್ರೂ ಬೇಕಾದ್ರೂ ಸಾಧಿಸಬಹುದು, ಸಾಧನೆ ಮಾಡಬಹುದು. ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೇವೆ, ಅನೇಕ ಲಿಮಿಟೇಷನ್ಸ್ಗಳು, ಅಡ್ಡಗೋಡೆ, ಬಾರ್ಡರ್ಗಳು ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ ಈ ಒಂದು? ಅದಕ್ಕೋಸ್ಕರ ನಮ್ಮಲ್ಲಿ ನಾವೇನ್ ಮಾಡಿದ್ದೇವೆ, ಒಬ್ಬರು ತನುಜ ಮೆಪನ್ ಅಂತ ಮಣಿಪಾಲದವರು, ಗುಡ್ ಟ್ರೈನರ್ ಇನ್ ಮಾಹೆ ಇರ್ಬೋದು, ರೋಬೋಸಾಫ್ಟ್ ಇರ್ಬೋದು ಅಂತ ಕಾರ್ಪೊರೇಟ್ ಟ್ರೈನರ್ ಇದ್ದಾರೆ. ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ಈಗ ಇನ್ನು ಈ ವರ್ಷ ತಗೊಂಡ್ರೆ ಇನ್ನೊಂದು 2 ತಿಂಗಳಿದೆ, ಅವರಿಗೆ ಅಡ್ಮಿಷನ್ ಆಗಿ ಇಂಟ್ರೆಸ್ಟ್ ಯಾರಿದ್ದಾರೆ ಅವರಿಗೆ 5 ಜನರ ಬ್ಯಾಚ್ ಮಾಡಿ ಆ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ಕಾಲೇಜ್ ಸೈಡ್ ಇಂದ ನಾವು ಸ್ಪಾನ್ಸರ್ ಮಾಡಿ ಅವ್ರನ್ನ ಕಲಿಸ್ತಾ ಇದ್ದೇವೆ. ಸೊ ಆವಾಗ ಅವರು ಕ್ಲಾಸಿಗೆ ಬರುವಾಗಲೇ ವಿಲ್ ಬಿ ರೆಡಿ ವಿತ್ ದ ಲ್ಯಾಂಗ್ವೇಜ್.
ಸೊ ಅದಾದ ನಂತರ ಅವರಿಗೆ ಒಂದಷ್ಟು ಆಕ್ಟಿವಿಟೀಸ್ ಇದೆ. ಇಂಗ್ಲೀಷ್ನ ಸಬ್ಜೆಕ್ಟ್ನ ಒಂದಿಗೆ ಸ್ಪೋಕನ್ ಇಂಗ್ಲೀಷ್ನ ತರಬೇತಿಗಳಿದೆ. ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಅವರು ಇಂಗ್ಲೀಷಲ್ಲೇ ಎಕ್ಸಾಮ್ ಬರೀತಾರೆ. ಅವರ PUCಯಲ್ಲಿ ಕನ್ನಡದಲ್ಲಿ ಬರೆದಿರ್ಬೋದು, ಇಲ್ಲಿ ಇಂಗ್ಲೀಷಲ್ಲೇ ಬರೀತಾರೆ. ಮತ್ತು ಕ್ಲಾಸಲ್ಲಿ ಕೂಡ ಅದನ್ನೇ ನಾವು ಕಲ್ಟಿವೇಟ್ ಮಾಡ್ತಿದ್ದೆ. ಅದಕ್ಕೋಸ್ಕರ ನಮ್ಮ ಕಾಲೇಜ್ ಕಟ್ಟುವಾಗ ಕೂಡ ವಿ ಆರ್ ಗಿವನ್, ನೀವು ಫೋಟೋಸ್ ನೋಡಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನಾವು ವಿ ಆರ್ ಜಸ್ಟ್ ಬಿಗಿನರ್ಸ್ ಅಂತ ಹೇಳ್ತೇವೆ. ನಮ್ಮ ರೆಂಟೆಡ್ ಬಿಲ್ಡಿಂಗ್ ನಾವು ಪ್ರಾರಂಭ ಮಾಡಿದ್ರು ಕೂಡ ಆ ಕಾರ್ಪೊರೇಟ್ ಲುಕ್ ಅನ್ನು ಕೊಟ್ಟಿದ್ದೇವೆ. ಅವಾಗ ಅವರಿಗೆ ಆ ಫೀಲಿಂಗ್ ಬರುತ್ತೆ, ನಾವು ಕಂಪನಿಯಲ್ಲಿ ಇದ್ದೇವೆ, ಉದ್ಯೋಗಿ ಆಗಿ ಅಥವಾ ಒಂದು ವಿದ್ಯಾರ್ಥಿ ಅಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಇಂಗ್ಲಿಷಿನ ಸಮಸ್ಯೆಗೆ ಅದಕ್ಕೆ ಬೇಕಾದಂತ ತರಬೇತಿಗಳನ್ನು ಕಾಲೇಜ್ ಸೈಡ್ ಇಂದ ಆನ್ಲೈನ್ ಅಲ್ಲಿ ಕೂಡ ಆಫ್ಲೈನ್ ಎರಡು ಕೂಡ ನಾವು ಮಾಡ್ತಾ ಇದ್ದೇವೆ. ಅವರೊಂದಷ್ಟು ವಿಡಿಯೋ ರೆಕಾರ್ಡ್ ಮಾಡಿ ಕೊಡ್ಲಿಕ್ಕಿದೆ ಆ ತರಬೇತಿಗಳಲ್ಲಿ. ಒಂದು ಬ್ಯಾಚ್ ಅಲ್ಲಿ 5 ಜನ ಮಾತ್ರ ಇರ್ತಾರೆ ಅಂತ ಉತ್ತಮ ಒಬ್ಬ ತರಬೇತುದಾರ ಇದ್ದಾರೆ ವಿತ್ 100% ರಿಸಲ್ಟ್ಸ್. ಜಾಗತಿಕ ಭಾಷೆ ಬೇಕೇ ಬೇಕಾಗುತ್ತೆ ಅಲ್ವಾ ಸರ್? ಅವರ ಧೈರ್ಯ ಮಟ್ಟ ಜಾಸ್ತಿ ಇರ್ತದೆ, ಕಾನ್ಫಿಡೆನ್ಸ್ ಲೆವೆಲ್. ತುಂಬಾ ಹಿಂದೆ ಹೋಗ್ತಾರೆ ಕೆಲವು ವಿಚಾರಗಳಲ್ಲಿ ಅಲ್ವಾ ಸರ್? ಎಸ್ 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 ಸರ್. ಈಗ ಬರುವಂತ ಪ್ರಶ್ನೆ, ಎಸ್ ತಾವು ಹೇಳಿದ್ರಿ ವೆರಿ ಲಿಮಿಟೆಡ್ ಸ್ಟೂಡೆಂಟ್ಸ್ ಅನ್ನೋದು. ಎಷ್ಟು ಸ್ಟೂಡೆಂಟ್ಸ್ ಗಳನ್ನ ತಾವು ಜಾಯಿನ್ ಮಾಡಿ? 130 ಮಾತ್ರ ಸರ್. 130 ಮಾತ್ರ. ಹೇಗೆ ಎಲ್ಲವೂ ಸೇರಿ? BCom BBA BSW 50 BCom BBA and BSW for 30. ಓಕೆ. ಎಲ್ಲದರಲ್ಲೂ BCom 50, BBA 50, BSW 35 ಅನ್ನುವಂಥದ್ದು. ಸೊ ಈಗ ಬರುವಂತ ಇನ್ನೊಂದು ವಿಚಾರ, ತಮ್ಮ ಕಾಲೇಜ್ಗೆ ಸೇರ್ಬೇಕು ಅಂತ ಹೇಳಿದ್ರೆ ಏನಾದ್ರು ಎಬಿಲಿಟಿ ಅನ್ನುವಂಥದ್ದು, ಮಾರ್ಕ್ಗಳು ಇಂಟರ್ವ್ಯೂ ಮಾಡ್ತೇವೆ. ಇಫ್ ವಿ ಫೀಲ್ ದೇ ಆರ್ ಗುಡ್, ಓಕೆ, ಅವರಿಗೆ ಇಂಪ್ರೂವ್ ಆಗ್ಬೇಕು ಅಂತ ಆಸಕ್ತಿ ಇದ್ರೆ ನಾವು ಪ್ರಥಮವಾಗಿ ಅವ್ರಿಗೆ ಹೇಳ್ತೇವೆ, ನಮ್ಗೆ ನೀವು ಬರೋದಿದ್ರೆ ತೊಂದರೆ ಇಲ್ಲ, ನಿಮ್ಗೆ ಆಸಕ್ತಿ ಇದ್ರೆ ಡೆವಲಪ್ ಆಗ್ಲಿಕ್ಕಿದ್ರೆ ಮಾತ್ರ ಜಾಯಿನ್. ಅವರ ಪ್ರಥಮ ವಿಸಿಟ್ ಅಲ್ಲಿ ಧೈರ್ಯವಾಗಿ ನಾವು ಹೇಳ್ತೇವೆ. ಯಾಕೆಂದ್ರೆ ಇದನ್ನು ಕಾರ್ಪೊರೇಟ್ ಅಥವಾ ಒಂದು ಕಮರ್ಷಿಯಲ್ ಉದ್ದೇಶಕ್ಕೆ ನಾವೇನು ಸಂಸ್ಥೆಯನ್ನು ಕಟ್ಟಲಿಲ್ಲ. ಒಂದು ಉದ್ದೇಶದಿಂದ ವಿಷನ್ ಇಟ್ಟಿದೆ. ನಮ್ಮ ಸೈಂಟ್ ಆಗ್ನೆಸ್ ಕಾಲೇಜಿನ ಒಬ್ರು ಸಿಸ್ಟರ್ ನಂಗೆ ಹೇಳಿದ್ರು, ಯು ಡೋಂಟ್ ಗೋ ಬೈ ನಂಬರ್ಸ್. ನಿಮ್ಗೆ ಯಾರು ಆಸಕ್ತಿದಾಯಕವಾದಂತ ಒಳ್ಳೆ ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಅವರ ಮೂಲಕ ಸಮಾಜಕ್ಕೆ ನೀವು ಒಂದು ಪ್ರೇರಣೆ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಯಾರಿಗೆ ಆಸಕ್ತಿ ಇದೆ, ವಿ ಆರ್ ನಾಟ್ ಗಿವಿಂಗ್ ಇವನ್ ದ ಮಾರ್ಕ್ಸ್ ಆಲ್ಸೋ. ಓಕೆ, ಅವರಿಗೆ ಆಸಕ್ತಿ ಇದೆಯಾ, ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತಿದ್ಯಾ, ಅಂತವ್ರನ್ನೇ ಸಿಲೆಕ್ಟ್. ನಮ್ಮ ಚಕ್ ದೇ ಇಂಡಿಯಾ ಟೀಮ್ ಸಿಲೆಕ್ಟ್ ಮಾಡಿದಾಗೆ ಈ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಬೇರೆ 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 ಕಡೆಯಿಂದ ಸಿಲೆಕ್ಟ್ ಮಾಡಿದೆ. ಅವರ ಒಂದೇ ಮೈಂಡ್ ಸೆಟ್ ಬರುವ ಹಾಗೆ ವಿಲ್ ಸಿ ದಟ್ ದಟ್ಸ್ ವೈ ದೇ ಫೀಲ್ ಎಂಜಾಯ್. ಅವರ ಒಂದು ಟೀಮ್ ಏನಿದೆ, ಒಂದು 2-3 ತಿಂಗಳು ಅವರಿಗೆ ಆಫ್ಲೈನ್ ಅಲ್ಲಿ ಸಿಕ್ಕಿದ ಸಂದರ್ಭದಲ್ಲಿ ಗುಡ್ ಟೀಮ್. ಓಕೆ ಸರ್, ತಂಡವಾಗಿ ಕಟ್ಟಬೇಕು ಅಂತ ಹೇಳುವಂತ. ಹಾಗಾದ್ರೆ ಇಲ್ಲಿ ಮಾರ್ಕ್ನ ಮಾನದಂಡಗಳು ಯಾವುದು ಕೂಡ ಇಲ್ಲ. ಓಕೆ, ಜನರು ಆಟಿಟ್ಯೂಡ್ ಮ್ಯಾಟರ್ಸ್. ಆಟಿಟ್ಯೂಡ್ ಮ್ಯಾಟರ್ಸ್. ಓಕೆ, ಬ್ಯೂಟಿಫುಲ್. ಇನ್ನಷ್ಟು ಕೇಳುವಂಥದ್ದು, ಕಲಿಯುವಂಥದ್ದು ತುಂಬಾನೇ ಇದೆ ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ. ಆದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಅನೇಕ ಕರೆಗಳು ಕೂಡ ಬರ್ತಾ ಇದೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಎಸ್, ಕೊನೆಯದಾಗಿ ಬಸವ ಅವರು, ಮೇಡಮ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಪೋಷಕರು ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಆಸ್ ಎ ವಿದ್ಯಾರ್ಥಿನಿಯಾಗಿ, ಪ್ರೌಡ್ ಸ್ಟೂಡೆಂಟ್ ಆಗಿ ಸ್ವಸ್ತಿಕಾ ಕಾಲೇಜ್ ಏನ್ ಹೇಳ್ತಾರೆ? ನಾವು ಸ್ವಸ್ತಿಕ ಸ್ಟೂಡೆಂಟ್ ಎಲ್ಲ ಬೇರೆ ಬೇರೆ ಇಲ್ಲ. ಈಗ ಒಂದು ಬೇರೆ ಕಾಲೇಜಲ್ಲಿ ಆದ್ರೆ ಈಗ 4 ಜನ ಒಂದು ಗುಂಪು, 3 ಜನದ ಒಂದು ಗುಂಪು ಇರ್ತದೆ. ಆದ್ರೆ ನಮ್ಮ ಸ್ವಸ್ತಿಕ ಕಾಲೇಜಲ್ಲಿ ನಾವು ಎಲ್ಲರೂ, ನಮ್ಮ ಕ್ಲಾಸಲ್ಲಿರುವ ಎಲ್ಲರೂ ಒಟ್ಟಿಗೆ ಇದ್ದು ನಾವು ಇವರು ಬೇರೆ ಅವರು ಬೇರೆ ಅಂತಿಲ್ಲ, ಒಂದೇ ಕುಟುಂಬದವರಾಗಿದ್ದೇವೆ ಎಲ್ಲ ಸ್ಟೂಡೆಂಟ್ಸ್ನವರು. ಮತ್ತೆ ಸರ್ ಮ್ಯಾಮ್ನವರೆಲ್ಲ ನಮ್ಗೆ ಇದು ಮೋಟಿವೇಟ್ ಮಾಡ್ತಾರೆ. ನಮ್ಗೆ ಫ್ರೆಂಡ್, ಅವರ್ ಸರ್ ಮತ್ತೆ ಮ್ಯಾಮ್ನವರೆಲ್ಲ ಫ್ರೆಂಡ್ ತರ ಇದ್ದಾರೆ. ಮತ್ತೆ ನಮ್ಗೆ ಏನಾದ್ರು ಅರ್ಥ ಆಗದಿದ್ರೆ ಅವರ ಹತ್ರ ಕೇಳ್ಬೋದು, ಕಾಲ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ನಮ್ಗೆ ಸಹ ಟೈಮ್ ಕೊಡ್ತಾರೆ ಅವರು. ಈಗ ಲೆಸನ್ ಮಾಡುವಾಗ ಖಾಲಿ ಲೆಸನ್ ಮಾತ್ರ ಮಾಡುದಿಲ್ಲ, ಅದರಲ್ಲಿ ಪುಸ್ತಕದಲ್ಲಿರುವ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವ ಹಾಗೆ ಪಾಠ ಮಾಡ್ತಾರೆ ಅವರು. ನಿಜ. ಕೊನೆಯದಾಗಿ ಏನ್ ಹೇಳ್ತೀರಾ ಒಂದು ಸ್ಟೂಡೆಂಟ್ಸ್ ಗಳಿಗೆ ಸ್ವಸ್ತಿಕಕ್ಕೆ ಬರಬೇಕು ಅಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ಸ್ ಗಳಿಗೆ ತಮ್ಮ ಒಂದು ಮೆಸೇಜ್? ಅಂದ್ರೆ ಕಷ್ಟ ಇದ್ದವರೇ ಈ ಸ್ವಸ್ತಿಕದಲ್ಲಿ ಬರ್ಬೇಕಂತೇನಿಲ್ಲ. ಅಂದ್ರೆ ನಾವು ಈಗ ಮುಂದೆ ಸಹ ನಾವು ಕೆಲಸ ಮಾಡ್ಲೇಬೇಕಲ್ಲ. ನಾವು ಈಗ್ಲೇ ಎಕ್ಸ್ಪೀರಿಯನ್ಸ್ ಆದ್ರೆ ಮುಂದೆ ನಮ್ಗೆ ಈಗ ಧೈರ್ಯ ಇರ್ತದೆ ನಾವು ಕೆಲಸ ಮಾಡ್ಲಿಕ್ಕೆ. ಧೈರ್ಯದಲ್ಲಿ ತೋರಿಸಬಹುದು ಇಂಟರ್ವ್ಯೂಗಳಿಗೆ ಅಲ್ವಾ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಜ. ಎಸ್, ಥ್ಯಾಂಕ್ ಯು ಸೋ ಮಚ್ ಬಸವ ಅವರಿಗೆ. ಎಸ್, ಅದೇ ರೀತಿ ರಘುನಂದನ್ ಶರ್ಮಾ ಅವರು, ಕೊನೆಯದಾಗಿ ಸರ್ ತಮ್ಮದೊಂದು ಎಕ್ಸ್ಪೀರಿಯನ್ಸ್ ಅಂಡ್ ತಮ್ಮದೊಂದು ಕೊನೆಯದಾಗಿ ಒಂದು ಮಾತು ಸ್ಟೂಡೆಂಟ್ಸ್ ಗಳಿಗೆ, ಪೋಷಕರಿಗೆ, ಎಲ್ಲರಿಗೂ ಕೂಡ. ನಾನು ಅದೇ ಸ್ಟೂಡೆಂಟ್ಸ್ ನನ್ನ ಇನ್ಯಾರು ಜೂನಿಯರ್ಸ್ ಬರ್ತಾರೆ ಅಂತ ಅವ್ರಿಗೆ ಏನು ಹೇಳ್ದಂದ್ರೆ, ನೀವು ನಿಜವಾಗ್ಲೂ ನಿಮಗೆ ಏನಾದ್ರು ಒಂದು ಕಲಿಬೇಕು ಅಂತಿದ್ರೆ ಮಾತ್ರ ಬನ್ನಿ. ಈ ದಿನದಲ್ಲಿ 2 ಗಂಟೆ ಇನ್ಸ್ಟಾಗ್ರಾಮ್ ನೋಡ್ತೇನೆ ಅಂತ ಆದ್ರೆ ನೀವು ಬಂದು ಪ್ರಯೋಜನ ಇಲ್ಲ. ಹಾಗೆ ನಿಮಗೆ ಆಸಕ್ತಿ ಉಂಟು, ನೀವು ಕಲಿತೀರಾ, ನೀವು ನಿಮ್ಮ 100% ಕೊಡ್ತೀರಾ ಅಂತ ಆದ್ರೆ ಖಂಡಿತವಾಗಿ ಬನ್ನಿ ಅಂತ ಹೇಳಿ. ಬರ್ಡನ್ ಆಗಲ್ವಾ ರಘುನಂದನ್ ಅವರೇ? ಇನ್ಸ್ಟಾಗ್ರಾಮ್ ಇಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಿಲ್ಲ, ಎಂಜಾಯ್ಮೆಂಟ್ ಇಲ್ಲ ಅಂತ ಬಂದಾಗ, ಖಾಲಿ ಕಲಿಬೇಕು ಅಂತ ಬಂದಾಗ? ಅಂದ್ರೆ 2 ವರ್ಷ ಮುಂಚೆ ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ಆಗ ನಾವು ಹೊರಗೆ ಆಟ ಆಡ್ತಿದ್ದೇವೆ ಆಗ ಅಷ್ಟೇ. ನಮಗೆ ಅದು ಏನಂದ್ರೆ ಅದು
ಎಲ್ಲ ನಮ್ಮ ಇದು ಟೈಮ್ ಇದರಲ್ಲಿ ನಮಗೆ ಹೊಂದಿಕೊಂಡು ಹೋಗ್ಬೋದು, ನಮಗೆ ಅಡ್ಜಸ್ಟ್ ಆಗ್ಬೋದು. ನಾವು ಅದೇನು ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೆ ಆಗುದಿಲ್ಲ ಆ ತರ ಈ ತರ ಅದು ಅಡಿಕ್ಟ್ ಆದ್ರೆ ನಾವು ಅಷ್ಟೇ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬಿಟ್ರೆ ನಾವು ಅದಕ್ಕೂ ಟೈಮ್ ಕೊಡ್ಬೋದು, ನಮ್ಮ ಪಾಠಕ್ಕೂ ಟೈಮ್ ಕೊಡ್ಬೋದು. ನಾವು ಕರೆಕ್ಟ್ ಆಗಿ ನಮ್ಮನ್ನು ನಾವು ಇದು ಸೆಟ್ ಮಾಡಿ ನಮ್ಮ ಲೈಫ್ ಅನ್ನು ಸೆಟ್ ಮಾಡ್ಕೊಂಡ್ರೆ ಅದು ಬರ್ಡನ್ ಅಂತ ಏನು ಗೊತ್ತಾಗೋದಿಲ್ಲ. ಎಸ್ ಥ್ಯಾಂಕ್ ಯು ಸೋ ಮಚ್ ರಘುನಂದನ್ ಶರ್ಮಾ. ಆಲ್ ದ ಬೆಸ್ಟ್ ತಮಗೂ ಕೂಡ ಅಂಡ್ ಬಸವ ತಮಗೂ ಕೂಡ ಆಲ್ ದ ಬೆಸ್ಟ್. ಎಸ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವಾಗ ಸಿಗುವ ಆಕ್ಟಿವಿಟೀಸ್ ಗಳೆಲ್ಲ ನಮ್ಮ ಕ್ಲಾಸ್ ಅಲ್ಲೇ ಮ್ಯಾಮ್ ನವರೆಲ್ಲ ಕೊಡ್ತಾರೆ. ಮತ್ತೆ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತೀವಲ್ಲ, ಆವಾಗೂ ಸಹ ನಮ್ಗೆ ಆಕ್ಟಿವಿಟಿ ಸಿಗ್ತದೆ. ಓಕೆ, ಪ್ರಾಬ್ಲಮ್ ಇಲ್ಲ, ಇನ್ಸ್ಟಾಗ್ರಾಮ್ ಬೇಡ. ಎಸ್, ಕೊನೆಯದಾಗಿ ಸರ್ ರಾಘವೇಂದ್ರ ಹೊಳ್ಳ ಸರ್, ಕೊನೆಯದಾಗಿ ತಮ್ಮ ಒಂದು ಮಾತುಗಳು ಸೊಸೈಟಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಎಸ್ ಸಮಾಜಕ್ಕೆ, ಎಲ್ರಿಗೂ ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆ ಮಾತಿನ ಮೊದಲು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕುಡ್ಲ ಮತ್ತು ನಿಮಗೆ ಈ ಒಂದು ಕಾನ್ಸೆಪ್ಟ್ ಅನ್ನು ತುಂಬಾ ಸುಂದರವಾಗಿ ಜನಗಳಿಗೆ ಮುಟ್ಟುವಾಗಿ ನೀವು ಮಾಡ್ತಾ ಇದ್ದೀರಿ. ಯಾಕೆ ನಾವು ಮಾತಾಡಿದ್ರೆ ಒಂದು 10-20 ಜನಕ್ಕೆ ರೀಚ್ ಆಗ್ಬೋದು, ನೀವು ಲಕ್ಷಗಟ್ಟಲೆ ಜನಕ್ಕೆ ರೀಚ್ ಆಗಿ ಮಾಡ್ತಾ ಇದ್ದೀರಿ. ನನ್ನ ಉದ್ದೇಶ ಇಷ್ಟೇ, ಕೇವಲ ಸ್ವಸ್ತಿಕದಲ್ಲಿ ಮಾತ್ರ ಅಲ್ಲ, ಅನ್ವಲ್ಲ, ಪ್ರತಿಯೊಂದು ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಈ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡಿ ಅವರವರ ಏರಿಯಾದಲ್ಲಿ ಸಿಗುವಂತಹ ವ್ಯವಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಈ ಒಂದು ಪರಿಕಲ್ಪನೆಗಳನ್ನು ಆಯೋಜಿಸಿ ಯಾರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಮೇಲೆ ಬರಲಿಕ್ಕೆ ಆಸಕ್ತಿ ಇದ್ದರೆ ಅವರಿಗೆ ಬೇಕಾದಂತಹ ಸಪೋರ್ಟ್ ಸಿಸ್ಟಮ್ ಕೊಡುವ. ಲೆಟ್ ಅಸ್ ನಾಟ್ ರಿಸ್ಟ್ರಿಕ್ಟ್ ಅವರ್ ಎಜುಕೇಶನ್ ಓನ್ಲಿ ಫಾರ್ ಎಕ್ಸಾಮ್ಸ್. ಎಕ್ಸಾಮಿನಿಂದ ಹೊರಗೆ ಬಂದು ಲೈಫಿಗೆ ಬೇಕಾದ, ಜೀವನಕ್ಕೆ ಬೇಕಾದಂಥ ಎಜುಕೇಶನ್ಸ್ ಕೊಡುವ. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಅದರ ಖುಷಿ ಇದೆ, ನನ್ನ ಮಕ್ಕಳು ಉದ್ಧಾರ ಆಗಬೇಕು. ನಾವು 50 ಜನ ಸ್ಟೂಡೆಂಟ್, 100 ಜನ ಸ್ಟೂಡೆಂಟ್, 5,000 ಸ್ಟೂಡೆಂಟ್ಸ್ ಹೇಳುವ ಬದಲಿಗೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆ ಮನೆಯಲ್ಲಿ ಮುಖ್ಯ ಆಗಿರ್ತಾನೆ. ಆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಾವು ಅವನಿಗೆ ಒಂದು ಪ್ರಾಮುಖ್ಯತೆ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಅವನು ಲಿಫ್ಟ್ ಮಾಡ್ಲಿಕ್ಕೆ ಹೋಗುವ. ಒಂದು 50 ಮಕ್ಕಳಿದ್ದಾರೆ ಅಂತ ಹೇಳೋ ಬದಲು 50ರಲ್ಲಿ 50 ಕುಟುಂಬಗಳಿದೆ, 50 ಫ್ಯಾಮಿಲೀಸ್ ಇದೆ. ಅದರ ಬಗ್ಗೆ ಯೋಚನೆ ಮಾಡಿ ಅವರನ್ನು ಲಿಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡುವ. ನಾನು ನನ್ನಿಂದಾದಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ. ನಮ್ಮ ತಂಡದೊಂದಿಗೆ ನಾವು ಮಾಡ್ತಾ ಉತ್ತಮವಾದಂತಹ ಫ್ಯಾಕಲ್ಟೀಸ್ ಇದ್ದಾರೆ, ಮಾಲಿನ್ ಹೆಬ್ಬಾರ್ ಅಂತ ಪ್ರಾಂಶುಪಾಲರು ನಮ್ಮಲ್ಲಿದ್ದಾರೆ, ನಮ್ಮ ಮ್ಯಾನೇಜ್ಮೆಂಟ್ ಇದೆ, ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮಿಂದ ಆಗುವಂತಹ ಪ್ರಯತ್ನಗಳನ್ನು ಪ್ರತಿಯೊಬ್ಬರು ನಾವು ಮಾಡುವ. ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಪೀಕಿಂಗ್, ಸುಮ್ಮನೆ ಭಾಷೆಗಳನ್ನು ಕೊಟ್ಟು ಸಮಸ್ಯೆ ಇದೆ ಅದಿದೆ ಹೇಳೋ ಬದಲು ಒಂದು ಸ್ಟೆಪ್ ಮುಂದೆ ಹೋಗಿ ನಮ್ಮ ಎಫರ್ಟ್ ಹಾಕುವ. ನನಗೆ ಒಂದು ಸಮಾಜ ನಮಗೆ ಸಹಕಾರ ಕೊಟ್ಟಿದೆ, ಯೂನಿವರ್ಸಿಟಿಗಳಿರ್ಬೋದು, ಪೇರೆಂಟ್ಸ್ ಇರ್ಬೋದು. ಪ್ರಾರಂಭವಾದ ಸಂದರ್ಭದಲ್ಲಿ 35 ವಿದ್ಯಾರ್ಥಿಗಳು ನಮ್ಮನ್ನು ನಂಬಿ ಬಂದಿದ್ದಾರೆ ಅಂತ ಹೇಳಿದ್ರೆ ದಿಸ್ ಕಾನ್ಸೆಪ್ಟ್ ಇಸ್ ಎಕ್ಸೆಪ್ಟ್ ಬೈ ದ ಪಬ್ಲಿಕ್. ಅಂತಹ ಇದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡುವ. ಅದಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೊಡುವ. ಆದಷ್ಟು ಇಂಡಸ್ಟ್ರೀಸ್ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಇಂಥ ಕಾರ್ಯಕ್ರಮ ಹೇಳುವಾಗ ನಮ್ಮ ಉಪನ್ಯಾಸಕರು ಕಳಿಸುವಾಗ ಒಂದಷ್ಟು ಕಂಪನಿಗಳು, ಇಟ್ ಇಸ್ ಶಾಕಿಂಗ್ ಫಾರ್ ಅಸ್ ಎವ್ರಿ ಟೈಮ್ ಯೂಸ್ ಟು ಗೆಟ್ ಅ ಸ್ಟೂಡೆಂಟ್ಸ್, ನಾಟ್ ದ ಫ್ಯಾಕಲ್ಟೀಸ್. ಫಸ್ಟ್ ಟೈಮ್ ವಿ ಗಾಟ್ ಅ ಫ್ಯಾಕಲ್ಟೀಸ್ ಅಂತ. ಅಂತ ತರಬೇತಿ ಕಾರ್ಯಕ್ರಮಗಳು, ಅಂತ ವಿಷಯಗಳನ್ನು ಪ್ರತಿಯೊಂದು ವಿದ್ಯಾಸಂಸ್ಥೆಗಳು ಮಾಡುವ. ವಿದ್ಯಾರ್ಥಿಗಳು ಅವರ ಜೀವನಕ್ಕೆ ಏನು ಬೇಕು, ಅವರ ಸ್ನೇಹಿತರ ನೋಡೋದಲ್ಲ, ಅವರಲ್ಲಿ ಏನು ಸ್ಕಿಲ್ಸ್ ಇದೆ, ಅವರಲ್ಲಿ ಏನು ಕವರ್ ಕಾಂಪಿಟೆನ್ಸ್ ಇದೆ, ಅದನ್ನು ನೋಡಿ ಅವರಿಗೆ ಸೂಕ್ತವಾದಂತಹ ಅವರ ಶಿಕ್ಷಣವನ್ನು ಅವರು ಪಡೀಲಿ. ಈ ಒಂದು ವಿದ್ಯಾಸಂಸ್ಥೆ ಬೆಳಿಲಿಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ನಿಮ್ಮ ಚಾನೆಲ್ನ ಮೂಲಕ ನಾನು ವಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈ ಹಿಂದೆ ಕೂಡ ತಮ್ಮ ಒಂದು ಪರಿಣಾಮಕಾರಿಯಾಗಿರುವಂತಹ ಸ್ಫೂರ್ತಿದಾಯಕ ಮಾತುಗಳಿಂದ ಅನೇಕ ಜನರ ಒಂದು ಭವಿಷ್ಯ ಅಥವಾ ಬದುಕು ಸ್ವಲ್ಪ ಬದಲಾಗಿದೆ, ಖುಷಿ ಇದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ರು. ಅಂಡ್ ಇವತ್ತು ತಮ್ಮ ಜೊತೆ ಮಾತಾಡುವಂಥ ಅವಕಾಶ ಕೂಡ ಸಿಕ್ಕಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಹೊಳ್ಳ ಸರ್ ಅವರಿಗೆ. ಅಂಡ್ ಏನಪ್ಪ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಒಂದು ಗಂಟೆಗಳ ಕಾಲ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಡ್ತೇವೆ ಅಂತ ನಾನು ಹೇಳಿದೆ. ಆದರೆ ಇವತ್ತಿನ ಕಾರ್ಯಕ್ರಮ 1.5 ಗಂಟೆಗಳ ಕಾಲ ನಾವು ಮಾಡಿದ್ವಿ. ಕಾರಣ ಕರೆಗಳು ಬರುತ್ತೆ, ಜೊತೆಗೆ ಅನೇಕ ಪ್ರಶ್ನೆಗಳಿದೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಅನೇಕ ಆರೋಪಗಳು, ಅನೇಕ ವಿಚಾರಗಳ ನಡುವೆ ವಿದ್ಯಾಕ್ಷೇತ್ರ, ಶೈಕ್ಷಣಿಕ ರಂಗ ಬರೀ ವ್ಯಾಪಾರ ಆಗ್ತಾ ಇದೆ, ವ್ಯಾಪಾರೀಕರಣ ಆಗ್ತಾ ಇದೆ, ಬಿಸ್ನೆಸ್ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಏನೋ ಒಂದು ಹೊಸತಾಗಿರುವಂತಹ ಬದಲಾವಣೆ, ವಿನೂತನವಾಗಿರುವಂತಹ ಯೋಜನೆ, ಆಲೋಚನೆ, ಮುಂದಾಲೋಚನೆಗಳನ್ನ ಮುಂದೆ ಇಟ್ಟುಕೊಂಡು ಬಂದಿದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಚಾಲೆಂಜ್ ಅನ್ನ ಫೇಸ್ ಮಾಡಿ ಮುಂದೆ ಬಂದಿದ್ದಾರೆ ಹೊಳ್ಳ ಸರ್ ಅವರು. ಅನೇಕ ವಿಚಾರಗಳಲ್ಲಿ ನಾವು ಮಾತನಾಡಿದಾಗ ನೀವು ಕೂಡ ಗಮನಿಸಬೇಕಾಗಿರುವಂತಹ ವೆರಿ ಸ್ಮಾಲ್ ಇಶ್ಯೂ ಪ್ರಸಕ್ತ ಕಾಲಘಟ್ಟ ಏನಂತ ಹೇಳಿದ್ರೆ, ಒಂದು ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಯ ಚೇರ್ಮನ್ ಅಥವಾ ಸಿಇಒ ಯಾರೇ ಆಗಿರ್ಬೋದು, ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡುವಂಥದ್ದು ಅಥವಾ ಮಾತಾಡಲಿಕ್ಕೆ ಸಿಗುವಂಥದ್ದು ಬಹಳ ಕಡಿಮೆ. ಅಂಡ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದೇ ಗಮನಿಸಬೇಕಾಗಿರುವಂತಹ ಡಿಫ್ರೆನ್ಸ್, ಇದೇ ಗಮನಿಸಬೇಕಾಗಿರುವಂತಹ ವಿಚಾರಗಳು. ಎಲ್ಲಿ ಚೇರ್ಮನ್ಗಳು ಅಥವಾ ಶಿಕ್ಷಣ ಸಂಸ್ಥೆಯ ಪ್ರಮುಖರು ವಿದ್ಯಾರ್ಥಿಗಳ ಜೊತೆ ಬೆರೀತಾರೆ, ಅಲ್ಲಿ ಆ ವಿದ್ಯಾರ್ಥಿಗಳು ಅವರನ್ನೇ ರೋಲ್ ಮಾಡೆಲ್ಗಳಾಗಿ, ಮಾರ್ಗದರ್ಶಕರಾಗಿ, ಶಿಕ್ಷಕರಾಗಿ, ಗುರಿಯ ಎಡೆಗೆ ಸಾಕ್ತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಅದು ಇಲ್ಲಿ ಆಗ್ತಾ ಇದೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಅಂಡ್ ನೋಡ್ತಾ ಇದ್ದೀರಾ, ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋಂಥ ತಮ್ಮ ಕನಸು. ಆದರೆ
ಕಷ್ಟ ಇದೆ ಹಣದ ವಿಚಾರಕ್ಕೆ ಬಂದಾಗ, ಕಷ್ಟ ಇದೆ ಕಲಿತ ನಂತರವೂ ಕೂಡ ಅವರ ಭವಿಷ್ಯ ಏನು ಅನ್ನುವಂಥ ಕಷ್ಟ ಇದೆ ಅಂತ ಬಂದಾಗ ಎಸ್ ಉತ್ತರ ಇಲ್ಲಿದೆ. ತಾವು ನೋಡಿದ್ದೀರಾ ಇವತ್ತಿನ ಕಾರ್ಯಕ್ರಮ ಯಾವ ಉದ್ದೇಶಕ್ಕೋಸ್ಕರ ನಾವು ಮಾಡಿದ್ವಿ ಅಂಡ್ ಏನಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ಕಡಿಮೆ ಅಂತ ಹೇಳಿದ್ರೆ ಒಂದು ಪ್ರಾಮಾಣಿಕವಾಗಿರುವಂತಹ 5-6 ಜನರಿಗೆ ಉಪಯೋಗ ಆದ್ರೆ ಸಾಕು ಅಲ್ವಾ ಸರ್? ಎಸ್ ಇದು ಇವತ್ತಿನ ವಿಶೇಷ. ಒಟ್ಟಿನಲ್ಲಿ ಪ್ರಾಮಾಣಿಕವಾಗಿರುವಂತಹ ಹೆಜ್ಜೆಯ ಮೂಲಕ, ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನದ ಮೂಲಕ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ ಏನೆಲ್ಲ ಕ್ರಾಂತಿಕಾರಿ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ವರುಣ್ ಪ್ರಭು ಅವರಿದ್ರು, ಅವರಿಗೂ ಕೂಡ ಧನ್ಯವಾದ. ಜೊತೆಗೆ ರಘುನಂದನ್ ಶರ್ಮಾ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಅಂಡ್ ಬಸವ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಅಂಡ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆದಾಗ್ಲಿ ಸರ್, ಶುಭವಾಗ್ಲಿ ಅಂಡ್ ಆಲ್ ದ ಬೆಸ್ಟ್. ತಮ್ಮ ಒಂದು ಕನಸು ಕಟ್ಟಿದ್ದೀರಾ, ಆ ಕನಸು ತುಂಬಾ ದೊಡ್ಡ ಮಟ್ಟದಲ್ಲಿ ನನಸಾಗ್ಲಿ ಅಂಡ್ ಎಲ್ಲರ ಸಹಕಾರ ತಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ಕಲಿಕೆಯೊಂದಿಗೆ ಗಳಿಕೆ, ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯ ಸ್ವಲ್ಪ ಬದಲಾಗ್ಲಿ ಅಂಡ್ ಬದಲಾಗಬೇಕು. ವಿದ್ಯಾರ್ಥಿಗಳು, ಪೋಷಕರು ಪ್ರತಿಯೊಬ್ಬರು ಕೂಡ ಈ ಒಂದು ಹೊಸ ಕ್ರಾಂತಿಕಾರಿ ಬೆಳವಣಿಗೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಮುಂದೆ ಜೀವನದಲ್ಲಿ ಬಳಕೆಯಾಗುತ್ತೆ ಅಂಡ್ ಜೀವನ ಬದಲಾಗುತ್ತೆ ಅನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7.